ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಸುನೀಲ್ ಸಿರ್ಸಂಗಿ. ಇದು ಈ ದಿನ .comನ ವಿಶೇಷ ನೇರ ಪ್ರಸಾರ. ಮುಖ್ಯವಾಗಿ ಭಾರತದ ರಾಜಧಾನಿ ದೆಹಲಿಗೆ ಕಾಕ್ರೋಚ್ಗಳು ಮುತ್ತಿಗೆ ಹಾಕಿದೆ. ದೆಹಲಿ ಆತಂಕದಲ್ಲಿದೆ. ಯಾಕೆ ಹೀಗಾಗ್ತಾ ಇದೆ? ಪ್ರಥಮ ಬಾರಿಗೆ ಮೋದಿ ಸರ್ಕಾರ ಒಂದು ಅಗ್ನಿ ಪರೀಕ್ಷೆಯನ್ನು ಎದುರಿಸ್ತಾ ಇದೆ. ಈ ಮೊದಲದು ರೈತರ ಪ್ರತಿಭಟನೆಯನ್ನು ಎದುರಿಸಿತ್ತು. ಅದರ ನಂತರ CA/NRC ವಿರುದ್ಧ ದೇಶವ್ಯಾಪಿ ಪ್ರತಿಭಟನೆ ಎದುರಿಸಿತ್ತು. ಅವೆರಡೂ ದಾಟಿ ಬಂದ ನಂತರ ಈ ಬಾರಿ ವಿದ್ಯಾರ್ಥಿಗಳ ಪ್ರತಿಭಟನೆ ಎದುರಿಸ್ತಾ ಇದೆ. ಪ್ರಥಮ ಬಾರಿಗೆ ಆತಂಕದಲ್ಲಿ ಸಿಲುಕಿದೆ. ಯಾಕಂದರೆ ದೆಹಲಿಗೆ ಮುತ್ತಿಗೆ ಹಾಕಲು ಬಂದ ರೈತರನ್ನು ಗಡಿಯಲ್ಲಿ ನಿಲ್ಲಿಸಲು ಯಶಸ್ವಿಯಾಗಿತ್ತು. CA/NRC ಪ್ರತಿಭಟನೆಯನ್ನು ಆಯಾ ಸ್ಥಳಗಳಲ್ಲಿ ಅದನ್ನು ಕಂಟ್ರೋಲ್ ಮಾಡಲು ಯಶಸ್ವಿಯಾಗಿತ್ತು. ಆದರೆ ಈ ಬಾರಿ ವಿದ್ಯಾರ್ಥಿಗಳು ನಿಜವಾಗಲೂ ಸಂಸತ್ತಿಗೆ ಮುತ್ತಿಗೆ ಹಾಕಲು ಮುನ್ನಡೆದಿದ್ದರು. ಆದರೆ ಪೊಲೀಸರು ಸಹಜವಾಗಿ ಏನು ಮೋದಿ ಸರ್ಕಾರ ಈವರೆಗೂ ಪ್ರಜಾಪ್ರಭುತ್ವ ಒಂದೊಂದೇ ಮೊಳೆಯನ್ನು ಕಳಿಸುತ್ತಾ ಅದನ್ನು ವೀಕ್ ಮಾಡ್ತಾ ಇದೆಯೋ, ಅದರ ಜೊತೆಗೆ ಸಂವಿಧಾನವನ್ನು ಹೊಸ ನಿಯಮಗಳು ಜಾರಿ ತರೋ ಮೂಲಕ ಸಂವಿಧಾನ ಟೋಲ್ ಮಾಡೋ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ಅವರು ಶಿಕ್ಷಣದಲ್ಲೂ ಈ ರೀತಿ ಮಾಡಲಿಕ್ಕೆ ಹೋಗ್ತಾ ಇದ್ರು. ಅದು ವಿದ್ಯಾರ್ಥಿಗಳು ಅದಕ್ಕೆ ತಿರುಗಿ ಬಿದ್ದಿದ್ದಾರೆ. ಕಾಕ್ರೋಚ್ಗಳು ದೆಹಲಿಗೆ ಮುತ್ತಿಗೆ ಹಾಕಿದ್ದಾರೆ. ಇವತ್ತು ದೆಹಲಿಯಲ್ಲಿ ಜನಸಾಗರ, ವಿದ್ಯಾರ್ಥಿಗಳ ಸಾಗರವೇ ಹರಿದು ಬಂದಿದೆ. ಅದನ್ನು ಕಂಟ್ರೋಲ್ ಮಾಡಲು ಶಾಂತಿಯುತವಾಗಿ ನಡೀತಾ ಇದೆ ಪ್ರತಿಭಟನೆ ಕಂಟ್ರೋಲ್ ಮಾಡಬೇಕಾದ ದೆಹಲಿ ಪೊಲೀಸರು ಅವರ ಮೇಲೆ ದಾಳಿ ಮಾಡಿದ್ದಾರೆ. ಆದರೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಅಷ್ಟು ವಾಯು ಪ್ರದರ್ಶಿಸಿದ್ದಾರೆ. ದೆಹಲಿ ಪೊಲೀಸರೇ ಕಲ್ಲೆಸೆದ ವಿಜುವಲ್ಸ್ಗಳು ನಮ್ಗೆ ಸಿಗ್ತಾ ಇದ್ದಾವೆ. ಈ ಎಲ್ಲದರ ಬಗ್ಗೆ ನಮ್ಮ ಜೊತೆಗೆ ನೇರ ಪ್ರಸಾರ ಮಾತಾಡಲಿಕ್ಕಾಗಿ ದೆಹಲಿಯಿಂದ ಕನ್ನಡದ ಅಂಕಣಕಾರರು, ಬರಹಗಾರರು, ಸಾಮಾಜಿಕ ಕಳಕಳಿ ವ್ಯಕ್ತಿ ಚಂದ್ರಪ್ರಭಾ ಕಟಾರಿ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು. ಅದರ ಜೊತೆಗೆ ಹಿರಿಯ ಪತ್ರಕರ್ತರು, ದೆಹಲಿಯಲ್ಲಿ ಇದ್ದು ದೆಹಲಿಯ ನೋಟವನ್ನು ಬರೀತಾ ಇದ್ದ, ಆಮೇಲೆ ನಮ್ಮ ಕನ್ಸಲ್ಟಿಂಗ್ ಎಡಿಟ್ ಆಗಿರೋ ಡಿ ಮೋಪತಿ ಸರ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಕಾರ್ಯಕ್ರಮ ಸ್ವಾಗತ ಇದೆ. ಅದರ ಜೊತೆಗೆ ಈ ದಿನ .comನ ಕೋಆರ್ಡಿನೇಟರ್ ಮತ್ತು ಜಾಗೃತ ಕರ್ನಾಟಕದ ಡಾಕ್ಟರ್ ವಾಸು HV ಅವರು ನಮ್ಮ ಜೊತೆಗೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಬ್ರಿಟಿಷರು ನಮ್ಮನ್ನು 200 ವರ್ಷ ಆಳಿದರು. ಹಲವಾರು ಬಾರಿ ನಮ್ಮ ಮೇಲೆ ಯಾವ ರೀತಿಯ ದಾಳಿ ಮಾಡಬೇಕಾದ್ರೂ ಮಾಡಿದ್ರು ಅವರು. ಆದರೆ ಯಾವಾಗ ಗಾಂಧಿ ನೇತೃತ್ವದಲ್ಲಿ ಅಹಿಂಸಾ ಮತ್ತು ಸತ್ಯಾಗ್ರಹದ ಮೂಲಕ ಸೂರ್ಯನ ಮೂಲಕದ ನಾಡ ಬ್ರಿಟಿಷರನ್ನು ಎದುರಿಸಲಿಕ್ಕೆ ನಿಂತಾಗ ಸಹಜವಾಗಿ ಬ್ರಿಟಿಷರು ಅದಕ್ಕೆ ತಲೆಬಾಗಿದ್ರು. ಅವರು ಸಹಿತ ಪ್ರತಿಭಟನಾಕಾರರನ್ನು ಮಾತಾಡಿಸ್ತಾ ಇದ್ರು, ಚರ್ಚೆಗೆ ಆಹ್ವಾನಿಸ್ತಾ ಇದ್ರು. ಅದಕ್ಕಾಗಿ ಹಲವಾರು ಸಭೆಗಳು ನಡೀತಾ ಇದ್ವು. ಅದಕ್ಕಾಗಿ ಗಾಂಧಿ ಸ್ವತಂತ್ರ ಸಿಕ್ಕ ನಂತರವೂ ನಮಗೆ ದೊರೆತರು. ಅದರ ನಂತರ ಏನಾಯ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಇವರು ಬ್ರಿಟಿಷರಕ್ಕಿಂತವೂ ಈ ಸರ್ಕಾರ, ಮೋದಿ ಸರ್ಕಾರ ತುಂಬ ಕಠಿಣವಾಗಿ ನಮ್ಮ ಪ್ರತಿಭಟನಾ ನಿರತರನ್ನು ಎದುರಿಸ್ತಾ ಇದೆ ಅಂತ ಹೇಳ್ಬೋದು. ಈವರೆಗೂ ಗಾಂಧಿ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ, ಸತ್ಯಾಗ್ರಹದಲ್ಲಿ ಸೋನಂ ವಾಂಗ್ಚುಕ್ ನೇತೃತ್ವದಲ್ಲಿ CJP ಈ ಪ್ರತಿಭಟನೆ ಮಾಡ್ತಾ ಇತ್ತು. ಅವರನ್ನು ಬಲವಂತವಾಗಿ 21ನೇ ದಿನದ ಉಪವಾಸದ ನಂತರ ಅವ್ರನ್ನ ಬಲವಂತವಾಗಿ ಎತ್ತುಕೊಂಡು ಹೋಗುವ ಮೂಲಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅದರ ನಂತರ ಅಲ್ಲಿಯೂ ಸಹಿತ ಅವರ ಮೇಲೆ ಅವರನ್ನು ಬಲವಂತವಾಗಿ ಕೂಡಿ ಹಾಕಲಾಗಿದೆ ಅಂತ ಅವರ ಪತ್ನಿ ಗೀತಾಂಜಲಿ ಆರೋಪ ಮಾಡ್ತಾಯಿದ್ರು. ಅದರ ನಂತರ ಏನು ಅವರು ಕರೆ ಕೊಟ್ಟಿದ್ರು 20ಕ್ಕೆ ಸಂಸತ್ ಚಲೋ ಅಂತ, ಅದರ ಕರೆಗೆ ಹೋಗೊಟ್ಟು CJP ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಕರೆಗೆ ಹೋಗೊಟ್ಟು ದೇಶದ ಮೂಲೆಯಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಪಾಲಕರು ಮತ್ತು ಸಹಜವಾಗಿ ಇದರ ಬೆಂಬಲಕ್ಕೆ ನಿಂತ ವ್ಯಕ್ತಿಗಳು ದೆಹಲಿಗೆ ಬಂದಿದ್ದಾರೆ. ದೆಹಲಿಯಲ್ಲಿ ಸಂಸತ್ತಿಗೆ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡ್ತಾರೆ. ಈ ಹಂತದಲ್ಲಿ ದೀಪ್ಕೆ ಅವರನ್ನು ಪೊಲೀಸರು ತಮ್ಮ ಜೊತೆ ಕರ್ಕೊಂಡು ಹೋಗಿದ್ರು. ಆದರೆ ಅಂತಿಮವಾಗಿ ಅವರು ಈ ವಿದ್ಯಾರ್ಥಿಗಳ ಸಾಗರೋಪದಲ್ಲಿ ಬಂದ ವಿದ್ಯಾರ್ಥಿಗಳಿಗೆ ಮಣಿದು ನಾವು ದೀಪ್ಕೆಯನ್ನು ಬಂಧಿಸಿಲ್ಲ ಅಂತ ಅನ್ನೋ ಸ್ಪಷ್ಟನೆ ನೀಡುವ ಮಟ್ಟಿಗೆ ಬಂದಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ನೋಡ್ತಾ ಇದ್ರೆ ಪ್ರಥಮ ಬಾರಿಗೆ ಮೋದಿ ಸರ್ಕಾರಕ್ಕೆ ಹಿನ್ನಡೆ ಆಗ್ತಿರೋದು ಕಂಡು ಬರ್ತಾ ಇದೆ. ಈ ಎಲ್ಲ ದೆಹಲಿಯಲ್ಲಿ ಏನು ಇವತ್ತು ಪ್ರತಿಭಟನೆ ನಡೀತು, ಇದರ ಒಂದೊಂದು ಘಟನೆಗಳನ್ನು ವಿವರಿಸ್ತಾ ಅಥವಾ ಚರ್ಚೆ ಮಾಡ್ತಾ ಸಾಗೋಣ. ಮೊದಲು ನಾವು ದೆಹಲಿಯ ಪ್ರತಿನಿಧಿ ಚಂದ್ರಬಾಬು ಕಟಾರಿ ಜೊತೆಗೆ ಮಾತಾಡಲು ಪ್ರಯತ್ನ ಮಾಡೋಣ. ಬಟ್ ಅವ್ರ ನೆಟ್ವರ್ಕ್ ಸಿಗ್ತಾ ಇಲ್ಲ. ಯಾಕಂದರೆ ಈ ಪ್ರತಿಭಟನೆ ಹತ್ತಿಕ್ಕಲಾಗಿದೆ. ದೆಹಲಿಯಲ್ಲಿ ಇಂಟರ್ನೆಟ್ಟನ್ನು ಕಟ್ ಮಾಡಲಾಗಿದೆ. ದೆಹಲಿ ಸರ್ಕಾರ ಅಂದರೆ ಮೋದಿ ಸರ್ಕಾರ ಇಂಟರ್ನೆಟ್ ಕಟ್ ಮಾಡಿದ್ದಾರೆ ಮತ್ತು ಮೆಟ್ರೋ ಸ್ಟೇಷನ್ಗಳನ್ನು ಸ್ಟಾಪ್ ಮಾಡಿದ್ದಾರೆ. ಅಂದರೆ ಎಲ್ಲ ರೀತಿಯ ಅನಾನುಕೂಲ ಸೃಷ್ಟಿಸಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನೆಟ್ವರ್ಕ್ ಸಿಕ್ಕ ತಕ್ಷಣ ನಾವು ಚಂದ್ರಬಾಬು ಕಟಾರಿ ಅವ್ರ ಜೊತೆ ಮಾತಾಡ್ತೇವೆ. ಅದರ ಮೊದಲು 9 ವರ್ಷಕ್ಕೆ ಆರಂಭ ಮಾಡ್ತೀವಿ. ಸರ್, ನಿರೀಕ್ಷೆ ಇತ್ತಾ? ದೇಶ ಕಳೆದ 12 ವರ್ಷಗಳನ್ನು ನೋಡ್ತಾ ಇದ್ರೆ ಒಂದು ರೈತ ಹೋರಾಟ, ಒಂದು CA/NRC ಹೋರಾಟ ಬಿಟ್ಟರೆ ನಾವು ಹೋರಾಟನ ಮರ್ತಿದ್ದೇವೆ ಅಂತ ಅನಿಸ್ತಾ ಇತ್ತು. ಎಲ್ಲೋ ಒಂದು ಕಡೆ ಒಬ್ಬ ದೊಡ್ಡ ವ್ಯಕ್ತಿ ಹೇಳಿದ ಮಾತು ನೆನಪಾಗ್ತಾ ಇದೆ ನನಗೆ. ಸಂಸತ್ ಖಾಲಿ, ರಸ್ತಾ ಖಾಲಿ ಆಯಿತು, ಸಂಸತ್ ಆವಾರ ಹೋಗಿ ಅಂತ. ಅಂದರೆ ರಸ್ತೆಗಳು ಖಾಲಿ ಆದರೆ ಸಂಸತ್ತು ಅನಾಥ ಆಗುತ್ತೆ ಅಂತ. ಬಟ್ ಇವತ್ತು ವಾಪಸ್ ನಮ್ಗೆ ರಸ್ತೆಗಳು ಖಾಲಿ ಇಲ್ಲ, ತುಂಬಿದಾವೆ. ಅದು ವಿದ್ಯಾರ್ಥಿಗಳು ಒಂದು ಧ್ಯೇಯ ಇಟ್ಕೊಂಡು, ಒಂದು ಗುರಿ ಇಟ್ಕೊಂಡು, ಒಂದು ನ್ಯಾಯಕ್ಕೆ ಹೋರಾಟ ಇಟ್ಕೊಂಡು ಬಂದಿದ್ದಾರೆ. ಇದು ನಿಜವಾಗ್ಲೂ ತುಂಬ ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ಅನಿಸ್ತಾ ಇದೆ. ಈ ಥರದ ನಿರೀಕ್ಷೆ ನನಗೂ ಖಂಡಿತವಾಗಿ ಇಷ್ಟು ಬೇಗ ಇದು ಬರುತ್ತೆ ಅಂತ ನನಗನ್ಸಿರ್ಲಿಲ್ಲ. ಕಾಕ್ರೋಚ್ ಜನತಾ ಪಾರ್ಟಿದೊಂದು ಒಂದು ಸೌಮ್ಯವಾದ ಒಂದು ಪ್ರತಿಭಟನೆ, ಇದರಿಂದ ಹೆಚ್ಚು ನಿರೀಕ್ಷೆಗಳಿಲ್ಲದೆ ಇರುವಂಥ ಒಂದು ಪ್ರತಿಭಟನೆ ಈ ಮಟ್ಟಕ್ಕೆ ತಿರುಗುತ್ತೆ ಅಂತ ಅನ್ನೋದು ಯಾರಿಗೂ ನಿರೀಕ್ಷೆ ಇರಲಿಲ್ಲ. ಪಾರ್ಲಿಮೆಂಟಿನ ಸೆಕ್ಯೂರಿಟಿ ಆಫೀಸರ್ ಕೂಡ ಇದನ್ನು ಹೇಳಿದ್ದಾರೆ. ನಿರೀಕ್ಷೆ ಇರಲಿಲ್ಲ ನಮಗೆ ಅಂತಂದು ಹೇಳ್ಬಿಟ್ಟು ಹೇಳಿದ್ದಾರೆ.
ಅಂಡರ್ ಎಸ್ಟಿಮೇಟ್ ಮಾಡಿದ್ವಿ ಈ ಪ್ರತಿಭಟನೆಯ ಎಷ್ಟು ದೊಡ್ಡದಾಗಿ ನಡೆಯುತ್ತೆ ಅನ್ನೋದನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಇದು ಇಷ್ಟು ದಿವಸಗಳ ಒಳಗುದಿ ಏನಿತ್ತು, ಆ ಒಳಗುದಿ ಇವಾಗ ಹೊರಗೆ ಚೆಲ್ತಾ ಇದೆ. ನೀವು ಹೇಳ್ದಂಗೆ ರಸ್ತೆಗಳು ಅನಾಥ ಏನೋ, ರಸ್ತೆಗಳು ಖಾಲಿ ಆದರೆ ಸಂಸತ್ತು ಅನಾಥ ಆಗುತ್ತೆ ಅನ್ನೋ ಮಾತು ಅದ್ಭುತವಾದ ಮಾತದು. ಸೊ ಈಗ ಮತ್ತೆ ರಸ್ತೆಗಳು ತುಂಬ್ತಾ ಇದೆ. ಜನ ತಮಗೇನೋ ಒಂದು ಮಾದಕ ಏನೋ ಪದಾರ್ಥ ಏನು ಹೇಳ್ತೀವಿ ನಾವು, ಧರ್ಮ ಅನ್ನೋದೊಂದು ನಶೆ ಅಂತ ಹೇಳ್ತಾರೆ. ಧರ್ಮದ ಅಮಲಿನಲ್ಲಿ ತೇಲ್ತಾ ಇದ್ದಾರೆ. ಧರ್ಮದ ಹುಸಿ ಅಮಲ ಅದನ್ನು ಒಂದು ದ್ವೇಷ ಮತ್ತು ಧರ್ಮ ಇವೆರಡನ್ನ ಜನರು ತಲೆ ತುರುಕಿ ಅವರ ಕಣ್ಣಿಗೆ ಬಟ್ಟೆ ಕಟ್ಟಲಾಗಿತ್ತು ಅಥವಾ ಅವರ ಕಣ್ಣಿಗೆ ಧೂಳೆರಚಲಾಗಿತ್ತು. ಈಗ ಅದು ತಿಳಿಯಾಗ್ತಿದೆ ಅಂತ ಕಾಣುತ್ತೆ. ನಿಧಾನಕ್ಕೆ ಜನಕ್ಕೆ ತಮ್ಮ ದೈನಂದಿನ ಬದುಕಿನ ಕಷ್ಟಗಳು ನಷ್ಟಗಳು ಅದು ಮುಖ್ಯನೇ ವಿನಾ ದ್ವೇಷ ಮತ್ತು ಧರ್ಮದ ಅಮಲು ಅಲ್ಲ ಅಂತಂದೇಳಿ ಅರ್ಥ ಆಗ್ತಿದೆ ಅಂತ ನನಗನ್ನಿಸ್ತಾ ಇದೆ. ಇದು ಇದನ್ನು ಹೆಂಗೆ ಹೇಳಬೇಕು ಗೊತ್ತಿಲ್ಲ ಸುನಿಲ್ ಅವರೇ. ಇದನ್ನು ಐತಿಹಾಸಿಕ ದಿನ ಅಂತ ಕರಿಬೇಕಾ, ಅಥವಾ ಯಾಕೆ ಅಂತಂದರೆ ನಮ್ಮ ಯುವಕರು, ನಮ್ಮ ದೇಶದ ಯುವಜನರು ಇವತ್ತು ರಸ್ತೆಗೆ ಇಳಿದಿರೋ ಕಾಲ, ಅವರು ದಿಕ್ಕೆಟ್ಟಿದ್ದಾರೆ, ಅವರು ಭಾಳ ಸಫರ್ ಮಾಡ್ತಾ ಇದ್ದಾರೆ. ನಿರುದ್ಯೋಗ ಜೊತೆಗೆ ಶಿಕ್ಷಣ ವ್ಯವಸ್ಥೆನೂ ಕೂಡ ಹದಗೆಟ್ಟೋಗಿದೆ, ಕೊಳೆತೋಗಿದೆ. ಒಂದು ಸರಿಯಾದ ಒಂದು ಪರೀಕ್ಷೆ ನಡೆಸೋಕ್ಕೆ ಒಂದು ಕೇಂದ್ರ ಸರ್ಕಾರದಿಂದ ಆಗ್ತಾ ಇಲ್ಲ ಅಂತ ಅನ್ನೋದು ಬಹಳ ನಿಜವಾಗ್ಲೂ ನಾಚಿಕೆಗೇಡಿನ ವಿಚಾರ. ಸೊ ಇದರ ಬಗ್ಗೆ ಒಂದು ಅದುಮಿಟ್ಟ ಆಕ್ರೋಶ ಹೊರಗಡೆ ಬರ್ತಾ ಇದೆ ಅಂತ ನನಗನ್ಸುತ್ತೆ. ಇದನ್ನು ನೋಡಿಬಿಟ್ಟು ಮತ್ತಷ್ಟು ಜನ ಮತ್ತಷ್ಟು ಶಹರಗಳಲ್ಲಿ ನಡಿಬೋದು. ಈ ಹಿಂದೆ ಸರ್ವಾಧಿಕಾರಗಳು ಯಾವ್ಯಾವಾಗ ನಡೆದಿದೆ, ಆಗ ಈವನ್ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋಕ್ಕೆ ಮೊದಲು ಕೂಡ ಇಂಥದೇ ಒಂದು ವಿದ್ಯಾರ್ಥಿ ಆಂದೋಲನ ಬಹಳ ಸಣ್ಣದಾಗಿ ಬಿಹಾರದ ಪಾಟ್ನಾದಲ್ಲಿ ಸಿಡಿದಿತ್ತು. ಆನಂತರ ಅದು ಯಾವ ಮಟ್ಟಿಗೆ ಬೆಳೀತು ಅಂತ ನಿಮಗೆ ಗೊತ್ತಿದೆ. ಸೊ ಈಗ ಅಲ್ಲಿ ಇವ್ರನ್ನೆಲ್ಲ ಖಾಲಿ ಮಾಡಿಸಿದ್ರು ಜಂತರ್ ಮಂತರಿಂದ ಪೊಲೀಸ್ನವರು. ಈ ಆಂದೋಲನ ಮತ್ತೆ ಮುಂದುವರಿಯುತ್ತಾ, ಯಾವ ರೂಪದಲ್ಲಿ ಮುಂದುವರಿಯುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಮುಖ್ಯವಾಗಿ ವಾಸೂರು ನಾವು ಹೋಗೋ ಮೊದಲೇ ಈಗ ಏನೋ ವಿಜುವಲ್ಸ್ ತೋರಿಸ್ತಾ ಇದ್ದೇವೆ, ಇದು ಚಂದ್ರಪ್ರಭಾ ಕಟಾರಿ ಅವರು ದೆಹಲಿಗೆ ಹೋಗಿ ಬೆಂಗಳೂರಿನಿಂದ ಹೋದ ಕನ್ನಡಿಗ ಚಂದ್ರಪ್ರಭಾ ಕಟಾರಿ ಅವರು ಕಳಿಸಿದ ವಿಜುವಲ್ಸು 12 ನಿಮಿಷಗಳ ವಿಜುವಲ್ಸ್ ಇದೆ. ದೆಹಲಿಯಲ್ಲಿ ಈ ಪ್ರತಿಭಟನೆ ಯಾವ ರೀತಿ ಶಾಂತವಾಗಿ ನಡೀತಾ ಇತ್ತು, ಪೊಲೀಸರು ಹೇಗೆ ದಬ್ಬಾಳಿಕೆ ಮಾಡಿದ್ರು ಅನ್ನೋ ಸ್ಪಷ್ಟ ಚಿತ್ರಣ ನಮಗೆ ಇದರಲ್ಲಿ ದೊರೆಯುತ್ತೆ. ಮೂವತ್ತು ಸಾವಿರ ಒಂದು ಇಂಪಾರ್ಟೆಂಟ್ ಮಾತಾಡಿದೆ, ಯಾವ ದಿನ ಅಂತ ಕರಿಬೇಕಂತ. ನನಗನ್ಸುತ್ತೆ ಅದಕ್ಕೆ ಯಾವ ದಿನ ಅಂತ ಕರಿಬೇಕಂದ್ರೆ ಪ್ರಜಾಪ್ರಭುತ್ವದ ಮರುಸ್ಥಾಪನೆಗೆ ನಾವು ಮತ್ತೆ ಮೊದಲು ಹೆಜ್ಜೆ ಇಡ್ತಾ ಇದ್ದೇವೆ, ಅಥವಾ ಅಕೌಂಟಬಿಲಿಟಿ ನಿರ್ಧರಿಸುವ ದಿನ, ಅಥವಾ ಸಂವಿಧಾನಿಕ ಸಂಸ್ಥೆಗಳನ್ನು ಮತ್ತೆ ಅದರ ಜವಾಬ್ದಾರಿಯನ್ನು ನಿರ್ಧರಿಸುವ ದಿನ ಆಗಿ ಮೊದಲ ದಿನ ಆಗಿ ಅದನ್ನು ನಾವು ಗುರುತಿಸ್ಕೋಬೇಕು, ರೀಕ್ಲೇಮ್ ಮಾಡುವ ದಿನವಾಗಿ ಗುರುತಿಸಬಹುದು ಅನ್ಸುತ್ತೆ. ನಾವು ಇದನ್ನು ಇನ್ನೂ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಏನಂದ್ರೆ 2013 ಪ್ರತಿಭಟನೆಗೂ ಈ ಪ್ರತಿಭಟನೆಗೂ ಏನು ಡಿಫ್ರೆನ್ಸ್ ಏನಿದೆ. ಅವಾಗೂ ತುಂಬಾ ದೊಡ್ಡ ದೇಶವ್ಯಾಪಿ ಒಂದು ಪ್ರತಿಭಟನೆ ನಡೀತು, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ. ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಬಟ್ ಅದಕ್ಕೆ ಇಂಪಾರ್ಟೆಂಟ್ ಕ್ರೋನಾಲಜಿ ಬಗ್ಗೆ ಒಂದ್ಸಲ ನೋಡೋಣ. ಈ ಪ್ರತಿಭಟನೆ ಹೇಗೆ ಶುರುವಾಯಿತು, ಇವತ್ತು ಈ ಸ್ವರೂಪ ಹೇಗೆ ಪಡ್ಕೊಡ್ತಾ ಹೇಳ್ತೀರ ವಾಸ್? ಅದೇ ಬಹಳ ಒಂದು ವಿಚಿತ್ರವಾದಂಥ ರೀತಿಯಲ್ಲಿ ಇದು ಶುರುವಾಗಿದೆ. ಅಫ್ಕೋರ್ಸ್, ಆದರೆ ಅದಕ್ಕೊಂದು ಹಿನ್ನೆಲೆ ಇದೆ. ಆ ವಿಚಿತ್ರವಾದ ರೀತಿ ಏನಂತಂದ್ರೆ, ಈ ದೇಶದ ಮುಖ್ಯ ನ್ಯಾಯಮೂರ್ತಿ ಕೋರ್ಟ್ನಲ್ಲಿ ಯಾರು ಈ ರೀತಿಯಲ್ಲಿ ಪ್ರತಿಭಟನೆ ಮಾಡೋರನ್ನ ಜರ್ಲೆಗಳು ಅಂತ ಕರೆದಿದ್ರಿಂದ ಅಮೆರಿಕದಲ್ಲಿ ಬಾಸ್ಟನ್ನಲ್ಲಿ ಇದ್ದಂಥ ಒಬ್ಬ ವಿದ್ಯಾರ್ಥಿ ಅಭಿಜಿತ್ ದೀಪ್ಕೆ, ಆತ ಹೌದಪ್ಪ ನಾವು ಜರ್ಲೆಗಳು, ನಮ್ದೊಂದು ಪಕ್ಷ ಸ್ಥಾಪನೆ ಮಾಡ್ತೀವಿ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ರೀತಿಯ ಸಟೈರ್ ಇಂದ, ಒಂದು ರೀತಿಯ ಅದರಲ್ಲಿ ತಮಾಷೆಯಿಂದ ಒಂದು ಫಸ್ಟ್ ಪೋಸ್ಟ್ ಶುರು ಮಾಡಿ ಅದಕ್ಕೊಂದು ತುಂಬಾ ಚೆನ್ನಾಗಿರುವಂತ ಒಂದು ಪ್ರತಿಕ್ರಿಯೆ ಬಂತು ಅಂತ ಒಂದು ವೆಬ್ಸೈಟ್ ಮಾಡಿದ್ರು. ಆದ್ರೆ ಅಲ್ಲಿ ತನಕ ಅದ್ರಲ್ಲಿ ತಮಾಷೆನೇ ಇತ್ತು. ಆದ್ರೆ ಅದರಲ್ಲಿ ಆತ 5 ಅಂಶಗಳನ್ನ ಮುಂದೆ ಇಟ್ಟ ಇದ್ರೊಳಗಡೆ. ಅದು ದಟ್ ಲುಕ್ ಲೈಕ್ ಎ ಮ್ಯಾನಿಫೆಸ್ಟೋ. ಅಂದ್ರೆ ಅಲ್ಲಿ ಕೂಡ ವ್ಯಂಗ್ಯನೇ ಇತ್ತು, ಆದ್ರೆ ಆ ವ್ಯಂಗ್ಯದಲ್ಲಿ ತುಂಬಾ ಆಳವಾದಂತ ಕಟುವಾದಂತ ಒಂದು ವಿಮರ್ಶೆ ಇವತ್ತಿನ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಕುರಿತಾಗಿತ್ತು. ಅದು ನಾವು ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ತೀವಿ ಅಂತ ಹೇಳೋದ್ರೊಳಗಡೆ ಚುನಾವಣಾ ಆಯೋಗವನ್ನ ಪ್ರಶ್ನೆ ಮಾಡುವಂತ ಮತ್ತು ಮುಖ್ಯ ನ್ಯಾಯಮೂರ್ತಿಗಳನ್ನ, ಅಂದ್ರೆ ನಾವು ಅಧಿಕಾರಕ್ಕೆ ಬಂದ್ರೆ ನ್ಯಾಯಮೂರ್ತಿಗಳಿಗೆ ಅಧಿಕಾರದ ನಂತರದ ಪದವಿಗಳನ್ನ ಕೊಡೋದಿಲ್ಲ ಅಂತ ಹೇಳುವಂತ ಇಂಥ ಸಂಗತಿಗಳು ಅದರೊಳಗಡೆ ಇತ್ತು. ನೋಡ್ತಾ ಇದ್ದಂಗೆ ಕೋಟಿಗಟ್ಟಲೆ ಜನ ಅದಕ್ಕೆ ಬೆಂಬಲಿಸಿದ್ರು. ಸೊ ಅದು ಅದ್ರ ಸುತ್ತ ಮಾತ್ರ ಇತ್ತು. ಆದ್ರೆ ಯಾವಾಗ
ಅದು ಒಂದು ಇನ್ನೊಂದು ಸ್ವಲ್ಪ ವಿಸ್ತೃತವಾದಂಥ ಸ್ವರೂಪವನ್ನು ಪಡ್ಕೊಂಡು ಆತ ಅಭಿಜಿತ್ ದೀಪ್ಗೆ ದೆಹಲಿಗೆ ವಾಪಸ್ ಬಂದ ಮೇಲೆ ನೀಟ್ ವಿಚಾರದಲ್ಲಿ ಅಷ್ಟೊಳಗಡೆ ಒಂದು ದೊಡ್ಡ ಸಮಸ್ಯೆ ಶುರುವಾಯಿತು. ನಮಗೆ ಅಷ್ಟು ಗೊತ್ತಿಲ್ಲ ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ. ಉತ್ತರ ಭಾರತದಲ್ಲಿ ಪೇಪರ್ ಲೀಕ್ ಅನ್ನೋದು ಒಂದು ಬಹಳ ಮಾಮೂಲಿ ಆಗಿರುವಂತ ಸಂಗತಿ ಆಗ್ಬಿಟ್ಟಿದೆ. ಅದರಲ್ಲಿ ಅದು ದೊಡ್ಡ ಜಾಲ ಇದೆ. ಇಲ್ಲಿವರೆಗೂ 91 ಪರೀಕ್ಷೆಗಳ 91 ಅಂತಾರೆ, 120 ಅಂತ ಹೇಳ್ತಾರೆ. 2014ರಿಂದ ಇಲ್ಲಿಗೆ ಪದೇ ಪದೇ ವ್ಯಾಪಕದಿಂದ ಶುರುವಾಗಿದೆ ಅಂತ ಹೇಳ್ಬೋದು. ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರದ ವ್ಯಾಪಕ ಹಗರಣದಿಂದ ಇದು ಶುರು. ಇವತ್ತು ಬೀದಿಲ್ ನಿಂತಿರುವಂತ ಈ ಮಕ್ಕಳಿಗೆ ಇವರೆಲ್ಲರಿಗೂ ಕೂಡ ಈ ವ್ಯಾಪಕ ಹಗರಣದ ವಿಚಾರ ನಿಜವಾಗ್ಲೂ ಬಿಡಿಯಾಗಿ ಬಿಡಿಸಿಟ್ರೆ ಅದೊಂದು ಈ ದೇಶದ ಇತಿಹಾಸದಲ್ಲಿ ಸಿನಿಮೀಯವಾದಂತ ಒಬ್ಬರಾದ್ಮೇಲೆ ಒಬ್ರು ಹಗರಣನ ತರಬಹುದಾಗಿರುವಂತವ್ರು ಸತ್ತೋದಂತ, ನಿಗೂಢವಾಗಿ ಸತ್ತೋದಂತ ಒಂದು ಹಗರಣ ಅದು. ಇನ್ಕ್ಲೂಡಿಂಗ್ ಗವರ್ನರ್ ಅವ್ರ ಮಗ. ಹೌದೌದು, ರಾಜ್ಯಪಾಲರ ಮಗನೂ ಸತ್ರ. ಸೊ ಇದು ಯಾವಾಗ ನೀಟ್ ಇದಾಯ್ತು, ನೀಟ್ ಎಕ್ಸಾಮ್ ನಲ್ಲಿ ಪೇಪರ್ ಲೀಕ್ ಆಯ್ತು ಅಂತ ಬಂದ ಮೇಲೆ ಮಕ್ಕಳು ಬಹಳ ಜನ, ಎಳೆ ಮಕ್ಕಳು PUC ಓದಿ ಇದಾದಂಥವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು. ಇದು ಒಂಥರ ತುಂಬಾ ಜನರನ್ನ ಕಲಕ್ತದು. ಯಾಕಂದ್ರೆ ಇವತ್ತು ಅದು ಸರಿಯಾದ ತಪ್ಪ ನೀಟ್ ಅನ್ನುವಂಥದ್ದು ಅದು ಅವ್ರ ಇಡೀ ಜೀವನವನ್ನ ಅದ್ರ ಮೇಲೆ ಹೂಡುವ ರೀತಿ ಒಳಗಡೆ ನಾವು ಆ ನೀಟ್ ಎಕ್ಸಾಮ್ ಪಾಸ್ ಆಗ್ಬಿಟ್ರೆ ನಮ್ದು ಇನ್ನು ಲೈಫ್ ಸೆಟ್ಲ್ ಆಯ್ತು ಅನ್ನೋ ರೀತಿ ಒಳಗಡೆ ಏನಾಗಿದೆ. ಹಿಂಗೆ ಆಗ್ಬಾರ್ದು, ಎಜುಕೇಶನ್ ಆ ಪ್ರಮಾಣದ ಒತ್ತಡ ಸೃಷ್ಟಿ ಮಾಡಬಾರ್ದು, ಅದು ಆಯ್ತು. ಅದರಲ್ಲಿ ಪದೇ ಇದಾಗ್ತಿದ್ರು ಕೂಡ ಯಾರಿಗೂ, ನೀವಾಗ್ಲೇ ಒಂದು ಪದ ಬಳಸಿದ್ರಿ ಅಕೌಂಟಬಿಲಿಟಿ ಅಂತ, ಉತ್ತರದಾಯಿತ್ವ ಯಾರ್ದು ಇದ್ರೊಳಗಡೆ ಅನ್ನೋದು ಏನೂ ಇಲ್ದಂಗ ಆದಾಗ ಇವರು ಇದಕ್ಕೆ ಉತ್ತರದಾಯಿತ್ವ ಯಾರಾದ್ರೂ ಒಬ್ರು ಹೊರಬೇಕು. ಸೊ ಯಾರು ಶಿಕ್ಷಣ ಸಚಿವ ಇದೆ, ನೀಟ್ ಎಕ್ಸಾಮ್ ಅನ್ನ ಆಲ್ ಇಂಡಿಯಾ ಎಕ್ಸಾಮ್ ಆಗಿ ನಡೆಸ್ತಾ ಇದ್ದಾರೆ. ಆಯಾ ರಾಜ್ಯಗಳಲ್ಲಿ ಇದ್ದಂತ CET ನ ಕಟ್ ಮಾಡಿ ಇವರೇ ಬೇರೆ ರೀತಿಯಲ್ಲಿ ಮಾಡ್ತಿರೋದು. ಸೊ ಧರ್ಮೇಂದ್ರ ಪ್ರಧಾನ್ ಇದಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಶುರುವಾಯಿತು. ಆಕ್ಚುಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅನ್ನೋದು ಅದು ಒಬ್ಬೊಂದು ಉತ್ತರದಾಯಿತ್ವವನ್ನು ಫಿಕ್ಸ್ ಮಾಡೋದಾದ್ರೂ ಕೂಡ ಇಂಥ ಎಕ್ಸಾಮ್ಗಳು ನಡೆಯುವಂತ ರೀತಿ, ಇದರಲ್ಲಿ ಇರುವಂತ ಒಂದು ವೈಫಲ್ಯ ಮತ್ತು ನೀವು ಅಸಲಿ ವಿಚಾರಗಳಿಂದ ದೂರ ಸರಿಸಿ ನಮ್ಮನ್ನ ಹಿಂದೂ ಮುಸ್ಲಿಂ ಮಧ್ಯೆ ಅದರಲ್ಲಿ ತಗಲ್ಸಕ್ ನೋಡ್ತೀರಾ ಅನ್ನೋ ಥರದ್ದು ಇವೆಲ್ಲ ಒಂದಕ್ಕೊಂದು ಬೆಸೆದುಕೊಳ್ತಾ ಬಂತು. ಸೊ ಅದು ಆಗಿ ಡೆಲ್ಲಿಲಿ ಅವರು ಒಂದು ಜಂತರ್ ಮಂತರಲ್ಲಿ ಪ್ರತಿಭಟನೆ ಮಾಡಿ, ಒಂದು ದಿನದ ಪ್ರತಿಭಟನೆ ಮಾಡಿ ಅಲ್ಲಿಗೆ ಅದನ್ನ ಮುಗಿಸಿ, ಅದಾದ್ಮೇಲೆ ದೇಶದ ಉಳಿದ ಭಾಗಗಳಲ್ಲಿ ಪ್ರತಿಭಟನೆ ನಡೀತು. ಬೆಂಗಳೂರಿನಲ್ಲೂ ಕೂಡ ನಡೀತು, ಪೂನಾದಲ್ಲಿ ನಡೀತು, ಪಾಟ್ನಾದಲ್ಲಿ ನಡೀತು, ಹೈದರಾಬಾದಲ್ಲಿ ನಡೀತು, ಚೆನ್ನೈಯಲ್ಲಿ ನಡೀತು. ಈಗ ಬಿಡಿ, ಈಗ ಇದು ಕರ್ನಾಟಕದಲ್ಲಿ ಇವತ್ತು ನೀವು ನೋಡಿದ್ರೆ ನಿಮಗೆ ತುಮಕೂರು, ಮೈಸೂರು, ಬಿಜಾಪುರದ ವಿಜುವಲ್ಸ್ ನಾನು ನೋಡ್ತಿದ್ದೀನಿ. ತಾಲೂಕು ಕೇಂದ್ರಗಳಲ್ಲೂ ಕೂಡ ಇದೇ ದಿನ ಈ ಪ್ರತಿಭಟನೆಗಳು ನಡೀತಾ ಇದೆ. ಸೊ ನಂತರದಲ್ಲಿ ಜಂತರ್ ಮಂತರ್ದಲ್ಲಿ ಒಂದು ದೀರ್ಘಕಾಲದ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಹೊರಟ್ರವರು. ಅದು ಹೊರಟಾಗ ಅದರ 4ನೇ ದಿನವೋ 5ನೇ ದಿನವೋ ಸೋನಂ ವಾಂಗ್ಚುಕ್ ಅವರು ಕೂಡ ಈ ಹಿಂದೆನೂ CJPಯನ್ನ ಬೆಂಬಲಿಸಿದ್ರು ಮತ್ತು ಎಜುಕೇಶನ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಿರೋರು. ಮತ್ತು ಅವರು ನಾನೊಂದು ಆಮರಣ ಉಪವಾಸ ಕೊಡ್ತೀನಿ ಅಂತ ಹೊರಟರು. ಆರಂಭದಲ್ಲಿ ಎಲ್ಲ ಆಮರಣ ಉಪವಾಸ ಸತ್ಯಾಗ್ರಹಗಳಲ್ಲೂ ಕೂಡ ಸುಮ್ಮನೆ ಒಂದು ಜನರಲ್ ಆಗಿರೋದು, ನಿಧಾನಕ್ಕೆ ಅವರ ಆರೋಗ್ಯ ಹದಗೆಡುವಂತ ಸಂದರ್ಭ ಬರೋಕ್ ಶುರು ಆಗ್ತಾ ಇದ್ದಂಗೆ ಈ ಮಧ್ಯೆ ಅವರು 20ನೇ ತಾರೀಕಿಗೆ ಸಂಸತ್ ಚಲೋ ಅಂತ ಒಂದು ಕರೆ ಕೊಡಬೇಕು ಅಂತ ಮಾಡ್ಕೊಂಡ್ರು. ನಿಜ ಅಂದ್ರೆ ಇದರಲ್ಲಿ ಯಾವುದೋ ರೀತಿಯಲ್ಲಿ ಅಲ್ಲಲ್ಲಿ ಇದರಲ್ಲಿ ನೋಡ್ತಾ ಬಂದಿರುವ, ಇದನ್ನ ಟಚ್ ಮಾಡ್ತಿರುವ, ಅವರ ಪ್ರತಿಭಟನೆಗಳಿಗೆ ಪೂರಕವಾಗಿ ಕೆಲಸ ಮಾಡಿರುವ ನನಗೆ ಕೂಡ ದೆಹಲಿಯಲ್ಲಿ ಇವತ್ತು ಈ ರೀತಿಯಲ್ಲಿ ಆಗ್ಬೋದು ಅನ್ನುವಂತ ನಿರೀಕ್ಷೆ ಇರಲಿಲ್ಲ. ಅಂದ್ರೆ ಜನರಲ್ ಹರಳುಗಟ್ಟಿರುವ ಆಕ್ರೋಶವನ್ನು ಹಿಡಿದಿಡುವಲ್ಲಿ ನಾವೇನೋ ವಿಫಲರಾಗ್ತೇವೆ. ಅಂದ್ರೆ ಮಾಧ್ಯಮಗಳು ನಮಗೆ ಅದನ್ನ ಕಟ್ಕೊಡ್ತಾ ಇಲ್ಲ, ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕಟ್ಕೊಡ್ತಾ ಇಲ್ಲ. ಆಲ್ಟರ್ನೇಟಿವ್ ಮಾಧ್ಯಮಗಳು ನಾವೇನು ಅನ್ಕೋತಾ ಇದೀವಿ ಅದ್ರ ವ್ಯಾಪ್ತಿ ತುಂಬಾ ದೊಡ್ಡದಾಗಿಲ್ಲ. ಹೀಗಾಗಿ ಇದನ್ನ ಗ್ರಹಿಸುವಲ್ಲೂ ನಾವು ಅಷ್ಟರ ಮಟ್ಟಿಗೆ ಸಕ್ಸಸ್. ಹೌದು, ಚಂದ್ರಪ್ರಭಾ ಕಟಾರಿ ಅವರಿಗೆ ನಾನು ಆಗ್ಲೇ ಫೋನ್ ಮಾಡಿದಾಗ ಅವರು ಇಲ್ಲ, ಫೋನ್ ನೆಟ್ವರ್ಕ್ ಸಿಗ್ತಿಲ್ಲ ಅಂತೇಳಿ ಆನ್ಲೈನ್ ಕನೆಕ್ಟ್ ಆಗಕ್ ಆಗ್ಲಿಲ್ಲ. ಮತ್ತೆ ರೆಗ್ಯುಲರ್ ಕಾಲ್ಗೆ ದೂರ ಬಂದವರು ಮಾತಾಡಿದಾಗ ಅವ್ರು ಹೇಳಿದ್ದು, ಜಂತರ್ ಮಂತರಲ್ಲಿ ಎಷ್ಟು ಜನ ಇದ್ದಾರೆ ಅದರ 3-4 ಪಟ್ಟು ಜನ ಒಳಗಡೆ ಹೋಗಕ್ಕಾಗದೆ ಹೊರಗಡೆ ಇದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಯೂತ್ ಅಲ್ಲಿ ಬಂದಿದ್ದಾರೆ ಅಂತ. ಈ ಯೂತ್ ಅಲ್ಲಿಗೆ ಬರೋದು ಅಂತ ಒಂದಿದೆಯಲ್ಲ, ಮತ್ತು ಆ ಯೂತ್ ಆಡ್ತಿರೋಂಥ ಮಾತುಗಳಿವೆಯಲ್ಲ, ಅಂದ್ರೆ ಅವರು ಒಂದು ವ್ಯವಸ್ಥೆಯ ಕುರಿತಾದ ಆಕ್ರೋಶವನ್ನ, ಅದು ಬರೀ ಧರ್ಮೇಂದ್ರ ಪ್ರಧಾನ್ ಮತ್ತು ನೀಟ್ ಅಷ್ಟಕ್ಕೆ ಇಲ್ಲ, ಅದನ್ನು ದಾಟಿರುವಂತ ಹಲವಾರು ಸಂಗತಿ ಇದೆ. ಮತ್ತು ಅವರು ಇಡೀ ರಾಜಕೀಯ ವ್ಯವಸ್ಥೆಯೇ ತಪ್ಪು ಅಂತ ಮಾತಾಡ್ತಿಲ್ಲ. ಆ ಥರದ್ದೊಂದು ಎಪೊಲಿಟಿಕಲ್ ಇದು ಇರುತ್ತೆ. ಬಟ್ ಇದು ಕ್ಲಿಯರ್ಲಿ ಈ ಒಂದು ವ್ಯವಸ್ಥೆ ನಮ್ಮ ಶಿಕ್ಷಣದ ರೀತಿ ನೀತಿಗಳನ್ನ ಹಾಳು ಮಾಡಿದೆ ಅನ್ನುವಂಥದ್ದಿದೆ. ಮತ್ತು ಹಿಂದೂ ಮುಸ್ಲಿಂ ಚಕ್ಕರ್ ಒಳಗಡೆ ನಮ್ಮನ್ನ ಬೀಳಿಸ್ತಾ ಇದ್ದಾರೆ, ಇದು ಸರಿಯಿಲ್ಲ ಅನ್ನುವಂಥದ್ದಿದೆ. ಮೀಡಿಯಾ ಬಗ್ಗೆ, ಗೋಧಿ ಮೀಡಿಯಾ ಬಗ್ಗೆ ಒಂದು ಬಹಳ ವಿಸ್ತೃತವಾದಂತ ಸಿಟ್ಟು ಇವರೆಲ್ರಿಗೂ ಕೂಡ ಇದೆ. ನೀವು ನಮ್ಮ ಇಶ್ಯೂಸ್ನ ಕವರ್ ಮಾಡಕ್ ಬಂದಿಲ್ಲ, ನೀವು ಯಾರನ್ನೋ ಕವರ್ ಮಾಡಕ್ ಬಂದಿದ್ದೀರಿ, ಅವ್ರನ್ನ ಮುಚ್ಚಿಡೋದಕ್ಕೋಸ್ಕರ ಬಂದಿದ್ದೀರಿ ಅನ್ನೋ ತರದೊಂದು ಸಿಟ್ಟಿದೆ. ಅಂದ್ರೆ
ಅವ್ರಿಗೆ ಅಂದ್ರೆ ಈ ಹೊಸ ತಲೆಮಾರಿಗೆ ಏನ್ ಗೊತ್ತಾಗುತ್ತೆ, ಜಂಜಿಗೆ ಏನು ಗೊತ್ತಿಲ್ಲ ಅನ್ನೋ ತರ ತುಂಬಾ ಈಸಿಯಾಗಿ ಆರೋಪ ಇತ್ತು, ಜಂಜಿ ರಾಜಕೀಯದಿಂದ ದೂರ ಇದ್ದಾರೆ, ರಾಜಕೀಯ ಅರ್ಥ ಆಗಲ್ಲ ಅಂತ. ಹೌದು. ಎಲ್ಲರಿಗೂ ರಾಜಕೀಯ ಕಲಿಸ್ತಾ ಇದ್ದಾರೆ, ಬಹಳ ಚೆನ್ನಾಗಿ ಅದನ್ನ ಮಾಡ್ತಿದ್ದಾರೆ. ಸೊ ಆ ವಿಜುವಲ್ಸ್ ಪೂರ್ತಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ಅಲ್ಲಿ ತುಂಬಾ ಜನಕ್ಕೆ ಲಾಠಿ ಏಟ್ ಬಿದ್ದಿದೆ, ಟಿಯರ್ ಗ್ಯಾಸ್ ಹೊಡೆದಿದ್ದಾರೆ, ಬಹಳ ಬೀಸ್ ಹೊಡೆದಿದ್ದಾರೆ, ಮತ್ತು ಆಗ್ಲೇ ಸರ್ ಹೇಳ್ದಂಗೆ ಅಲ್ಲಿ ಪೊಲೀಸರು ಕಲ್ಲು ತಗೊಂಡು ಎಸಿತಾ ಇದ್ದಾರೆ, ಇವೆಲ್ಲ ಇದೆ. ಬಟ್ ಇದು ಯಾವುದೇ ರೀತಿಯಾದಂಥ ಸಾವು ನೋವುಗಳಿಗೆ ಕಾರಣ ಆಗದೇ ಇರಲಿ ಅಂತ ನಾವು ಆಶಿಸಬೇಕು. ಆದರೆ ಇದು ಬಹಳ ಸ್ಪಷ್ಟವಾಗಿ 21ನೇ ಶತಮಾನದ ಭಾರತದ ರಾಜಕಾರಣದ ಕೆಲವು ತಿರುವು ಬಿಂದುಗಳು ಅಂತ ನೀವೇನಾದ್ರು ಗುರುತಿಸ್ಬೋದಾದ್ರೆ ಅದು ಈ ಹಿಂದೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಇದಿರ್ಬೋದು. ಅದೇ ರೀತಿಯಾದಂಥ ಇನ್ನೊಂದು ತಿರುವು ಬಿಂದುವಾಗಿ ನೀವು ಇವತ್ತಿನ ದಿನ ಇದು ಮಾರ್ಕ್ ಆಗುತ್ತೆ ಅಂತ ನನ್ಗನ್ಸುತ್ತೆ. ಈಗ ನಾವು ಮಾತಾಡ್ತಿರೋಂಥ ಈ ಹೊತ್ತಿನಲ್ಲಿ, ಈಗ ಸಾಯಂಕಾಲ 6:05 ಆಗಿದೆ. ಈ ಹೊತ್ತಲ್ಲಿ ಅಲ್ಲಿ ಜಂತರ್ ಮಂತರ್ನಲ್ಲಿ ಪೊಲೀಸರು ಅದನ್ನು ಸುತ್ತುವರೆದಿದ್ದಾರೆ. ಅಲ್ಲಿ ಅಭಿಜಿತ್ ದೀಪ್ಗೆ, ಸೌರವ್ ದತ್ತ, ಚಂದ್ರಪ್ರಭಾ ಕಟಾರಿ ಅವರು ಬಂದು ವಿಜುವಲ್ಸ್ ಬಂದೋಯ್ತು. ಅವರೇ ಚಂದ್ರಪ್ರಭಾ ಕಟಾರಿ ಅವರು ಬೆಳಗ್ಗೆ ಅಲ್ಲೇ ನಿಂತು ಮಾತಾಡಿ, ಇನ್ನು ಬೆಳಗ್ಗೆನೆ ಅಲ್ಲಿಗೆ ಹೋಗಿದ್ರು. ಅವರು ಬರಹಗಾರರು, ಸಿನಿಮಾ ಪ್ರೇಮಿ, ಮತ್ತು ಅವ್ರು ಯಾರಿಗೂ ಏನು ತೊಂದರೆ ಕೊಡದೆ ಕರ್ನಾಟಕದೊಳಗಡೆ ಒಂದು ಜನಪರವಾದಂತ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾ ಇರೋರು. ನಾನು ಹೋಗ್ಬೇಕು ಅಂತ ಇವ್ರಿಗೇನು ಯಾರು ಹೇಳಿದ್ದಲ್ಲ, ಒಂದು ಸಂಘಟನೆ ಅಲ್ಲ, ಏನಿಲ್ಲ, ನಾನು ಅಲ್ಲಿ ಇರ್ಬೇಕು, ಹೃದಯದಲ್ಲೂ ಜಂಜಿಯಾಗಿದ್ದಾರೆ ಆ ತರ ಹೇಳ್ಬೋದು. ಹಾಗೆ ಅಲ್ಲಿಗೆ ಹೋದವರು. ಸೊ ಈಗ ನಾವು ಜಸ್ಟ್ ಈ ಲೈವ್ ಶುರು ಆಗೋದಕ್ಕೆ ಮುಂಚೆ ನಾನು ಕೇಳಿದಾಗ ಕರ್ನಾಟಕದ CJPಯ ಕೋಆರ್ಡಿನೇಟರ್ ಒಬ್ಬರ ಹತ್ರ ಮಾತಾಡಿದಾಗ, ಡೆಲ್ಲಿಯಲ್ಲಿ ಈಗ ಈ ಒಂದು ವೇದಿಕೆಯ ಮೇಲೆ ಒಬ್ಬರು ವಕ್ತಾರರು ಇದನ್ನ ನೋಡ್ಕೊಳಕ್ ಇರ್ತಾರೆ ಅಂತ ಹೇಳಿ ಅನೌನ್ಸ್ ಮಾಡಿ ಅವರು ಹೊರಡೋ ಟೈಮ್ಗೆ, ಯಾಕಂದ್ರೆ ಬೇರೆ ಏನೋ ಮಾತುಕತೆ ಹೊರಡೋ ಟೈಮ್ಗೆ ಪೊಲೀಸರು ಬಂದು ಸ್ಟೇಜ್ನ ಪೂರ್ತಿ ಸುತ್ತುವರೆದು ಆ ಇಡೀ ಎಲ್ಲಿ ನೋಡಿದ್ರೆ ಅಲ್ಲಿ ಜಂತರ್ ಮಂತರ್ನಲ್ಲಿ ಈಗ ಪೊಲೀಸರು ಇದ್ದಾರೆ, ಅವ್ರು ವಶಕ್ಕೆ ತಗೊಂಡಿದ್ದಾರೆ. ಆದ್ರೆ ಅಲ್ಲಿಂದ ಆಚೆಗಿರುವ ಸರ್ಕಲ್ಗಳಲ್ಲಿ ಅವರು ಅದನ್ನೇ ಹೇಳ್ತಾ ಇದ್ರು, ಅಲ್ಲಿಗ ಕನ್ನಾಟ್ ಪ್ಲೇಸ್ ನಲ್ಲಿ ಇಲ್ಲೆಲ್ಲ ಕಡೆ ಕೂತಿದ್ದಾರೆ ನೆಲದ ಮೇಲೆ ಅಂತ ಅವರು ಹೇಳಿದ್ರು. ಅದ್ರ ಇನ್ನೂ ನಮ್ಗೆ ಆ ವಿಜುವಲ್ಸ್ ಬರಬೇಕು. ಬೆಳಗ್ಗಿನಿಂದ ಇರುವಂತ ವಿಜುವಲ್ಸ್ ಅಲ್ಲಿ ಜಂತರ್ ಮಂತರ್ದು ಉಮಾಪತಿ ಸರ್ ಅದನ್ನ ಇನ್ನು ಆ ಇಡೀ ಜಾಗ ಯಾವ ರೀತಿಲಿದೆ, ಜಂತರ್ ಮಂತರ್ ಅಂದ್ರೆ ಏನು, ಪಾರ್ಲಿಮೆಂಟ್ ಎಲ್ಲಿದೆ, ಇವೆಲ್ಲನೂ ಇನ್ನು ಚೆನ್ನಾಗಿ ಅವರು ವಿವರಿಸಬಹುದು ಅಂತ ಅನ್ಸುತ್ತೆ. ಆ ತರದ್ದು ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಇದನ್ನ ಇವತ್ತು ಜಂತರ್ ಮಂತರ್ ನೀವು ಖಾಲಿ ಮಾಡಿಸ್ಬೋದು, ದೆಹಲಿಯ ಬೀದಿಗಳನ್ನ ನೀವು ಖಾಲಿ ಮಾಡಿಸ್ಬೋದು. ಆದ್ರೆ ಭಾರತದಲ್ಲಿ ಹೊಸ ತಲೆಮಾರು ಏನಿದೆ, ಅವರು ಅಮಾಯಕತ್ವದಿಂದ ಅಥವಾ ತಮ್ಮಂತೆ ತಾವು ಮೊಬೈಲ್ಗಳಲ್ಲಿ ಮುಳುಗಿರುವಂತ ಜನ ಅಲ್ಲ. ಆ ಮೊಬೈಲ್ಗಳನ್ನ ಒಂದು ಪ್ರತಿರೋಧದ ಟೂಲ್ಗಳನ್ನಾಗಿ ಅವರು ಬಳಸ್ತಾ ಬೀದಿಗೆ ಬಂದು ನಿಂತಿದ್ದಾರೆ ಅನ್ನೋದು ನಮ್ಗೆ ತೋರಿಸ್ತಿದೆ. ಈ ಅರಿವನ್ನ ನೀವು ಹೋಗ್ಲಾಡ್ಸಕ್ಕೆ ಸಾಧ್ಯ ಆಗಲ್ಲ. ಈ ಅರಿವು ಮುಂದೆ ಹರಿತದೆ ಮತ್ತು ಭಾರತದಲ್ಲಿ ಡೆಫಿನೆಟ್ಲಿ ಒಂದು ರಾಜಕೀಯ ಬದಲಾವಣೆ ಕಡೆಗೆ ಇದು ಸಾಕ್ತಿದೆ ಅಂತ ಮಾತ್ರ ಹೇಳ್ಬೋದು. ತುಂಬಾ ಇಂಪಾರ್ಟೆಂಟ್ ಮಾತು ಹೇಳಿದ್ರು ವಾಸು. ಯಾಕಂದ್ರೆ 2013 ದೇಶದ ಬದಲಾವಣೆಯ ದಿನಗಳಿದಾವು, ಆ ನಿಟ್ಟಿನ ಹತ್ರ ಸಾಕ್ತಾ ಇದ್ದೇವೆ ಅಂತ. ಅದಕ್ಕೆ ಇಂಪಾರ್ಟೆಂಟ್ ತುಂಬಾ ಗಂಭೀರವಾದ ಸಮಸ್ಯೆಗಳಿದಾವೆ, ಕೆಲವು ಕೇಸ್ ಸ್ಟಡಿಗಳಿದಾವೆ. ಅಂದ್ರೆ ಒಬ್ಬ ತನ್ನ ಮಗ ಆತ್ಮಹತ್ಯೆ ಮಾಡ್ಕೊಂಡು 1 ತಿಂಗಳಕ್ಕೂ ಮತ್ತೆ ಅಲ್ಲಿ ಬಂದಲ್ಲಿದ್ದಾರೆ, ಹೆಣ್ಮಕ್ಳು ಮಾತಾಡ್ತಾ ಇದ್ರು, ವಿದ್ಯಾರ್ಥಿಗಳು ಮಾತಾಡ್ತಾ ಇದ್ರು. ಆ ಎಲ್ಲ ಕೇಸ್ ಸ್ಟಡಿಗಳ ಬಗ್ಗೆನೂ ಮಾತಾಡ್ಬೋದು ಉಮಾಪತಿ ಸರ್. ಅಲ್ಕೆಮಿಸ್ಟ್ ಥಿಯರಿನೂ ಇಲ್ಲಿ ಅಪ್ಲೈ ಆಗುತ್ತೆ. ಅಂದ್ರೆ ದೇಶ ಒಬ್ಬ ನಾಯಕತ್ವಕ್ಕಾಗಿ ಒಂದು ಬದಲಾವಣೆಗೆ ಕಾಯ್ತಾ ಇರೋದು, ಕುದಿತಾ ಇರೋದು ಇಲ್ಲಿ ಕಂಡು ಬರ್ತಾ ಇದೆ. ಆ ಎಲ್ಲ ಪ್ರಶ್ನೆಗಳು ಹೋಗೋದಕ್ಕಿಂತ ಮೊದಲು ಇವತ್ತಿನ ಇದು ಬೇಕಾಗಿದೆ ನಮಗೆ. ಹೇಗೆ ಶುರುವಾಯಿತು ಬೆಳಿಗ್ಗೆ, ಹೇಗಿದೆ ಡೆಲ್ಲಿ, ಜಂತರ್ ಮಂತರ್ ಸುತ್ತಲೂ ಏನೇನಿದೆ. ಡೆಲ್ಲಿ ನೀವು ನಮ್ಗಿಂತ ತುಂಬಾ ಹೆಚ್ಚಾಗಿ ನೋಡಿದ್ರೆ, ತುಂಬಾ ವರ್ಷ ಅಲ್ಲಿ ಬದುಕಿದ್ದೀರಾ, ನಮ್ಗಿಂತ ಹೆಚ್ಚಿಗೆ ದೆಹಲಿ ನಿಮ್ಗೆ ಗೊತ್ತು. ಹೀಗಾಗಿ ಆ ದೆಹಲಿಯ ಇವತ್ತಿನ ಕ್ರೊನಾಲಜಿ ನೀವು ವಿವರಿಸಿದ್ರೆ ಉಳಿದ ಮುಂದಿನ ಮಾತುಗಳು ಆಮೇಲೆ ಮಾಡೋಣ ಅಂತ. ಇವತ್ತು ಪ್ರೊಟೆಸ್ಟ್ ಅವ್ರೇನು ಸಂಸತ್ ಚಲೋ ಅಂತ ಹೇಳಿದ್ರು, ಹೇಗೆ ಶುರುವಾಯಿತು, ಹೇಗೆ ಅದು ನಡೀತಾ ಬಂತು, ಯಾವಾಗ ಏನೇನು ಅನುಕ್ರಮವಾಗಿ ನಡೀತಾ ಹೋದು, ಯಾವಾಗ ದೀಪ್ಗೆ ಅವ್ರನ್ನ ಪೊಲೀಸರು ವಶಪಡಿಸ್ಕೊಂಡ್ರು, ಯಾವಾಗ ಡಿಂಪಲ್ ಯಾದವ್ ಅವ್ರನ್ನ ಪೊಲೀಸರು ಬಂಧಿಸಿದ್ರು, ಎಲ್ಲದ್ರ ಬಗ್ಗೆ ಒಂದು ಡಿಟೇಲ್ ಆಗಿ ಹೇಳಿದ್ರೆ ಒಳ್ಳೇದು ಅನ್ಸುತ್ತೆ. ಈ ಬೆಂಗಳೂರಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದು ಅಂತ ಒಂದು ಪದ ಇತ್ತು. ಆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದು ಅಂದ್ರೆ ವಿಧಾನಸೌಧಕ್ಕೆ ಬಿಡ್ತಾ ಇರಲಿಲ್ಲ. ಅಲ್ಲಿ ಕಬ್ಬನ್ ಪಾರ್ಕಿನ ಒಂದು ಮೂಲೆಯಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡ್ತಿದ್ರು, ಅಲ್ಲಿ ಧರಣಿ ಮಾಡ್ತಿದ್ರು. ಅಲ್ಲಿಂದ ಆಚೆಗೆ ಅವ್ರನ್ನ ಪೊಲೀಸರು ಬಿಡ್ತಾ ಇರಲಿಲ್ಲ. ಅದೇ ರೀತಿ ಈಗ ನಾವು KR ಸರ್ಕಲ್ಲು ಅಥವಾ ಮೈಸೂರು ಬ್ಯಾಂಕ್ ಸರ್ಕಲ್ಲು, KR ಸರ್ಕಲ್ ಮೈಸೂರು ಬ್ಯಾಂಕ್ ಸರ್ಕಲ್ ಥರನೇ ಈಗ ವಿಧಾನಸೌಧದಿಂದ KR ಸರ್ಕಲ್ ಎಷ್ಟು ದೂರ, ಅಥವಾ ಅಲ್ಲಿಂದ ಮೈಸೂರು ಬ್ಯಾಂಕ್ ಸರ್ಕಲ್ ಎಷ್ಟು ದೂರ, ಅಷ್ಟು ದೂರದಲ್ಲಿರೋದು ಜಂತರ್ ಮಂತರು. ಜಂತರ್ ಮಂತರು ಒಂದು ಸತ್ಯಾಗ್ರಹ ಮತ್ತು ಧರಣಿ, ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಯುವಂಥ ಒಂದು ಸ್ಥಳ. ಆ ಸ್ಥಳ ಫಿಕ್ಸ್ ಆಗಿದ್ದು. ಜಂತರ್ ಮಂತರ್ ಅಂದರೆ ಏನು? ಜಂತರ್ ಮಂತರ್ ಅಂದರೆ
ಅದು ಒಂದು ಖಗೋಳ ವೀಕ್ಷಣಾಲಯ. ಅದು 18ನೇ ಶತಮಾನದಲ್ಲಿ ಸವಾಯಿ ಜೈಸಿಂಗ್ ಅಂತ ಜೈಪುರದ ರಾಜ ದೇಶದ ತುಂಬ ಒಂದು 6-7 ಇದನ್ನ ಕಟ್ಟಿಸ್ತಾರೆ. ಒಂದು ಜೈಪುರದಲ್ಲಿದೆ, ಒಂದು ದೆಹಲಿಯಲ್ಲಿದೆ, ಒಂದು ಉದಯಪುರದಲ್ಲಿದೆ, 3-4 ಕಟ್ಟಿಸಿದ್ದಾರೆ. ಸೊ ಅದರಲ್ಲಿ ಇದು ಕೂಡ ಒಂದು. ಆ ಜಂತರ್ ಮಂತರ್ ಅನ್ನೋ ಜಾಗದಲ್ಲಿ ಸೊ ಬಹಳಷ್ಟು ಇದು ಖಾಲಿ ಸ್ಪೇಸ್ ಇದೆ, ಮತ್ತು ಪಾರ್ಲಿಮೆಂಟಿಗೆ ಭಾಳ ಹತ್ತಿರದಲ್ಲಿರೋ ಜಾಗ. ಅದನ್ನು ಆಯ್ಕೆ ಮಾಡಿದರು. ಅದನ್ನು ಆಯ್ಕೆ ಮಾಡಿ ಅದಕ್ಕಿಂತ ಮೊದಲು ಬೋಟ್ ಕ್ಲಬ್ ರ್ಯಾಲೀಸ್ ನಡೀತಾ ಇತ್ತು. ಪಾರ್ಲಿಮೆಂಟಿನ ಮುತ್ತಿಗೆ ಹಾಕೋದು ಅಂತಂದ್ರೆ ಬೋಟ್ ಕ್ಲಬ್ಬಲ್ಲಿ ಅವಕಾಶ ಕೊಡ್ತಿದ್ರು. ಈಗ ಟಿಕಾಯತ್ ಅವರು ಈಗೇನು ಮಹೇಂದ್ರ ಸಿಂಗ್ ಟಿಕಾಯತ್, ಈಗ ರಾಕೇಶ್ ಟಿಕಾಯತ್ ತಂದೆ, ಅವ್ರ ತಂದೆ ಬೋಟ್ ಕ್ಲಬ್ಬಲ್ಲಿ ಲಕ್ಷಾಂತರ ರೈತರನ್ನ ಸೇರಿಸಿದ್ರು. ಬೋಟ್ ಕ್ಲಬ್ ಅಂತಂದ್ರೆ ಈಗ ಜನಪತ್ ಅಂತ, ಹಳೆ ಜನಪತ್, ಈಗ ಅದಕ್ಕೆ ಹೊಸ ಹೆಸರು ಇಟ್ಟಿದ್ದಾರೆ ಅಂತ ಕಾಣುತ್ತೆ, ಕರ್ತವ್ಯ ಪತ್. ಹಳೆ ಜನಪತ್ ಉದ್ದಕ್ಕೂ ಕೂಡ ಇಲ್ಲಿ ರೈಸಿನ ರೋಡು, ರಾಷ್ಟ್ರಪತಿ ಭವನದ ಕೆಳಗಿಂದ ನಾವೇನ್ ಬರ್ತೀವಿ ಅಲ್ಲಿಂದ ಎರಡೂ ಕಡೆಗೆ ಬೋಟ್ ಕ್ಲಬ್ ಅಂದ್ರೆ ಅಲ್ಲಿ ಸಿಮೆಂಟಿನ ತೊಟ್ಟಿಗಳಲ್ಲಿ ನೀರು ಮತ್ತೆ ಅದರ ಮೇಲೆ ನೈದಿಲೆ, ಹುಲ್ಲು ಹಾಸು ಇದೆಲ್ಲ ಇದೆ. ಎಲ್ಲಿವರೆಗೂ ಇದು ಇಂಡಿಯಾ ಗೇಟ್ ವರೆಗೂ ಇದು ಇದೆ. ಅದರ ಅಕ್ಕಪಕ್ಕದಲ್ಲಿ ರೈತರು ಮತ್ತೆ ಪ್ರದರ್ಶನಕಾರರು ಬಂದು ಅಲ್ಲಿ ಬೋಟ್ ಕ್ಲಬ್ ರ್ಯಾಲಿ ಅಂತ ಅದನ್ನ ಕರೀತಾ ಇದ್ರು. ಇದು ಯಾವಾಗ ತಪ್ಪೋಯ್ತು, ಮಹೇಂದ್ರ ಸಿಂಗ್ ಟಿಕಾಯತ್ ರ್ಯಾಲಿಗಳಾದ್ಮೇಲೆ ಇಲ್ಲಿ ಬೋಟ್ ಕ್ಲಬ್ ಅಲ್ಲಿ ರ್ಯಾಲಿಗಳು ಮಾಡಬಾರ್ದು ಅಂತಂದೇಳಿ ಒಂದು ಫರ್ಮಾನ್ ಆಯಿತು. ಅದು 1992 ಅಥವಾ 93 ಇರಬೇಕು. ಆವಾಗಿಂದ ಜಂತರ್ ಮಂತರ್ಗೆ ಇದು ಶಿಫ್ಟ್ ಆಯಿತು. ಜಂತರ್ ಮಂತರು ಬೋಟ್ ಕ್ಲಬ್ ಹೋಲಿಸಿದ್ರೆ ತುಂಬ ಇಕ್ಕಟ್ಟಾದ ಸ್ಥಳ. ಆದ್ದರಿಂದನೇ ಇವತ್ತು ಜಂತರ್ ಮಂತರ್ ಆಚೆ ಈಚೆ ಇರುವಂಥ ರಸ್ತೆಗಳಿಗೆ ವಿದ್ಯಾರ್ಥಿಗಳು ಮತ್ತು ಯುವ ಜನರು ಅಲ್ಲಿ ಸೇರಿದ್ದಾರೆ. ಅಲ್ಲಿರೋ ಜಾಗ ತುಂಬ ಕಡಿಮೆ, ಅದನ್ನ ಬ್ಯಾರಿಕೇಡ್ ಮಾಡಿದ್ರು. ಅದರ ಆಚೆಗೆ ಹುಡುಗರು ಕುತ್ಕೊಂಡಿದ್ದಾರೆ, ಯುವಜನರು ಕುತ್ಕೊಂಡಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಅಂತ ಹೇಳೋದು. ಪಾರ್ಲಿಮೆಂಟ್ ಸ್ಟ್ರೀಟ್ ನ ಪ್ಯಾರಲಲ್ ರೋಡ್ ಅಲ್ವಾ ಸರ್ ಇದು? ಇದು ಪಾರ್ಲಿಮೆಂಟ್ ಸ್ಟ್ರೀಟ್ ನ ಪ್ಯಾರಲಲ್ ರೋಡ್ ಅಲ್ಲ ಸರ್. ಪಾರ್ಲಿಮೆಂಟ್ ಸ್ಟ್ರೀಟ್ಗೆ ಇಲ್ಲಿಂದ ಜಂತರ್ ಮಂತರಿಂದ ನೀವು ಹಿಂಗೇನೆ ಮತ್ತೊಂದು ಗೋಲ್ ಚಕ್ಕರ್ ಅಂತಾರೆ ಡೆಲ್ಲಿನಲ್ಲಿ. ಗೋಲ್ ಚಕ್ಕರು, ಲಾಲ್ ಬತ್ತಿ ಅನ್ನೋದು ಡೆಲ್ಲಿನಲ್ಲಿ ಬಹಳ ಜನಪ್ರಿಯವಾದ ಒಂದು, ಅಂದರೆ ಜನರ ಬಳಕೆನಲ್ಲಿ, ನಾಲಿಗೆನಲ್ಲಿ ನಲಿಯುವಂಥ, ಜನ ಬಳಕೆನಲ್ಲಿರುವಂಥ ಶಬ್ದಗಳು. ಗೋಲ್ ಚಕ್ಕರ್ ಅಂತಂದ್ರೆ ಅಲ್ಲಿ ಕೆಂಪು ದೀಪಗಳಿರೋದಿಲ್ಲ. ಸಾಮಾನ್ಯವಾಗಿ ಬಹಳ ದೊಡ್ಡದೊಂದು ಸರ್ಕಲ್ ಇರುತ್ತೆ. ಆ ಸರ್ಕಲಿನ ಸುತ್ತ 5-6 ರಸ್ತೆಗಳು ಅಲ್ಲಿ ಸೇರುತ್ತೆ. ಸೊ ಆ ಸೇರಿದಾಗ ಪ್ರತಿಯೊಂದು ರೋಡಿಂದ ಆ ಸರ್ಕಲ್ನ ದಾಟುವಂಥ ವಾಹನಗಳು ತನ್ನ ಇದನ್ನ ಸ್ಪೀಡ್ ಕಟ್ ಮಾಡಿಕೊಂಡು ಅವೇನೇ ಅದು ಟ್ರಾಫಿಕ್ ನಿಯಂತ್ರಣ ಮಾಡ್ಕೋಬೇಕು, ಆ ಥರದ್ದಿರುತ್ತೆ. ಸೊ ಪಾರ್ಲಿಮೆಂಟ್ ಆ ಥರದ್ದೊಂದು ಗೋಲ್ ಚಕ್ಕರ್ ಆದಮೇಲೆ ಪಾರ್ಲಿಮೆಂಟ್ ಸ್ಟ್ರೀಟ್ ಅಂತ ಶುರು ಆಗುತ್ತೆ. ಅದಾದ ನಂತರ ಪಾರ್ಲಿಮೆಂಟ್ ಸ್ಟ್ರೀಟಲ್ಲಿ ಮೊದಲು ರೈಟ್ ಸೈಡ್ಗೆ ಆಕಾಶವಾಣಿ ಬರುತ್ತೆ, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬರುತ್ತೆ, ಯೋಜನಾ ಭವನ್ ಬರ್ತದೆ. ಅದಾದಮೇಲೆ ಅಲ್ಲೇನೆ ಪಟೇಲ್ ಭವನ್ ಅಂತ ಇದೆ. ಇದು ಟೆಲಿಕಾಂ ಸಂಚಾರ ಭವನ್ ಅಂತ ಇದೆ, ಅದರಲ್ಲಿ ಟೆಲಿಕಾಂ ಮಿನಿಸ್ಟ್ರಿ ಇರ್ತದೆ. ಯೋಜನಾ ಭವನ್ನು, ಅದಾದಮೇಲೆ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದರ ನಂತರ ಟ್ರಾನ್ಸ್ಪೋರ್ಟ್ ಭವನ್ ನಂತರ ಏನೋ ಒಂದು ಸಣ್ಣದೊಂದು ಗೋಲ್ ಚಕ್ಕರ್ ಇದೆ. ಅಲ್ಲಿಂದ ಸಂಸತ್ ಭವನ ಶುರು ಆಗುತ್ತೆ. ಸಂಸತ್ ಭವನದ ಸಮುಚ್ಚಯ ಶುರು ಆಗುತ್ತೆ. ಈಗ ಹಳೆ ಸಂಸತ್ ಭವನ ಇದೆ, ಆದರೆ ಈಗ ಸೆಷನ್ ನಡೀತಾ ಇರುವಂಥ ಸಂಸತ್ ಭವನ ಮೋದಿಯವರು ಹೊಸದಾಗಿ ಕಟ್ಟಿಸಿರುವಂಥ ಸಂಸತ್ ಭವನ. ಸೊ ಇಷ್ಟನ್ನು ಪಾರು ಮಾಡಿಕೊಂಡು ಯುವಜನರು ಇವತ್ತು ಅಲ್ಲಿಗೆ ಸಂಸತ್ ಭವನದ ಹತ್ತತ್ರ ಸೇರಿರೋದು ತುಂಬ ಕಲ್ಪನಾತೀತ ಅಂತ ನನಗನ್ಸುತ್ತೆ. ಸೊ ಇದು ಎಲ್ಲ ಲುಟೆನ್ಸ್ ಡೆಲ್ಲಿ ಅಂತಂದೇಳಿ ಇದನ್ನು ಕರೀತಾರೆ. ಈ ಏರಿಯಾದಲ್ಲಿ VVIPಗಳಿರ್ತಾರೆ, ಜಡ್ಜ್ಗಳಿರ್ತಾರೆ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಜಡ್ಜ್ಗಳ ನಿವಾಸಗಳಿರುತ್ತೆ, MP ಗಳ ನಿವಾಸಗಳಿರುತ್ತೆ, ಮಿನಿಸ್ಟರ್ಗಳ ನಿವಾಸಗಳಿರ್ತದೆ, ಮತ್ತೆ ಆರ್ಮಿ ಚೀಫ್ಗಳೇನಿದ್ದಾರೆ, ಆರ್ಮಿ, ನೇವಿ ಮತ್ತೆ ಏರ್ಫೋರ್ಸ್ ಚೀಫ್ಗಳು ಅವರ ಮನೆಗಳಿರುತ್ತೆ. ಸೊ ಇದು ಬಹಳ ಪ್ರತಿಷ್ಠಿತ ಪ್ರದೇಶ. ತುಂಬ ಹಸಿರು, ಇದೆಲ್ಲ ನೀವು ಚಿತ್ರದಲ್ಲಿ ವಿಡಿಯೋದಲ್ಲಿ ನೋಡಿರ್ಬೋದು, ಹಸಿರು ತುಂಬಿರುವಂಥ ಪ್ರದೇಶ. ಈ ಹಸಿರೇನೆ ಡೆಲ್ಲಿನಲ್ಲಿ ಎಲ್ಲ ಕಡೆನೂ ಇರುತ್ತೆ ಅಂತ ನಾವು ಭಾವಿಸೋಕ್ಕಾಗೋದಿಲ್ಲ. ಯಾಕೆಂದ್ರೆ ಬಹಳ ಪ್ರತಿಷ್ಠಿತರು ವಾಸ ಮಾಡುವಂಥ ಈ ಪ್ರದೇಶ. ಇದರಲ್ಲಿ ನಮ್ಮ ಯುವಜನರು ಅಲ್ಲಿ ರಸ್ತೆಗಳಿಗೆ ಲಗ್ಗೆ ಹಾಕಿ ಕೂತ್ಕೊಂಡಿದ್ದಾರೆ ಇವತ್ತು.
ಇಲ್ಲಿ ಮುಖ್ಯವಾಗಿ ಇನ್ನೊಂದು ಏನು ಅನ್ಸುತ್ತೆ ಅಂದರೆ ಇವತ್ತು ಬೆಳಗ್ಗೆ ಏನು ಸಂಸತ್ ಚಲೋ ಅಂತ ಹೇಳಿದರು, ಅಲ್ಲಿಗೆ ಶುರುವಾದಾಗ ಆಗಲೇ ಮಿಸ್ಇನ್ಫಾರ್ಮೇಷನ್ಗಳ ಒಂದು ದಾಳಿನೇ ಶುರುವಾಯಿತು. ಇದಕ್ಕೆ ಮುಖ್ಯವಾಗಿ ನನ್ನ ಪ್ರಕಾರ ಇವತ್ತೇನಾದರೂ ದೇಶದ್ರೋಹದ ಕೆಲಸ ಮಾಡಿದ್ದಾರೆ ಅಂದರೆ ಅದು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಂತ ಅನ್ಬೋದು, ಅದ್ರ ಜೊತೆಗೆ ಈ ರಾಜಕಾರಣಿಗಳು. ಯಾಕಂದರೆ ಯಾರೋ ಒಬ್ಬರು ಪ್ರತಿಭಟನೆ ಮಾಡಿ 20 ದಿವಸ ಮಾಡಿ 21ನೇ ದಿನ ಕಾಲಿಡ್ತಾ ಉಪವಾಸ ಕೂತಾರೆ ಅಂದರೆ ಅವ್ರ ಜೊತೆ ಒಂದು ಡೈಲಾಗ್ ಪ್ರಾರಂಭಿಸಲು ಅಥವಾ ಅವ್ರನ್ನ ಬೇಡಿಕೆಯನ್ನು ಕೇಳುವ ಒಂದು ಮನಸ್ಥಿತಿ ಇವ್ರಿಗಿಲ್ಲ ಅಂದರೆ ಇವರು ಯಾವ ರೀತಿಯ ಡಿಕ್ಟೇಟರ್ಶಿಪ್ ಹತ್ರ ದೇಶನ ಕೊಂಡೊಯ್ತಾ ಇದ್ದಾರೆ ಅಂತ. ಅದಕ್ಕಾಗಿ ಉಳಿದ ಎಲ್ಲ ವಿದ್ಯಾರ್ಥಿಗಳು ಸಹಜವಾಗಿ ಇವತ್ತು ಒಂದು ತಿರುಗಿದ್ದು ಆ ಕರೆಗೆ ಹೋಗೊಟ್ಟು ಇವತ್ತು ಪ್ರಾರಂಭವಾಯ್ತದು. ಪ್ರಾರಂಭವಾದ ತಕ್ಷಣವೇ ಪ್ರಥಮ ಬಂದ ಸುದ್ದಿ ಲಾಠಿ ಚಾರ್ಜ್, ಅಶ್ರುವಾಯ ಪ್ರಯೋಗ. ಅದರ ನಂತರ ಜನಸಾಗರದಲ್ಲಿ ಹರಿದು ಬಂದ ಮೆಟ್ರೋಗಳನ್ನು ಬಂದ್ ಮಾಡಿದ್ರು, ಬೇರೆ ಬೇರೆ ಸಂಪನ್ಮೂಲಗಳ ಜೊತೆಗೆ ಬಂದ ಸಾಗರದಲ್ಲಿ ಬಂದ ವಿದ್ಯಾರ್ಥಿಗಳು ಸಂಸತ್ನ ದಾಳಿ ಮಾಡಿದೆ, ಅದು ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಸಂಪೂರ್ಣವಾಗಿ ಇವತ್ತು ದೆಹಲಿಯ ಆಡಳಿತ ಕುಸಿದು ಹೋಗಿದೆ ಅಂತ ಅನ್ಸೋದಲ್ವಾ? ಯಾಕಂದ್ರೆ ಅವ್ರಿಗೆ ಒಂದು ಅಂದಾಜು ಮಾಡೋಕ್ಕಾಗಿಲ್ಲ ಎಷ್ಟು ವಿದ್ಯಾರ್ಥಿಗಳು ಬರ್ತಾರಂತ, ಬೆಳಗಿಂದ ಅದ್ರ ಬಗ್ಗೆ ಒಂದು ಚಿಂತನೆ ನಡೆಸಿಲ್ಲ, ಇದು ಯಾವ ರೀತಿಯ ಹಂತಕ್ಕೆ ತಲುಪೋದಂತ. ಯಾಕಂದ್ರೆ ಹೈಲಿ ಸೆಕ್ಯೂರ್ಡ್ ಪ್ಲೇಸ್ ಇದೆ ಇಲ್ಲಿ, ಅದು ಎಸ್ಪೆಷಲಿ ಸಂಸತ್ ಭವನದ ಸುತ್ತಮುತ್ತ. ಇದನ್ನು ದಾಟಿ ಆ ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗಿದ್ದಾರೆ ಅಂದರೆ ವಿದ್ಯಾರ್ಥಿ ಸಾಗರ ಯಾವ ಮಟ್ಟದಲ್ಲಿ ಇತ್ತು ಅನ್ನೋದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅದನ್ನು ತೋರಿಸ್ಬೇಕಾಗಿದ್ದ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇವತ್ತು ಮೋಸ ಮಾಡ್ತಾ ಇರೋದ್ರಿಂದ ಅದು ಜನಕ್ಕೆ ತಲುಪ್ತಾನೂ ಇಲ್ಲ ಅಂತ ಹೇಳ್ಬೋದು. ಇದ್ರ ಹೊರತುಪಡಿಸಿರೋ ಒಂದಿಷ್ಟು ಕೇಸ್ ಸ್ಟಡಿಗಳು ಅಷ್ಟೇ ನೋಡ್ತಾ ಇದ್ರೆ ನಮಗೆ ಕರಳು ಚೂರು ಅಂತತೆ. ಯಾರೋ ಒಬ್ಬ ತನ್ನ ಮಗ ಸತ್ತಾಗೂ ಆ ಪ್ರೊಟೆಸ್ಟಿಗೆ ಬಂದಿದ್ದ, ಸತ್ತು ಒಂದು ತಿಂಗಳಾದಂಥ ಮಗ ಸತ್ತು, ಮತ್ತೆ ಆ ಪ್ರೊಟೆಸ್ಟಿಗೆ ಅಂದರೆ ನೀಟ್ ಆಕಾಂಕ್ಷಿಯಾಗಿದ್ದ ವಿದ್ಯಾರ್ಥಿ ಸಾವನ್ನಪ್ಪಿದ, ಅವ್ನು ಬಂದಿದ್ದಾರೆ ಅವ್ರ ತಂದೆ ಸಪೋರ್ಟ್ ಮಾಡಲಿಕ್ಕಾಗಿ. ಅದೇ ರೀತಿ ಮಹಾರಾಷ್ಟ್ರದಿಂದ 70 ವರ್ಷದ ರಿಟೈರ್ಡ್ ಡಾಕ್ಟರ್ ಹೋಗಿದ್ದಾರೆ. ಯಾರೋ ಒಬ್ಬ 300 ರೂಪಾಯಿ ಇಟ್ಕೊಂಡು ಬಸ್ ಚಾರ್ಜಿಗೂ ದುಡ್ಡಿರಲಾರ್ದೆ ಟ್ರೈನಲ್ಲಿ ಟಿಕೆಟ್ ತೆಗೆದುಕೊಳ್ಳಾರ್ದೆ ಪ್ರತಿಭಟನೆಗೆ ಬಂದಿದ್ದಾನೆ, ಅವನು ನೀಟ್ ಆಕಾಂಕ್ಷಿ. ಈ ಮಟ್ಟದ ಆಕ್ರೋಶ ಜನರಲ್ಲಿ ಮಡುಗಟ್ಟಿದೆ ಅಂದರೆ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆ ಅಲ್ಲ, ಪೂರ್ತಿ ವ್ಯವಸ್ಥೆನ ಕುಸಿದು ಹೋಗ್ತಾ ಇರೋದು ಸ್ಪಷ್ಟ ಸೂಚನೆಯಲ್ಲಿ ಕಂಡು ಬರ್ತಾ ಇದೆ ಅಲ್ವಾ? ನೀವು 2 ವಿಚಾರ ಹೇಳಿದ್ರಿ. ಒಂದು, ಡೆಲ್ಲಿಲಿ ಆಗ್ತಿದೆ ಅಂದರೆ ಅಲ್ಲಿನ ಆಡಳಿತ ವ್ಯವಸ್ಥೆ ಅಥವಾ ಕಾನೂನು ಸುವ್ಯವಸ್ಥೆ ಪ್ರಶ್ನೆ ಹೇಳಿದ್ರಿ. 2ನೇದು, ಜನ ಅಲ್ಲಿಗೆ ಯಾವ ರೀತಿಯಲ್ಲಿ ಯಾವ ಒಂದು ಆಕ್ರೋಶದಿಂದ ನೋವಿನಿಂದ ಅಲ್ಲಿಗೆ ಬಂದಿದ್ದಾರೆ ಅಂತ. ಮೊದಲನೇದೇನೆಂದರೆ, ಜನರು ಈ ಥರ ಏನಾಗ್ಬೋದು, ಯಾವ ರೀತಿಯಲ್ಲಿ ತಿರುಗಿ ಬೀಳ್ಬೋದು ನಮ್ಮ ಬಗ್ಗೆ ಅನ್ನೋದರ ಅರಿವು ಸುಮಾರು ಸರಿ ಒಂದು ಸರ್ವಾಧಿಕಾರದ ಮನೋಭಾವ ಇರುವಂಥವ್ರಿಗೆ ಇರೋದಿಲ್ಲ. ಯಾಕಿರಲ್ಲ? ಯಾಕೆ ಅಂದರೆ ಅವ್ರಿಗೆ ಅವ್ರ ಸುತ್ತ ಏನು ಕೋಟೆ ಕಟ್ಕೊಂಡಿರ್ತಾರೆ ಅವರೆಲ್ಲರೂ ಅವ್ರಿಗೆ ಹಿತವಾದ ಸಂಗತಿಗಳನ್ನೇ ಹೇಳ್ತಾ ಇರ್ತಾರೆ. ಇಲ್ಲೆಲ್ಲ ಏನಿಲ್ಲ, ಎಲ್ಲ ಚೆನ್ನಾಗಿದೆ, ನಮ್ಮ ರಾಮರಾಜ್ಯದಲ್ಲಿ ಏನೂ ಸಮಸ್ಯೆ ಇಲ್ಲ, ಅಚ್ಚೇ ದಿನ ಎಲ್ಲ ಕಡೆಗೂ ಇದೆ, ನಮ್ಮನ್ನು ಇಡೀ ಲೋಕ ಹಾಡಿ ಹೊಗಳ್ತಾ ಇದೆ ಅಂತ ಅವ್ರಿಗೆ ಚಕ್ರವರ್ತಿಗಳಿಗೆ ಹೇಳ್ತಾ ಇರ್ತಾರೆ. ಹಾಗಾಗಿ ಮತ್ತು ಇದ್ದಾರೆ ಒಂದಷ್ಟು ಜನ, ಒಂದು ಕೆಲವು ಕಾಕ್ರೋಚಗಳಿದ್ದಾರೆ ಈ ಥರದಲ್ಲಿ. ಕೆಲವು ಯಾರೋ ಪುಡಿಪುಕ್ಕ ಹಂಗೆಲ್ಲ ಹೇಳ್ತಾರೆ. ನಿಮಗೆ ಯಾವಾಗಲೂ ವಿರೋಧ ಮಾಡುವಂಥ ಒಂದಷ್ಟು ಜನ ವಿರೋಧ ಮಾಡ್ತಾರೆ, ಅವ್ರೇನಿಲ್ಲ, ಅವ್ರಿಗೇನಂತ ಶಕ್ತಿ ಇಲ್ಲ ಅಂತ. ಹಂಗಾಗಿ ನೋಡಿ, ಇವತ್ತು ಪಾರ್ಲಿಮೆಂಟಿಗೆ ಬಂದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು 54 ವರ್ಷದ ಯುವಕ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾರೆ. ರಾಹುಲ್ ಗಾಂಧಿ ಏನಿದ್ರು ಲೀಡರ್ ಆಫ್ ಅಪೋಸಿಷನ್, ವ್ಯಂಗ್ಯದಿಂದ ಅದನ್ನ ಎದುರುಗೊಳ್ಳೋದು. ಆಮೇಲೆ ನೀವು ಬನ್ನಿ, ಬಹಳ ನೀವು ಶಾಂತಿಯುತವಾಗಿ ಒಳ್ಳೆ ಮೀನಿಂಗ್ಫುಲ್ ಡಿಬೇಟ್ ಅಲ್ಲಿ ಲೋಕಸಭೆಯಲ್ಲಿ ಪಾಲ್ಗೊಳ್ಳಿ ಅಂತ ಅವರು ಮತ್ತು ಸ್ಪೀಕರ್ ಕರೆ ಕೊಡೋದು. ಇವೆಲ್ಲ ಬಹಳ ವಿಚಿತ್ರವಾಗಿದೆ. ಅಂದ್ರೆ ನಮ್ಮ ಸಾಮ್ರಾಜ್ಯ ಹೆಂಗ್ ನಡೀತಿದೆ ಅಂತ ನೀವು ಅನ್ಕೊಂಡಾಗ ಇಂಥವೆಲ್ಲ ಸಮಸ್ಯೆಗಳು ಆಗ್ತವೆ. ಅದರಲ್ಲೂ ಯುವ ಜನರು ಅವರು ಈ ರೀತಿಯಲ್ಲಿ ತಮ್ಮ ಮೇಲೆ ಬರ್ಬೋದು ಅನ್ನೋದನ್ನ ನಾವು ನಿರೀಕ್ಷೆ ಮಾಡಿಲ್ಲ. ಅದೇನೆ ಡೆಲ್ಲಿ ಪೊಲೀಸರನ್ನ ಒಂದು ವಿಭಾಗ ಕೂಡ ನಾವಿದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ನೋಂಥ ಮಾತುಗಳನ್ನ ಹೇಳಿದ್ರು ಅಂತ ವರದಿಯಾಗಿದೆ ಅಂತ ಉಮಾಪತಿ ಸರ್ ಆಗಲೇ ಹೇಳಿದ್ರು. ಸೊ ಇದು ಒಂದು ಸಮಸ್ಯೆ ಇದೆ. 2ನೇದು ನೋಡಿ, ಈಗ ನೀಟ್ ಎಕ್ಸಾಮ್ ಮುಗ್ದೋಯ್ತು. ಅಂದರೆ ಫಸ್ಟ್ ಎಕ್ಸಾಮ್ ಆಯಿತು, ಪೇಪರ್ ಲೀಕ್ ಆಗಿದ್ದ ಕಾರಣಕ್ಕೆ ಸೆಕೆಂಡ್ ಎಕ್ಸಾಮ್ ಕೂಡ ಈಗ ಆಗೋಯ್ತು. ಆಗೋದ್ಮೇಲೆ ಈ ತಕ್ಷಣದಲ್ಲಿ ತಮ್ಗೇನ್ ಬೇಕಾಗಿದೆ ಅನ್ನೋ ಆಸ್ಪೆಕ್ಟ್ ಇಲ್ಲ ಈಗ. ಅಂದ್ರೆ ರಿಸಲ್ಟ್ ಬಂದಾಗೋಯ್ತು, ಅಡ್ಮಿಷನ್ ಪ್ರೊಸೆಸ್ ಶುರು ಆಗುತ್ತೆ. ಹಂಗಾಗಿ ಆ ಒಂದು ವ್ಯಕ್ತಿ, ನೀವು ಯಾವ ತಂದೆ ಬಗ್ಗೆ ಹೇಳಿದ್ರಿ, ಗುಜರಾತ್ ಇಂದ ಬಂದಿರೋ ವ್ಯಕ್ತಿ, ನೀವ್ ಯಾಕೆ ಬಂದಿದೀಯ ಅಂತ ಕೇಳ್ತಾರ. ಕೇಳಿದಾಗ ನನ್ಗೆ ಇನ್ನೊಬ್ಬ ಮಗನೂ ಇದ್ದಾನೆ ಅಂತ ಹೇಳ್ತಾನೆ. ಅವನ್ ಲೈಫು ನೋಡ್ಬೇಕಲ್ವಾ, ಇದೆಲ್ಲ ಸರಿ ಹೋಗ್ಬೇಕಲ್ವಾ, ಸರಿ ಹೋಗ್ಬೇಕು ಅಂದ್ರೆ ಇನ್ನೇನ್ ದಾರಿ ಇದೆ ಅಂತ ಆತ ಹೇಳ್ತಾನೆ. ಅಂದ್ರೆ ಈಗ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಇದಕ್ಕೆ ಜನ ಬೆಂಬಲಿಸಿದಾಗ್ಲೂ ಕೂಡ ಅಲ್ಲೊಂದು ಜನ್ ಲೋಕ್ಪಾಲ್ ಅಂತ ಒಂದು ವಿಚಾರ ಇತ್ತು. ಆ ಜನ್ ಲೋಕ್ಪಾಲ್ ಜಾರಿ ಆಗ್ಬಿಟ್ರೆ ಈ ದೇಶದ ಸಮಸ್ತ ಭ್ರಷ್ಟಾಚಾರನ ಹೋಗ್ಬಿಡುತ್ತೆ ಅಂತ ಯಾರು ಏನು ಅನ್ಕೊಂಡಿದ್ದಿಲ್ಲ. ಆದ್ರೆ ಆ ಕ್ಷಣದಲ್ಲಿ ನಾವು ಇವತ್ತು ಎದುರಿಸ್ತಾ ಇರುವ ಸಕಲ ಸಮಸ್ಯೆಗಳ ಕೇಂದ್ರ ಬಿಂದು ಇದು ಅನ್ನೋ ರೀತಿಯಲ್ಲಿ ಒಂದು ಹೋರಾಟದಲ್ಲಿ ಒಂದೇನೋ
ಒಂದು ಆ ಥರದ ಪಾಯಿಂಟ್, ಒಂದು ಪ್ರೆಸಿಪಿಟೇಟಿಂಗ್ ಪಾಯಿಂಟ್ ಇರುತ್ತೆ. ಆ ಥರ ಇವತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಚಾರ ಅಂತ ಇದೆಯೇ ಹೊರತು ಅದನ್ನು ದಾಟಿರೋಂಥ ಒಂದು ಆಕ್ರೋಶ ಬೇರೆ ಬೇರೆ ಸಂದರ್ಭದಲ್ಲಿ ಇದ್ದಿದ್ದು ಒಂದು ಮಡುಗಟ್ಟಿದೆ. ಅದಕ್ಕೆ ಎಲ್ಲೆಲ್ಲಿ ಅದು ಮೊಬಿಲೈಸ್ ಆಗ್ತಿದೆ ಅಂತ ನೀವು ನೋಡಿದ್ರೆ, ನೀವು ರೈತರದ್ದು ಇದನ್ನ ಹೇಳಿದ್ರಿ, ಅಲ್ಲಲ್ಲಿ ಸ್ಟೂಡೆಂಟ್ ಪ್ರೊಟೆಸ್ಟ್ ಇದೇನು ಫಸ್ಟ್ ಏನಲ್ಲ. ಇನ್ಫ್ಯಾಕ್ಟ್ ನೇಹಾ ಅಂತ ಅಲ್ಲಿ ಏನು ಐಸಾದ ಸ್ಟೂಡೆಂಟ್ ಕೂತಿದ್ದಾರೆ, ಅವ್ರು ನೆನೆ ಇದು ಶುರು ಆಗಕ್ಕೆ ಮುಂಚೆ ವಿವರಿಸ್ತಾ ಇದ್ರು ಎಷ್ಟೆಲ್ಲ ಸ್ಟೂಡೆಂಟ್ ಪ್ರೊಟೆಸ್ಟು ನಡ್ಕೊಂಡು ಬಂದಿದೆ ಕಳೆದ 2-3 ವರ್ಷದಿಂದ ಅಂತ. ಆದರೆ ಯಾವುದೇ ಒಂದು ಈಗಾಗಲೇ ಇದ್ದಂಥ ಹಳೆಯ ರೂಪದ ಸಂಘಟನೆಗಳು ಅಥವಾ ಹಳೆಯ ಪಕ್ಷಗಳಿಗಿಂತ ಜಾಸ್ತಿಯಾಗಿ ಒಂದು ಫ್ರೆಶ್ ಆಗಿರೋದು ಒಂದು ಜನರ ಮುಂದೆ ಬಂದಾಗ ಜನರಿಗೆ ಅದು ಇಲ್ಲ, ಇದು ನಮ್ದು ಅಂತ ಅನ್ಸುತ್ತೆ. ಆ ಥರ ಅನಿಸಿದೆ. ಮತ್ತು ತಮ್ಮ ಇದುವರೆ ತನಕದ ಬೇರೆ ಬೇರೆ ಸಿಟ್ಟುಗಳಿಗೆ, ಅದು ನಿರುದ್ಯೋಗ ಇರ್ಬೋದು ಅಥವಾ ಅದು ಶಿಕ್ಷಣ ವ್ಯವಸ್ಥೆಯಲ್ಲಿರ್ತಕ್ಕಂಥ ಲೋಪದೋಷಗಳಿರ್ಬೋದು, ಇವೆಲ್ಲವೂ ಕೂಡ ಒಂದು ಘನೀಭವಿಸಿರುವಂಥ ಪ್ರೆಸಿಪಿಟೇಟ್ ಆಗಿರುವಂಥ ಪಾಯಿಂಟು ಇದು ಇಲ್ಲಿಗೆ ಬಂದು ನಿಂತಿದೆ ಅಂತ ನನಗನ್ಸುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಚಕ್ರವರ್ತಿಗಳಿಗೆ, ಯಾರು ತಮ್ಮನ್ನು ತಾವು ಚಕ್ರವರ್ತಿಗಳು ಅಂತ ಅನ್ಕೊಂಡಾರೆ ಅವ್ರಿಗೆ ಅದು ಕಷ್ಟವಿದೆ ಅವ್ರಿಗೆ. ಯಾಕಂದ್ರೆ ಅವ್ರ ಸುತ್ತ ಅಚ್ಚೇ ದಿನದ ಸುಗಮ ಸಂಗೀತ ನಿಮ್ಮ ಕಿವಿಗೆ ಇಂಪಾಗಿ ಕೇಳಿಸ್ತಾ ಇದ್ದಾಗ, ಮತ್ತು ಅದನ್ನೇ ಹೇಳಬೇಕು ಅಂತ ನಿಮ್ಮ ಸಬಾರ್ಡಿನೇಟ್ಸ್ಗೂ ಕೂಡ ಒಂದು ರೀತಿಯಲ್ಲಿ ನೀವು ತಾಕೀತು ಮಾಡಿದ್ದಾಗ ಇದು ಕಾಣೋದಿಲ್ಲ. ಇದು ಅದಕ್ಕಿಂತ ಮುಖ್ಯವಾಗಿ ನೀವು ಹೇಳಿದ ಇನ್ನೊಂದು ಪಾಯಿಂಟ್ ಇದೆ. ಆ ಸುಗಮ ಸಂಗೀತ ಹಾಡ್ತಿರೋರಲ್ಲಿ ಈ ದೇಶದಲ್ಲಿ ಈ ಇಡೀ ಯುವ ಸಮುದಾಯ ನಿರಾಕರಿಸ್ತಾ ಇರುವಂತ ಗೋಧಿ ಮೀಡಿಯಾ ಏನಿದೆ ಅದು ಕೂಡ ಸೇರ್ಕೊಂಡ್ಬಿಟ್ಟಿದೆ. ಈ ತರ ಒಂದು ಆಗಕ್ಕೆ ಸಾಧ್ಯ ಇತ್ತ ಅಂತ ಅಂದ್ರೆ ಜನ ಮೀಡಿಯಾದ ಒಂದು ಭಾಗವನ್ನು, ಯಾವುದನ್ನ ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ಕರೀಲಾಗ್ತದೆ, ಅದನ್ನ ಜನ ದೊಡ್ಡ ನೀವು ಬೇಡ, ನೀವು ಬೇಕಿಲ್ಲ ಅಂತ ಹೇಳುವಂತ ಒಂದು ಇದು ಆಗ್ಬಿಡ್ತಾ ಇದೆ. ಸೊ ಹಂಗಾಗಿ ಇದು ಇವೆಲ್ಲದರ ಒಂದು ಸಂಕೇತವಾಗಿ ಇವತ್ತು ಡೆಲ್ಲಿಲಿ ನಡೆದಿದೆ. ನನಗೆ ನಿಮ್ಮ ಇಬ್ಬರ ಕಡೆಯಿಂದನೂ ಪ್ರತಿಕ್ರಿಯೆ ಬೇಕಾಗಿದೆ. ಒಂದು ಇಂಪಾರ್ಟೆಂಟ್ ಇದು, ಯಾಕಂದರೆ 2013 ಪ್ರತಿಭಟನೆ ಏನಿತ್ತು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್, ಅದು ತುಂಬ ರೂಪಿಸಿ ಪ್ಲ್ಯಾನ್ ಮಾಡಿದ ಒಂದು ಪ್ರತಿಭಟನೆ. ಅದಕ್ಕಾಗಿ ಒಂದು ನರೇಶನನ್ನು ಫಿಕ್ಸ್ ಮಾಡಿ ಅದರ ಹಿಂದ್ಗಡೆ RSS ಇತ್ತು ಅನ್ನೋದು ಹಲವಾರು ಬಾರಿ ನಂತರ ಪ್ರೂವ್ ಆಗಿದೆ. ಅಣ್ಣಾ ಹಜಾರೆ ಬಗ್ಗೆನೂ ಹಲವಾರು ಪ್ರಶ್ನೆಗಳು ಬಂದಿವೆ. ಅದರ ನಂತರ ಆಮ್ ಆದ್ಮಿ ಪಕ್ಷ ಒಂದು ರಾಜಕೀಯ ಪಕ್ಷವಾಗಿ ಬಂದು ದೆಹಲಿಯಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ. ಇವತ್ತು ಪಂಜಾಬ್ದಲ್ಲಿಯೂ ಅಧಿಕಾರ ನಡೆಸ್ತಾ ಇದೆ. ಅಲ್ಲಿ ನರೇಶನ್ಗಳನ್ನು ಅವ್ರು ಫಿಕ್ಸ್ ಮಾಡ್ಕೊಂಡಿದ್ರು. ಆದರೆ ಇಲ್ಲಿ ಸೋನಮ್ ವಾಂಗ್ಚುಕ್ ವಿರುದ್ಧ ಈಗಾಗಲೇ ಒಂದು ನರೇಶನ್ ಫಿಕ್ಸ್ ಮಾಡೋಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಅಲ್ಲಿ ಸರ್ಕಾರ ಮಾಡಿರಲಿಲ್ಲ 2013 ಏನು UPA ಸರ್ಕಾರ ಆಯ್ತು ಅವ್ರ ವಿರುದ್ಧ. ಇವ್ರು ಏನು ಮಾಡ್ತಾ ಇದ್ರು, ಇವರು ಚೀನಾದ ಗೆಳೆಯ, ದೇಶ ವಿರೋಧಿ ಸೋನಮ್ ವಾಂಗ್ಚುಕ್, ಈ ಸರ್ಕಾರವನ್ನು ಅಭದ್ರಗೊಳಿಸಲಿಕ್ಕಾಗಿ ವಿದೇಶಿ ಶಕ್ತಿಗಳಿಂದ ಈ ರೀತಿಯಾದ ಒಂದು ನರೇಶನ್ ಫಿಕ್ಸ್ ಮಾಡಲು ಪ್ರಯತ್ನ ಮಾಡ್ತಾ ಇದ್ರು. ಇಲ್ಲಿ ಎರಡೂ ಪ್ರತಿಭಟನೆ ನೋಡ್ತಾ ಇದ್ರು ನಾವು. 2013 ಏನು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ಗೆ ಅಭೂತಪೂರ್ವ ದೇಶದ ಪೂರ್ತಿ ಬೆಂಬಲ ಸಿಕ್ತು. ಬಟ್ ಅವರ ನಿಯತ್ನಲ್ಲೇ ಎಲ್ಲೋ ಕೊರತೆ ಇತ್ತು, ಒಂದು ತೊಂದರೆ ಇತ್ತು. ಅವರ ಇಡೀ ಪ್ಲಾನ್ನಲ್ಲಿ ಆ ಪ್ರತಿಭಟನೆಯನ್ನು ಆರ್ಕಿಟೆಕ್ಟ್ ಆಗಿತ್ತು ಅನ್ನೋದು ಕಂಡು ಬರ್ತಾ ಇದೆ. ಬಟ್ ಇವತ್ತಿನ ಇದು ನೋಡ್ತಾ ಇದ್ರೆ ರಾಮಚಂದ್ರ ಗುಹಾ ಒಂದು ಮಾತಾಡ್ತಾ ಇದ್ದಾರೆ, ಸೋನಮ್ ವಾಂಗ್ಚುಕ್ ಎಂಥ ವ್ಯಕ್ತಿ ಅಂತಂದರೆ ಅಣ್ಣಾ ಹಜಾರೆಗೂ ಸೋನಮ್ ವಾಂಗ್ಚುಕ್ ಹೋಲಿಸ್ಲಿಕ್ಕೆ ಆಗೋದಿಲ್ಲ ನಮ್ಮ ಹತ್ರ. ಸೋನಮ್ ವಾಂಗ್ಚುಕ್ ತನ್ನನ್ನು ತಾನು ಈಗಾಗಲೇ ಹಲವಾರು ಬಾರಿ ಆ ಪರೀಕ್ಷೆಗೆ ಒಡ್ಕೊಂಡಿದ್ದಾರೆ. ದೇಶಕ್ಕೆ ಬೇಕಾದ ತುಡಿತವನ್ನು ತೋರಿಸಿದ್ದಾರೆ. ಗಡಿ ಭಾಗದಲ್ಲಿ ಚೀನಾ ಸೈನಿಕರು ಬಂದಾಗ ಲಡಾಖಲ್ಲಿ ಹೇಗೆ ನಾವು ಪ್ರತಿಭಟನೆ ಮಾಡಬೇಕು ಅಥವಾ ಸೈನಿಕರಿಗೆ ನಾವು ಏನು ಹೆಲ್ಪ್ ಮಾಡಬೇಕು, ಆ ರೀತಿಯ ಸೈನ್ಸ್ ಮೂಲಕ ನಾವು ಏನು ಯಾವ ರೀತಿ ಹೆಲ್ಪ್ ಮಾಡಬೇಕು, ಶಿಕ್ಷಣದಲ್ಲಿ ಏನು ಮಾಡಬೇಕು ಅಂತ ತೋರಿಸಿದ್ದಾರೆ. ಹೀಗಾಗಿ ನಾವು ಗಾಂಧಿ ಮಾರ್ಗದಲ್ಲಿರೋ ಸೋನಮ್ ವಾಂಗ್ಚುಕನ್ನು ಅಣ್ಣಾ ಹಜಾರೆ ಜೊತೆ ಹೋಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆ ಎರಡು ಅಣ್ಣಾ ಹಜಾರೆ ಮೂಮೆಂಟ್ಗೂ ಮತ್ತು ಸೋನಮ್ ವಾಂಗ್ಚುಕ್ ಮೂಮೆಂಟ್ಗೂ ಅದೇ ರೀತಿ ಕರೆಯೋಣ ನಾವೀಗ ಅದನ್ನು. ಅವೆರಡು ಮೂಮೆಂಟ್ಗೂ ನಿಮ್ಮಿಬ್ಬರ ಅಭಿಪ್ರಾಯನೂ ನಮಗೆ ಯಾವ ರೀತಿ? ನೀವು ಇವತ್ತಿನ ಚರ್ಚೆಗೆ ಬರೋ ಟೈಮ್ನಲ್ಲಿ ಒಂದು ಮಾತು ಹೇಳಿದ್ರಿ, ಅದೇನಂದ್ರೆ ಪಳಗಿದ ಪ್ರತಿಭಟನಾಕಾರರಿಗೆ, ಆಕ್ಟಿವಿಸ್ಟ್ಗಳಿಗೆ ಅವ್ರಿಗೆ ಏನಂತ ಅನ್ಸುತ್ತೆ ಅಂತಂದ್ರೆ, ಈಗ ಸಂಸತ್ ಚಲೋ, ವಿಧಾನಸೌಧ ಚಲೋ ಅಂದ್ರೆ ಅದು ಫ್ರೀಡಂ ಪಾರ್ಕ್ ಅಂತ ಅನ್ಸುತ್ತೆ ಅಂತ ಹೇಳಿದ್ರಿ. ಆದ್ರೆ ಇವರು ಸಂಸತ್ ಚಲೋ ಅಂದ್ರೆ ಸಂಸತ್ಗೆ ಹೋಗೋದು ಅಂತ ಅವರು ಅನ್ಕೊಂಡಿದ್ದಾರೆ. ಇಲ್ಲಿವರೆಗೂ ಪ್ರತಿಭಟನೆ ಮಾಡಿ ಗೊತ್ತಿಲ್ಲ ಅವ್ರಿಗೆಲ್ಲ, ಹೊಸ ಪ್ರತಿಭಟನೆ ಗೊತ್ತಿಲ್ಲ. ಸಂಸತ್ ಚಲೋ ಅಂದಿದ್ದೀರಾ, ಸಂಸತ್ಗೆ ಹೋಗ್ಬೇಕಲ್ಲಪ್ಪ. ನೀವು ತಡೆ ಹಾಕಿದ್ರೆ ನೀವು ಬ್ಯಾರಿಕೇಡ್ ನ ದಾಟಬೇಕು, ಅದೇ ಇರೋದು ನಮ್ಗೆ. ಮತ್ತು ಇವೆಲ್ಲವೂ ಕೂಡ ನಮ್ಮ ವಿರುದ್ಧ ಇರುವಂತ ಶಕ್ತಿಗಳು ಅಂತ ಅವ್ರಿಗೆ ಅನ್ನಿಸ್ಬಿಟ್ಟಿದೆ ಅಂತ. 2011-12 ಏನು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ನಡೆದಿತ್ತು, ಅದರಲ್ಲೂ ಕೂಡ ಈಗಾಗಲೇ ಇಂಥದನ್ನೆಲ್ಲವನ್ನು ಕೂಡ ಪ್ಲಾನ್ ಮಾಡ್ಕೊಂಡಿದ್ದ, ಇಂಥದ್ರಲ್ಲಿ ಭಾಗವಹಿಸಿ ಅನುಭವವಿದ್ದಂಥ ಜನ ಕೂಡ ಇದ್ರು. ಇದರ ಹಂತಗಳು ಏನಿರುತ್ತೆ ಅಂತ ಅವ್ರಿಗೆ ಮುಂಚೆನೆ ಸ್ಪಷ್ಟ ಇತ್ತು. ಅದು ನಂತರದಲ್ಲಿ ಒಂದು ರಾಜಕೀಯ ಪಕ್ಷವಾಗಿ ಗ್ರಾಜ್ಯುಯೇಟ್ ಆಗಿ ಮುಂದಕ್ಕೆ ಹೋಗ್ಬೇಕು ಮತ್ತು ದೆಹಲಿ ನಮ್ಮ ಮೊದಲ
ಏನು ಕಾರ್ಯಕ್ಷೇತ್ರ ಅನ್ನೋದ್ರ ತನಕ ಸ್ಪಷ್ಟತೆ ಇದ್ದು ಅದಕ್ಕೊಂದು ಸಿಂಬಲ್ ಆಗಿ ಅಣ್ಣಾ ಹಜಾರೆ ರೀತಿಯಾದಂಥ ಒಂದು ವ್ಯಕ್ತಿಯ ಅಗತ್ಯ ಇದೆ ಅಂತೇಳಿ ಇವೆಲ್ಲ ಮಾಡಿ ಅದನ್ನು ಅಣ್ಣಾ ಮೂವ್ಮೆಂಟ್ ಅಂತ ಕರೆದು ಮೈ ಅಣ್ಣಾ ಮೂವ್ ಅನ್ನುವಂಥ ಸ್ಲೋಗನ್ನ ಇವೆಲ್ಲವನ್ನು ಕೂಡ ಮಾಡಿದ್ರು. ಇಲ್ಲಿ ಆ ಪ್ರಮಾಣದ ಒಂದು ಇದು ಇದ್ದಂಗೆ ನನಗೆ ಅನ್ಸೋದಿಲ್ಲ. ಒಂದು ಸಲ ಮಧ್ಯೆ ಬರ್ತೇನೆ ನಾನು. ಇದು ಒಂದು ಹಂತದ ಪ್ಲಾನಿಂಗ್ ಆಯ್ತು, ಆಮ್ ಆದ್ಮಿ ಆಂಗಲ್ ಇಂದ ನೋಡ್ತಾ ಇದ್ರೆ. ಇದ್ರ ಹಿಂದೆ ಇನ್ನೊಂದು ಪ್ಲಾನಿಂಗ್ ಇದೆ ಅನ್ನೋದು ನನ್ನ ಇದು. ಇದಕ್ಕೆ ಮೋದಿಯನ್ನ ಮುಂದಿಟ್ಕೊಂಡು 2014 ಚುನಾವಣೆಯನ್ನು ಎದುರಿಸಬೇಕಾದ RSS ಇಡೀ ತನ್ನ ಪ್ರಭಾವವನ್ನು ಬಳಸಿ ತನ್ನ ಕಾರ್ಯಕರ್ತರನ್ನ ಆ ಪ್ರತಿಭಟನೆಯಲ್ಲಿ ಇಳಿಸಿ ಆ ಮಾಧ್ಯಮದ ಏನೋ ಒಂದು ಇಕೋಸಿಸ್ಟಮ್ ಅನ್ನು ಬಳಸಿಕೊಂಡು ಆಮ್ ಆದ್ಮಿ ಮಾಡಿದ ಏನ್ ಪ್ಲಾನ್ ಇದೆಯೋ ಅದನ್ನ ಹೈಜಾಕ್ ಮಾಡೋ ಪ್ರಯತ್ನವನ್ನು ಅವ್ರು ಮಾಡಿದ್ರು. ಅದರಲ್ಲಿ ಯಶಸ್ವಿನೂ ಆದ್ರು ಅನ್ನೋದು ಹಲವಾರು ವಿಶೇಷ ತಜ್ಞರು ನಿರೂಪಿಸಿದ್ದಾರೆ. ಅದನ್ನ ಬಗ್ಗೆ ಇಲ್ಲ, ಇದರಲ್ಲಿ ಎಲ್ಲವೂ ಕೂಡ ಅದರ ಪ್ರತಿ ಒಂದು ಹೆಜ್ಜೆಯು ಕಾನ್ಸ್ಪಿರಸಿ ಅಂತ ನಾವು ಹೇಳಕ್ಕಾಗಲ್ಲ. ಆದರೆ ಇದು ನಡೀತಾ ಇದ್ದ ಟೈಮ್ನಲ್ಲಿ ಅಲ್ಲಿ ತನಕ ಇದ್ದಂತ ಅಡ್ವಾಣಿ ಅವರು ಹಿನ್ನೆಲೆಗೆ ಸರಿತಾ ನರೇಂದ್ರ ಮೋದಿ ಅವರು ಗುಜರಾತ್ ಎಲೆಕ್ಷನ್ ನಲ್ಲಿ ಇನ್ನೊಂದ್ಸರಿ ಗೆದ್ದು ಬರುವ ಹೊತ್ತಿಗೆ ಅವ್ರನ್ನ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಪ್ರೊಜೆಕ್ಟ್ ಮಾಡುವಂತ ಒಂದು ಸನ್ನಿವೇಶ ನಿರ್ಮಾಣ ಆಗ್ತಾ ಇತ್ತು. ಸೊ RSS ನ ಒಂದು ಭಾಗ ಇದಕ್ಕೆ ಬೇಕಾಗಿರುವಂತ ಭೂಮಿಕೆಯನ್ನ ನಿರ್ಧರಿಸ್ತಾ ಇತ್ತು. ಅದೇ ಟೈಮಲ್ಲಿ ಈ ಒಂದು ಪ್ರಕ್ರಿಯೆ ಬಂತು. ಅರವಿಂದ್ ಕೇಜ್ರಿವಾಲ್ ಅವ್ರ ಜೊತೆಗೆ ಮಾತುಕತೆ ನಡೆಸಿದ್ದಿರ್ಬೋದು ಮತ್ತು RSS ಇದು ಮಾಡಿದ್ದಿರ್ಬೋದು ಅಂತ ನನ್ಗೆ ಇವಾಗ ಖಚಿತವಾಗಿ ಅನ್ನಿಸ್ತಾ ಇದೆ ಅಂತ ಪ್ರಶಾಂತ್ ಭೂಷಣ್ ಅವರು ಹೇಳಿರೋದನ್ನ ನಾವು ನೋಡಿದ್ವಿ. ಬಟ್ ಅರವಿಂದ್ ಕೇಜ್ರಿವಾಲ್ಗೆ ಅವ್ರ ಅಜೆಂಡಾನು ಒಂದಿತ್ತು, ಇರ್ಲೇ ಇರ್ಲಿಲ್ಲ ಅಂತ ಏನಿಲ್ಲ. ಆದ್ರೆ ಅದು ಒಂದು ರೀತಿಯಾದಂತ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ RSS ದಾಟಿ ತಾನು ಮುಂದಕ್ಕೆ ಹೋಗ್ತೀನಿ ಅಂತ ಕೇಜ್ರಿವಾಲ್ ಅನ್ಕೊಂಡಿದ್ರು ಏನು ಅಂತ ಗೊತ್ತಿಲ್ಲ. ಬಟ್ ಈ ರೀತಿಯಲ್ಲಿ ನಡೀತು. ಆದ್ರೆ ಆ ತರ ಎಲ್ಲವೂ ಕೂಡ ಪೂರ್ವ ನಿರ್ಧರಿತವಾಗಿ ನಡೀತಕ್ಕಂಥ ಒಂದು ಏನ್ ನಡೀತದೆ ಪ್ರಕ್ರಿಯೆ, ಆ ಪ್ರಕ್ರಿಯೆ ಅದು ಕಂಟ್ರೋಲ್ಡ್ ಆಗಿ ನಡೀತಿತ್ತು. ಇಲ್ಲಿ ಆ ಕಂಟ್ರೋಲ್ ಇವ್ರಿಗೆ ಇಲ್ಲದೆ ಇರೋದನ್ನ ನಾವು ನೋಡ್ತೀವಿ. ಆ ಕಂಟ್ರೋಲ್ಡ್ ಆಗಿ ನಡೆಯುವಂತ ಟೈಮ್ನಲ್ಲಿ ನಿಮಗೆ ದೊಡ್ಡ ಪ್ರಮಾಣದ ಮೀಡಿಯಾ ಬೆಂಬಲ ಮತ್ತು RSS ತರದ ಒಂದು ಸಂಘಟನಾತ್ಮಕ ಶಕ್ತಿ ಇರುವಂತದರ ಪರೋಕ್ಷವಾದಂತಹ ಬೆಂಬಲ ಇವೆಲ್ಲ ಇದ್ದಾಗ ನೀವು ಅದನ್ನ ನೆಕ್ಸ್ಟ್ ಹಂತಕ್ಕೆ ತೆಗೆದುಕೊಂಡು ಹೋಗಕ್ಕಾಗತ್ತೆ. ಇವ್ರಿಗೆ ಅವೆಲ್ಲ ಇದ್ದಿಲ್ಲ. ಇವ್ರಿಗೆ ಏನೆಲ್ಲ ಬೆಂಬಲ ಹರಿದು ಬಂದಿದೆ ಅದು ಬಹುತೇಕ ಸ್ಪಾಂಟೇನಿಯಸ್ ಆಗಿ ಬಂದಿದೆ. ಪ್ರಶ್ನೆಗಳಿವೆ. ಸೋನಮ್ ವಾಂಗ್ಚುಕ್, ಅಭಿಜಿತ್ ದೀಪ್ಗೆ ಪರಸ್ಪರ ಇಷ್ಟು ಒಬ್ಬರಿಗೊಬ್ಬರು ಹೊಂದಿಕೊಂಡು ಕೆಲಸ ಮಾಡ್ತಾ ಇರೋದು ಹೇಗೆ, ಇವೆಲ್ಲ ಪ್ರಶ್ನೆಗಳೆಲ್ಲ ಬಂದಿವೆ. ಇದು ಬಟ್ ಅದೇನ್ ಬಂದರೂ ಕೂಡ ಕಾಕ್ರೋಚ್ ಜನತಾ ಪಾರ್ಟಿಯ ಮ್ಯಾನಿಫೆಸ್ಟೋದ 5 ಸಂಗತಿಗಳು ಅಂತ ಅವ್ರು ಏನ್ ಮುಂದಿಟ್ರು ಅದು, ಮತ್ತು ಪೂನಾದಿಂದ ಆರಂಭಿಸಿ ಅವರು ಎದುರಿಗೆ ಬಂದಿರತಕ್ಕಂಥ ಯೂತ್ ಕ್ರೌಡ್ಗೆ, ಯಂಗ್ ಕ್ರೌಡ್ಗೆ ನಾವು ಹಿಂದೂ ಮುಸ್ಲಿಂ ಚಕ್ಕರ್ಗೆ ಬೀಳೋದಿಲ್ಲ ಅನ್ನೋಂಥ ಪ್ರತಿಜ್ಞೆನ ಸ್ವೀಕರಿಸಬೇಕು ಅಂತ ಹೇಳೋದು ಇವೆಲ್ಲ ಏನಿದೆ ಅದು ಬಿಜೆಪಿ ಮತ್ತು RSS ನ ಅಜೆಂಡಾದ ಕೋರ್ ಐಟಮ್ಗೆ ಮತ್ತು ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ನ ಸಾಂವಿಧಾನಿಕ ಪ್ರಜಾತಾಂತ್ರಿಕ ಸಂಸ್ಥೆಗಳನ್ನು ದುರ್ಬಲಗೊಳಿಸುವಂತ ವಿಚಾರಗಳೇನಿತ್ತು ಅದರಲ್ಲಿ CJI ಇರಲಿ, ಚುನಾವಣಾ ಆಯೋಗ ಇರಲಿ, ಅದಕ್ಕೆ ಅದು ಹೊಡಿತಾ ಇದ್ದಿದ್ದರಿಂದಾಗಿ ಇದು ಅದನ್ನು ದುರ್ಬಲಗೊಳಿಸ್ತದೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಬಟ್ ಇದರಲ್ಲಿ ಒಂದು ಸಣ್ಣದಾಗಿ ಕಾಂಗ್ರೆಸ್ ಎಕೋಸಿಸ್ಟಮ್ ಅಲ್ಲಿ ಇರುವಂತ ಬಹಳ ಜನರಿಗೆ, ಕೆಲವರಿಗೆ ಅಟ್ಲೀಸ್ಟ್ ಇಲ್ಲ ಇದು ಏನು ಕಾಂಗ್ರೆಸ್ ಮತ್ತು ಅದರಲ್ಲೂ ರಾಹುಲ್ ಗಾಂಧಿ ಅವರ ನಾಯಕತ್ವ ಏನು ಬೆಳೀತಾ ಇದೆ ಅದನ್ನ ಒಂದು ಡೈವರ್ಟ್ ಮಾಡೋದಕ್ಕೆ ಇನ್ನೊಂದು ರೀತಿಯಾದಂಥ ಸಂಚಿರ್ಬೋದಾ ಅನ್ನುವಂಥ ಅನುಮಾನ ಕೆಲವರಿಗೆ ಬಂದಿರೋದು. ನನಗೆ ಅದೆಲ್ಲವನ್ನು ಸಂಚು ಅಂತ ನೋಡೋಕ್ಕಾಗೋದಿಲ್ಲ ಅನ್ಸುತ್ತೆ. ಆದರೆ ಈ ಅಣ್ಣಾ ಹಜಾರೆ ಚಳುವಳಿಯ ಒಂದು ಅನುಭವ ಏನು ಬಹಳ ಜನರಿಗೆ ಇತ್ತು, ಅದು ಅನುಮಾನಗಳನ್ನು ಹುಟ್ಟಾಕತ್ತೆ. ಬಟ್ ಏನೇ ಇದ್ರೂ ನಾವಿವತ್ತು ಇದನ್ನ ನೋಡಬೇಕಾಗಿರುವಂಥದ್ದು ನನಗನ್ಸುತ್ತೆ ಅದು ಈ ದೇಶದಲ್ಲಿ ಮಡುಗಟ್ಟಿರ್ತಕ್ಕಂಥ ಸಂಗತಿಗಳು ಸ್ಫೋಟಗೊಳ್ಳೋದು ಇದಕ್ಕೆ ಬಂದಿದೆ. ಅದಕ್ಕೊಂದು ಟಿಪ್ಪಿಂಗ್ ಪಾಯಿಂಟ್ ಆಗಿ ಇದು ಬಂದಿದೆ. ಮತ್ತು ಯುವಜನರು ಏನಿದ್ದಾರೆ, ಜೆನ್ಜಿ ಏನಿದೆ, ಅವರು ಮತ್ತೆ ಇತಿಹಾಸದಲ್ಲಿ ಸಾಬೀತಾಗಿರುವ ಯುವಶಕ್ತಿ ಮುನ್ನೆಲೆಗೆ ಬಂದಾಗ ದೊಡ್ಡದಾಗಿರ್ತಕ್ಕಂಥ ರಾಜಕೀಯವಾದ ಕ್ರಾಂತಿಕಾರಿ ಬದಲಾವಣೆಗಳು ಸಂಭವಿಸುವಂತ ಒಂದು ಸನ್ನಿವೇಶ ಸಂದರ್ಭ ನಿರ್ಮಾಣ ಆಗಿದೆ. ಜಗತ್ತಿನಲ್ಲಿ ಹಲವಾರು ಐತಿಹಾಸಿಕ ಕ್ಷಣಗಳಿದ್ದಾವೆ. ಯಾವಾಗ ವಿದ್ಯಾರ್ಥಿಗಳು ಅಥವಾ ಯುವಜನ ರೌಡಿಗಳಿದ್ದಾರೆ, ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರೆ ಅವು ಸರ್ಕಾರಗಳೇ ಉರುಳಿ ಹೋಗಿದ್ದೇವೆ, ಉರುಳಿ ಹೋಗಿದ್ದೇವೆ. ನಮ್ಮ ದೇಶದಲ್ಲೂ ಅದು ನೋಡಿದ್ದೇವೆ ನಾವು. ಅದನ್ನು ಯಂಗ್ ಟರ್ಕ್ ಅಂತ ಹೇಳಿಕೊಂಡು ಕ್ರಾಂತಿ ಮಾಡಿದಾಗ ಏನು ಎಂದೂ ಸೋಲಲಾರ್ದ ಇಂದಿರಾನು ಸೋಲನ್ನು ಅನುಭವಿಸ್ಬೇಕಾಯ್ತು. ಅಕಸ್ಮಾತ್ ಹೈದರಾಬಾದಲ್ಲಿ ಏನು ಯೂನಿವರ್ಸಿಟಿಯಲ್ಲಿ ಒಂದು ಶುರುವಾದ ಚಳವಳಿ ರಾಜ್ಯವನ್ನೇ ಬೇರ್ಪಡಿಸ್ತದೆ. ತೆಲಂಗಾಣ, ಹೈದರಾಬಾದ್ ಆಯಿತು. ಮತ್ತು ಈಗ ದೆಹಲಿಯಿಂದ ಮೋಸ್ಟ್ಲಿ ಕನೆಕ್ಷನ್ ಸಿಗ್ತಾ ಇದೆ, ನೆಟ್ವರ್ಕ್ ವಾಪಸ್ ಪೊಲೀಸರು ಇಂಟರ್ನೆಟನ್ನು ಆನ್ ಮಾಡಿದಾರೆ ಅಂತ ಅನ್ಸುತ್ತೆ. ಅಲ್ಲಿ ನೋಡೋಣ ಚಂದ್ರಪ್ರಭಾ ಕಟಾರೆ ಅವ್ರು ಸಿಗ್ತಾರ ನಮ್ಮ ಹತ್ರ. ನಮಸ್ಕಾರ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ?
ಇಲ್ಲ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಇಲ್ಲ ಇಲ್ಲ ಪಾಪ ಅವರು ಎಷ್ಟು ದೂರ ನಡ್ಕೊಂಡು ಬಂದು ನಮಗಾಗಿ ನೆಟ್ವರ್ಕ್ ಇರುವ ಕ್ಷೇತ್ರಗಳಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಆದರೂ ಅವರನ್ನು ಸಂಪರ್ಕಿಸಲು ಸಾಧ್ಯವಾಗ್ತಾ ಇಲ್ಲ. ನೋಡೋಣ ನಂತರ ಸಿಗ್ತಾರೆ ಅನ್ನೋದು. ಅದೆಷ್ಟು ತಾಳ್ಮೆ ಮತ್ತು ಸಹನೆಯಿಂದ ಅವರು ನಮ್ಮ ಜೊತೆಗೆ ಅಂದ್ರೆ ಈ ಪ್ರತಿಭಟನೆಯ ನೈಜ ಘಟನೆಯನ್ನು ಕನ್ನಡದ ಜನತೆಗೆ ತಿಳಿಸಲು ಅವರು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ. ಸರ್, ನನಗೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಬೇಕು. ಯಾಕಂದ್ರೆ ನೀವು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದರೆ 11 ನಡೆದ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನ ಪ್ರತ್ಯಕ್ಷ ಸಾಕ್ಷಿ ಇದ್ದ ದೆಹಲಿಯಲ್ಲಿ ಎಲ್ಲ ಬೆಳವಣಿಗೆಯನ್ನು ನೀವು ಹತ್ತಿರದಿಂದ ನೋಡಿದ್ದೀರಾ. ಅಣ್ಣಾ ಹಜಾರೆಯ ಚಳವಳಿಗೂ ಇವತ್ತು ನಡೀತಾ ಇರೋ CJP ಚಳವಳಿಗೂ ಸಾಮ್ಯತೆಗಳೇನಿದೆ, ವಿರೋಧಾಂಶಗಳೇನಿದಾವು, ಬೇರೆ ಬೇರೆ ಹೇಗೆ ಕಾಣಿಸ್ತಾರೆ? 2013 ಏನು ಚಳವಳಿ ನಡೀತು ಸರ್, ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಹಳ ದೊಡ್ಡ ಅಜೆಂಡಾ ಒಂದಿತ್ತು. ದೇಶದ ಅಧಿಕಾರನ ತನ್ನ ಕೈಗೆ ತಗೋಬೇಕು ಅಂತ ಅನ್ನೋದು. ಸೊ ಅದರಲ್ಲಿ ಅವರು ಸಕ್ಸಸ್ ಆಯಿತು. ಮೋದಿಯವ್ರನ್ನ ಪ್ರೊಜೆಕ್ಟ್ ಮಾಡೋದು, ಇದೆಲ್ಲ ಬಹಳ ದೊಡ್ಡ ನೀಲಿ ನಕಾಶೆ ತಯಾರು ಮಾಡಿಟ್ಟು ಆ ನಕಾಶೆಗೆ ತಕ್ಕಂತೆ ದಾಳಗಳನ್ನು ಉರುಳಿಸಿದಂಥ ಸ್ಕ್ರಿಪ್ಟೆಡ್ ಇದು. ಅದು RSS ಸ್ಕ್ರಿಪ್ಟ್ಗೆ ಸರಿಯಾಗಿ ಇಡೀ ವ್ಯವಸ್ಥಿತವಾಗಿ ನಡೀತು. ಅದರಲ್ಲಿ ಬಾಬಾ ರಾಮದೇವ್ನ ಬಳಸ್ಕೊಂಡ್ರು. ಆ ನಂತರ ನನಗನ್ಸೋದು ಕೇಜ್ರಿವಾಲ್ ಅವರು RSSನ ಬಳಸ್ಕೊಂಡ್ರು. ಹಾಗೇನೆ RSS ಕೇಜ್ರಿವಾಲ್ನ ಬಳಸ್ಕೊಳ್ತು. ಕೇಜ್ರಿವಾಲ್ಗೆ ಡೆಲ್ಲಿ ಸಿಕ್ತು, RSSಗೆ ಇಡೀ ದೇಶ ಸಿಕ್ತು. ಸೊ ಅದೇನೆ ಈಗ 2014ರಲ್ಲಿ 2026ರಲ್ಲಿ ಚಳುವಳಿಗಳಿಗೆ ನಾಯಕರಿರ್ತಾರೆ, ನಾಯಕರು ಚಳುವಳಿಗಳನ್ನು ಮುನ್ನಡೆಸ್ತಿರ್ತಾರೆ. ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಚಳುವಳಿ ನಾಯಕರನ್ನ ಮುನ್ನಡೆಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ, ಒಂದು ಫ್ಲೂಯಿಡ್ ಸಿಚುವೇಶನ್ನು, ಒಂದು ಅನಿಶ್ಚಿತ ಗೊಂದಲದ ಒಂದು ಸಿಚುವೇಶನ್ನು, ಈಗ ಯಾವುದು ವ್ಯವಸ್ಥೆ ಪೂರ್ತಿ ಕುಸಿದೋದ್ಮೇಲೆ ಹೊಸದು ಹುಟ್ಟುತ್ತೆ ಅಂತ ಒಂದು ಮಾತು ಹೇಳ್ತಾರೆ. ಹಾಗೆ ಅನಿಶ್ಚಿತ ಮತ್ತು ಗೊಂದಲಗಳ ನಡುವೆನೇ ಒಂದು ಹೊಸ ನಾಯಕತ್ವ, ಒಂದು ಮತ್ತೆ ಚಳುವಳಿಗೆ ಒಂದು ಹೊಸ ದಿಕ್ಕು ಸಿಗ್ತದೆ ಅಂತ ಅನಿಸ್ತದೆ. ಇದು ಶುರುವಾಗ್ತಿದೆ, ಪ್ರಾರಂಭ ಇಲ್ಲಿಂದ ಶುರು ಆಗ್ತದೆ. ಯಾಕೆ ಅಂತಂದರೆ ಈಗಾಗಲೇ ನಾವು ಚರ್ಚೆ ಮಾಡಿರೋ ಥರ ಏನಂತಾರೆ, ಈ ಕಳೆದ 12 ವರ್ಷಗಳಲ್ಲಿ ಸಾಂವಿಧಾನಿಕ ಸಂಸ್ಥೆಗಳನ್ನು ಕೈವಶ ಮಾಡಿಕೊಂಡು, ಮತ್ತು ಈ ಪ್ರಜಾಪ್ರಭುತ್ವದ 3 ಅಂಗಗಳು ಅಂತ ನಾವೇನು ಹೇಳ್ತೀವಿ ಅದನ್ನೆಲ್ಲ ಕೈವಶ ಮಾಡಿಕೊಂಡು ದಂತಗೋಪುರದಲ್ಲಿ ಕುಳಿತುಕೊಂಡಿರೋ ಆಡಳಿತ ಇವತ್ತು ಭಾಳ ಸಂವೇದನಾರಹಿತವಾಗಿ ವಿದ್ಯಾರ್ಥಿಗಳು ಮತ್ತು ಯುವಜನರ ಜೊತೆ ವರ್ತಿಸ್ತಾ ಇದೆ. ಈಗಾಗಲೇ ನಾವು ಮಾತಾಡಿರೋ ಥರ ಅವ್ರಿಗೆ ಒಂದು ಸಂಗೀತ ಕೇಳಿಸ್ತಾ ಇದೆ, ಅಚ್ಚೇ ದಿನಗಳ ಸಂಗೀತ. ಆದರೆ ಆ ಅಚ್ಚೇ ದಿನಗಳ ಸಂಗೀತದ ಹೊರಗಡೆ ಕರ್ಕಶ ಸಂಗೀತ, ಜನಗಳು ಬಹಳ ಕಷ್ಟದಲ್ಲಿದ್ದಾರೆ. ಅದು ಯುವಜನರು ಅಂದ್ರೆ ಫ್ರಾನ್ಸ್ ಕ್ರಾಂತಿಯ ಮೊದಲು ಅಲ್ಲಿ ರಾಣಿ ಆಡಿದ ಮಾತು ನೆನಪಾಗ್ತಾ ಇದೆಯಲ್ಲ, ಜನಕ್ಕೆ ತಿನ್ನಲು ಬ್ರೆಡ್ ಇಲ್ಲ ಅಂತಂದ್ರೆ ಕೇಕ್ ತಿನ್ನು ಅಂತ ಹೇಳೋದು. ಆ ರೀತಿ ನಮ್ಮ ದೇಶದ ಪರಿಸ್ಥಿತಿ ಆಗ್ತಾ ಇದೆ ಈಗ. ನಿಜವಾಗ್ಲೂ ಆ ರೀತಿನೇ ನೀವು ಕರೆಕ್ಟಾಗಿ ಹೇಳಿದ್ರಿ, ಕರೆಕ್ಟಾಗಿ ನೆನಪಿಸಿದ್ರಿ. ಅದನ್ನ ಅದೇ ರೀತಿ ಆಗ್ತದೆ. ಅವ್ರಿಗೆ ಆಡಳಿತದಲ್ಲಿ ಇರೋರಿಗೆ ಏನು ನಡೀತಿದೆ ದೇಶದಲ್ಲಿ ಬೇರ್ಮಟ್ಟದಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಾದ್ರೂ ಕೂಡ ನಾವು ಏನು ಒಂದು ನಶೆ ಕೊಟ್ಟಿದ್ದೀವಿ ಅವರಿಗೆ, ಅಮಲ್ ಕೊಟ್ಟಿದ್ದೀವಿ, ಅಮಲ್ನಲ್ಲಿ ಅವ್ರು ಮುಳುಗಿರ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅಮಲ್ನಿಂದ ಎಚ್ಚೆತ್ತುಕೊಳ್ಳೋ ಒಂದು ದಿವಸ ಬರುತ್ತೆ ಅಂತಂದೇಳಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ಲು ಈ 23 ದಿನಗಳಿಂದ ಈ ಚಳುವಳಿ ನಡೀತಾ ಇದೆ. ಸರ್ಕಾರ ಒಂದು ದಿವಸನಾದರೂ ತನ್ನ ಪ್ರತಿನಿಧಿಯಾಗಿ ಒಬ್ಬ ಸಾಮಾನ್ಯ MP-ನಾದರೂ ಅಲ್ಲಿ ಕಳಿಸ್ತಾ, ಒಬ್ಬ ಮಂತ್ರಿ ದೂರ ಇರಲಿ, ಅಲ್ಲಿಂದ ಪ್ರಧಾನಮಂತ್ರಿಗಳ ನಿವಾಸ, ಎಲ್ಲ ಮಂತ್ರಿಗಳ ನಿವಾಸ ಅಲ್ಲಲ್ಲೇ ಹತ್ತತ್ರದಲ್ಲೇ 1 ಕಿಲೋಮೀಟರ್ ದೂರದಲ್ಲಿದೆ. ಯಾರೂ ಕೂಡ ಬಂದು ಒಂದು ಮಾತು ಅವ್ರ ಜೊತೆಗೆ ಒಂದು ಹೆಂಗಿದಿರಿ ಅಂತಂದೇಳಿ ವಿಚಾರಿಸೋ ಕೂಡ, ಆರೋಗ್ಯ ಹೆಂಗಿದೆ ಅಂತ ವಿಚಾರಿಸೋ ಸೌಜನ್ಯ ಕೂಡ ತೋರಿಸ್ಲಿಲ್ಲ. ಅಂದ್ರೆ ಚಳುವಳಿ ಬೇರೆ, ಮಾತುಕತೆಯಲ್ಲಿ ಅಥವಾ ಎದುರಾಳಿಗಳ ಜೊತೆಗೆ ಒಂದು ಮಾತುಕತೆ ಮಾಡಬಹುದು ಅನ್ನೋ ಒಂದು ಮನೋಭಾವನೆ ಈ ಸರ್ಕಾರಕ್ಕಿಲ್ಲ. ಬೇಡಿಕೆ ಈಡೇರಿಸೋದಿರ್ಲಿ. ವಾಂಗ್ಚುಕ್ ಅವ್ರ ದೇಹ ಸ್ಥಿತಿ ಕೆಟ್ಟೋದಾಗ ಆವಾಗ್ಲೂ ಕೂಡ ಬಂದು ಒಂದು ಕನ್ಸರ್ನ್ ತೋರಿಸೋದು ಕೂಡ ಇಲ್ಲ. ಅಷ್ಟು ಸಂವೇದನಾ ಶೂನ್ಯವಾಗಿ ಸರ್ಕಾರ ವರ್ತನೆ ಮಾಡಿದೆ. ಸೊ ಇದೆಲ್ಲ ಏನು ಹೇಳುತ್ತೆ ಅಂತಂದ್ರೆ ಕಡೆಗೆ ಆಮೇಲೆ ಇವರು ಯಾವುದ್ರಲ್ಲಿ ಮುಳುಗಿದ್ದಾರೆ ಅಂತಂದ್ರೆ ಇವತ್ತಿನವರೆಗೂ ಕೂಡ ಅವ್ರಿಗೊಂದು ಶಾಕು, ಒಂದು ಆಘಾತ ಆಗಿರುತ್ತೆ ಇವತ್ತು ಅಂತ ಅಂದ್ಕೊಳ್ತೀನಿ ನಾನು. ಯಾವುದ್ರಲ್ಲಿ ಮುಳುಗಿದ್ದಾರೆ ಅಂದರೆ
29 ಚುನಾವಣೆಗೆ ನಾವು 850 ಸ್ಥಾನಗಳಿಗೆ ಎಲೆಕ್ಷನ್ ನಡೆಸಬೇಕು. 800 ಅಂದ್ರೆ ಕ್ಷೇತ್ರ ಮರು ವಿಂಗಡಣೆ ಇವರ ತಕ್ಷಣದ ಒಂದು ಪ್ರಯಾರಿಟಿ. ಪ್ರಯಾರಿಟಿ ಅಲ್ಲ. ಚುನಾವಣೆ ಗೆಲ್ಲೋದು ಹೇಗೆ, ಜನರನ್ನು ಮರಳು ಮಾಡೋದು ಹೇಗೆ, ಆ ತಂತ್ರಗಳನ್ನು ವಿಫಲಗೊಳಿಸಿ ಅಂದ್ರೆ ಮೋಸ ಮಾಡಿ ನಾವು ಅಧಿಕಾರ ಹಿಡಿಯೋದು ಹೇಗೆ ಅನ್ನೋದು ಬಿಟ್ಟು ಅವ್ರು ಬೇರೆ ಎದ್ರ ಬಗ್ಗೆನೂ ವಿಚಾರ ಮಾಡ್ತಾ ಇಲ್ಲ. ಮತ್ತೆ ಚುನಾವಣೆ ಗೆಲ್ಲಬೇಕು ಅಷ್ಟೇ. ಅದರ ಆಚೆಗೆ ಜನರ ನೋವು ಕಷ್ಟ ಯಾವುದು ಕೂಡ ಅವರಿಗೆ ಡಸಂಟ್ ಮ್ಯಾಟರ್ ಅಂತ ಆಗೋಗ್ಬಿಟ್ಟಿದೆ. ಈ ತರ ಬಹಳ ದಿವಸ ನಡೆಯೋದಿಲ್ಲ ಅನ್ನೋದನ್ನ ಇವತ್ತಿನ ಚಳುವಳಿ, ಇವತ್ತಿನ ಘಟನೆ, ಬೀದಿಗೆ ಉಕ್ಕಿ ಹರಿದ ಆಕ್ರೋಶ ಏನಿದೆ ಇದು ತೋರಿಸ್ತಾ ಇದೆ. ಎಸ್ ಸರ್, ಇನ್ನೊಂದು ಕ್ವಶನ್ನು, ಈ ಚಳುವಳಿಗೆ ವಿರೋಧ ಪಕ್ಷಗಳು ಏನು ಮತ್ತೆ ಒಂದಾಗುವ ಸೂಚನೆ ತೋರಿಸ್ತಾ ಇರೋದು ವೆಸ್ಟ್ ಬೆಂಗಾಲ್ ಚುನಾವಣೆ ಸೋಲಿನ ನಂತರ ತೋರಿಸಿದ ಬೆಂಬಲ ಇದೆಯಲ್ಲ ತುಂಬ ಲೇಟ್ ಆಯಿತು. ಅಂದರೆ ಒಂದು ಕಡೆ ಎಲ್ಲೋ 2013 ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನ ಚಳವಳಿಯ ನಾಟಕೀಯತೆ ಏನಿತ್ತು ಅದಕ್ಕಾಗಿ ಒಂದು ಎಚ್ಚರಿಕೆಯ ಹಿಂದೆ ಹೆಜ್ಜೆಯನ್ನು ದೂರಿಟ್ಟಿದ್ವು. ಕೊನೆಗೆ ಅದು ಕನ್ಫರ್ಮ್ ಆದ್ಮೇಲೆ ಅವ್ರು ಮುಂದೆ ಬಂದು ಬೆಂಬಲಕ್ಕೆ ನಿಂತರು ಅಂತ ಅನ್ಸತ್ತಾ ನಿಮಗೆ? ಹೌದು, ಇಲ್ಲ ಮೊದಲೇ ಬರಬೇಕಾಯ್ತು? ಮೊದಲೇ ಬಂದರು. ಬಹುತೇಕ ಎಲ್ಲಾ ಪಕ್ಷಗಳು ಬಂತು ಎಕ್ಸೆಪ್ಟ್ ಕಾಂಗ್ರೆಸ್ ಕಟ್ಟ ಕಡೆಗೆ ಬಂತು. ಪವನ್ ಖೇಡಾ ಅವರಲ್ಲಿ ಹೋದ್ರು, ಮಾತಾಡಿದ್ರು ವಾಂಗ್ಚುಕ್ ಜೊತೆಗೆ. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿ ಸಪೋರ್ಟ್ ಮಾಡಿದ್ರು. ಇದು ಯಾಕೆ ಅಂತಂದ್ರೆ ಅಭಿಜಿ ಇವರು ದೀಪ್ಕೆ ಏನಿದ್ದಾರೆ ಅವರು ಪೂರ್ವಾಶ್ರಮದಲ್ಲಿ ಆಮ್ ಆದ್ಮಿ ಪಾರ್ಟಿ ಜೊತೆಗಿದ್ದರು. ಆಮ್ ಆದ್ಮಿ ಪಾರ್ಟಿ ಮತ್ತೆ ಕಾಂಗ್ರೆಸ್ ದೆಹಲಿನಲ್ಲಿ ರಾಜಕೀಯ ಎದುರಾಳಿಗಳು, ನೇರ ರಾಜಕೀಯ ಎದುರಾಳಿಗಳು. ಅವ್ರ ಸ್ಟೇಕ್ಸ್ ಇದೆ ಅಲ್ಲಿ, ಅವ್ರನ್ನ ಸಪೋರ್ಟ್ ಮಾಡೋದ ಬಿಡೋದು. ಅದಕ್ಕಿಂತ ಹೆಚ್ಚಾಗಿ ಪಂಜಾಬಲ್ಲಿ ಬಹಳ ಸದ್ಯದಲ್ಲೇ ನಡೆಯುವಂತ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಆಮ್ ಆದ್ಮಿ ಪಾರ್ಟಿನೇ ಭಾರಿ ದೊಡ್ಡ ಇದರ ಕಾಂಪಿಟೇಟರ್ಸ್, ಎದುರಾಳಿಗಳು. ಇದೆಲ್ಲ ಇರೋದು ಜೊತೆಗೆ ಏನಾಗಿದೆ, ದೀಪ್ಗೆ ಈ ಹಿಂದೆ ರಾಹುಲ್ ಗಾಂಧಿ ವಿರುದ್ಧ ಮಾಡಿದ ಟ್ವೀಟ್ಗಳು ಅದಕ್ಕೆ ಕಣ್ಣು ಮುಚ್ಕೊಂಡಿರೋಕ್ಕಾಗದು. ಯಾವುದೇ ರಾಜಕೀಯ ಪಕ್ಷ ಒಂದು ಅನುಮಾನದಿಂದ ನೋಡ್ತದೆ. ಒಂದು ಸಾರಿ ಕೈ ಸುಟ್ಕೊಂಡಾಗ ಅಥವಾ ಒಂದು ಸಾರಿ ಬಿಸಿ ಹಾಲು ಕುಡಿದು ಬಾಯಿ ಸುಟ್ಕೊಂಡು ಬೆಕ್ಕು ಮತ್ತೆ ತಣ್ಣಗಿರೋ ಹಾಲನ್ನು ಕೂಡ ಊದಿ ಆರಿಸ್ಕೊಂಡು ಕುಡಿಯುತ್ತೆ ಅನ್ನೋ ಥರದ್ದು ಆ ಒಂದು ಹೆಸಿಟೇಷನ್ನು ಅದು ಕಾಂಗ್ರೆಸ್ ಅಲ್ಲಿ ಕಂಡಿದೆ. ಬಟ್ ಕಾಂಗ್ರೆಸ್ ಆಲ್ಸೋ ಫೆಲ್ ಇನ್ ಲೈನ್ ಇನ್ ದ ಲಾಸ್ಟ್ ಕಡೆಗೆ ಅವರು ಕೂಡ ಬಂದು ಜೊತೆಗೆ ಸೇರಿದ್ದಾರೆ. ಮತ್ತೆ ಇವತ್ತಿನ ಚಳುವಳಿ ಏನಿದೆ, ಇವತ್ತಿನ ಘಟನೆ ಏನಿದೆ, ಈ ವಿದ್ಯಮಾನ ಪ್ರತಿಪಕ್ಷಗಳನ್ನು ಹತ್ತಿರ ತರೋದ್ರಲ್ಲಿ ಒಂದು ಫೋಕಲ್ ಪಾಯಿಂಟ್ ಆಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಆಡಳಿತ ಪಕ್ಷಕ್ಕೂ ಇದಕ್ಕೂ ಇವತ್ತು ಮನವರಿಕೆ ಆಗಿರುತ್ತೆ. ವಿರೋಧ ಪಕ್ಷಗಳು ಕೂಡ ತಮ್ಮ ಅಜೆಂಡಾ ಏನಿರಬೇಕು ಮುಂದಿನ ದಿನಗಳಲ್ಲಿ ಅನ್ನೋದರ ಸ್ಪಷ್ಟತೆ ಗೊತ್ತಾಗುತ್ತೆ. ಮತ್ತು ವಿರೋಧ ಪಕ್ಷಗಳು ರ್ಯಾಲಿ ಅರೌಂಡ್ ಮಾಡೋಕ್ಕೆ ಒಂದು ಆಶಾಭಾವನೆ ಅವರಿಗೆ ವಿರೋಧ ಪಕ್ಷಗಳಿಗೆ ಹುಟ್ಟಿದೆ. ಅವರು ಕೂಡ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಇರೋದು ಮತಪೆಟ್ಟಿಗೆಗಳಿಗೆ ಬರ್ತಾ ಇರಲಿಲ್ಲ. ಗ್ರಾಸ್ ರೂಟ್ ಅಲ್ಲಿರೋ ಏನೋ ಅಸಮಾಧಾನ ಇದೆ, ಅದು ವೋಟ್ ಆಗಿ ಪರಿವರ್ತನೆ ಆಗ್ತಿರ್ಲಿಲ್ಲ. ಅದರ ಸುಳಿವು ಪ್ರತಿಪಕ್ಷಗಳಿಗೆ ಸಿಕ್ಕಿದೆ. ಜೊತೆಗೆ ಮೋದಿ ಅವರದ್ದು ಇದು 3ನೇ ಟರ್ಮ್. ಯಾವುದೇ ಸರ್ಕಾರಕ್ಕೆ ಒಂದು ಟರ್ಮಲ್ಲೇ 2 ಆಂಟಿ ಇನ್ಕಂಬೆನ್ಸಿ, ಆಡಳಿತ ವಿರೋಧ ಭಾವನೆ ಬರ್ತದೆ. ಇದು 2ನೇ ಟರ್ಮಲ್ಲಿ ಆಯಿತು, ಮತ್ತೆ 3ನೇ ಟರ್ಮಲ್ಲಿ ಮೋದಿ ಅವರಿದ್ದಾರೆ. ಅದರ ಜೊತೆಗೆ ಮೋದಿಯವರು ಜನಸಾಮಾನ್ಯರ ಅವರು ಜನಸಾಮಾನ್ಯರ ನಾಡಿ ಮಿಡ್ತಾನ ಅವರು ಕಳ್ಕೊಂಡಿದ್ದಾರೆ, ಕಂಪ್ಲೀಟಾಗಿ ಕಳ್ಕೊಂಡಿದ್ದಾರೆ. ಅವರ ಮಂತ್ರಿಮಂಡಲನು ಕಳ್ಕೊಂಡಿದೆ. ಇಡೀ ಮಂತ್ರಿಮಂಡಲ ದಂತಗೋಪುರದಲ್ಲಿ ವಾಸ ಮಾಡ್ತಿದೆ. ಇವತ್ತು ಅಭಿಜಿತ್ ರಾಂಕ ಇರಬೇಕು, ಅವರು ರಾಂಕ ಮತ್ತೆ ಸೌರವ್ ದಾಸ್ ಇಬ್ರು ಕಾಂಗ್ರೆಸ್ ಜನತಾ ಪಾರ್ಟಿ ವಕ್ತಾರರು. ಅವರು JP ನಡ್ಡಾ ಕೇಂದ್ರ ಮಂತ್ರಿ ಮತ್ತೆ ಇತ್ತೀಚಿನವರೆಗೂ ಅವರು ಅಧ್ಯಕ್ಷರಾಗಿದ್ದರು, BJP ಅಧ್ಯಕ್ಷರಾದಂತರು. ಅವರು ಮನೆಗೆ ಹೋಗಿ ಅವರ ಸರ್ಕಾರನೇ ಕಳಿಸಿದೆ ಅವ್ರಿಗೆ, ನಾವು ನಿಮ್ಮ ಹತ್ರ ಮಾತಾಡ್ಬೇಕು ಬನ್ನಿ ಅಂತ. ಹಂಗೆ ಕಳಿಸಿದ ಮೇಲೆ ಇವರಿಬ್ರು ಹೋಗಿ ಅವ್ರ ಮನೇಲಿ ಕೂತ್ಕೊಂಡು 2 ತಾಸಿನ ಮೇಲೆ ಕಾಯಿಸಲಾಗಿದೆ ಅವ್ರನ್ನ. 2 ತಾಸಿನ ಮೇಲೆ ಅಂಥದ್ದೊಂದು ಚಳುವಳಿ ಬೀದಿಗಳಲ್ಲಿ ನಡೀತಾ ಇದ್ದಾಗ ನಿಮ್ಮ ಪ್ರಯಾರಿಟಿ ಏನಿರಬೇಕು, ನಿಮ್ಮ ತುರ್ತು ಏನಿರಬೇಕು, ಅದು ನೀವೇ ಕರೆದಿದ್ದೀರಿ ಅವ್ರ ಮಾತುಕತೆಗೆ. ಅವ್ರನ್ನ 2 ತಾಸುಗಳ ಕಾಲ ಕಾಯಿಸಿರೋದ್ರಲ್ಲೇ ನಿಮ್ಮ ಸಂವೇದನಾ ಶೂನ್ಯತೆ ಎಷ್ಟಿದೆ, ನಿರ್ಲಕ್ಷ್ಯ ಎಷ್ಟಿದೆ, ಜನಗಳನ್ನ ಎಷ್ಟು ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟಿದ್ದೀರಿ, ಆಡಳಿತದ ಅಮಲ್ನಲ್ಲಿ ಮೈ ಮರ್ತಿದ್ದೀರಿ ಅಂತ ಅನ್ನೋದನ್ನ ಈ ವಿಚಾರ, ಈ ಎಲ್ಲ ವಿದ್ಯಮಾನಗಳು ಹೇಳ್ತವೆ. ಅವರು ಬೇರೆನೇ ಲೋಕದಲ್ಲಿ ವಿಹಾರ ಮಾಡ್ತಾ ಇದ್ರು. ಈಗಾದರೂ ಅವರು
ಭೂಮಿಗೆ ಇಳಿದು ನಿಜವಾದ ನೆಲದ ವಾಸ್ತವ ಏನು ಅಂತಂದೇಳಿ ನೆಲದ ದನಿಗೆ ಅವ್ರು ಕಿವಿ ಕೊಡಬೇಕಾಗಿದೆ. ತುಂಬ ಇಂಪಾರ್ಟೆಂಟ್ ಆಗಿ ಹೇಳಿದರೆ ಸರ್, ಸಹಸ್ರ ವರ್ಷಗಳಿಂದ ಶತಮಾನಗಳಿಂದ ಸಹಸ್ರ ಶತಮಾನಗಳಿಂದಲೂ ಭೂಮಿ ಮೇಲೆ ಅಥವಾ ಬದಲಾವಣೆ ಆಗಲಾರ್ದೆ ಎಲ್ಲ ಬದಲಾವಣೆ ಸಹಿಸ್ಕೊಂಡಿರುವ ಒಂದು ಪ್ರಾಣಿ ಅಂದರೆ ಅದು ಜಿರಳೆ, ಕಾಕ್ರೋಚ್. ಆ ಕಾಕ್ರೋಚ್ಗಳು ಇವತ್ತು ಬೀದಿಗಿಳಿದು ದೆಹಲಿಯನ್ನು ಮುತ್ತಿಗೆ ಹಾಕಿದ್ದಾವೆ. ಅದ್ರ ಬಗ್ಗೆ ಮಾತನಾಡಲಿ ಇವತ್ತು ನಮ್ಮ ಜೊತೆಗೆ ಜೋಡಿದ್ದಾರೆ ಈ ದಿನ.comನ ರಿಸರ್ಚ್ ವಿಂಗ್ನ ಮುಖ್ಯಸ್ಥರಾಗಿರುವ ಭರತ್ ಹೆಬ್ಬಾಳ್ ಅವರೇ. ಭರತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ರೀತಿ ಹೋಪ್ ಕಳೆದುಕೊಂಡ ದೇಶದಲ್ಲಿ ಹೊಸ ನಿರೀಕ್ಷೆಯನ್ನು, ಹೊಸ ಆಸೆಯನ್ನು, ಹೊಸ ಒಂದು ಹುಮ್ಮಸ್ಸನ್ನು ಮೂಡಿಸಿದಂತ ಅನಿಸ್ತಾ ಇರೋ ಈ ಪ್ರೊಟೆಸ್ಟ್. ಇದೊಂದು ಡೆಫಿನೆಟ್ಲಿ ಒಂದು ಹೋಪ್ಫುಲ್ ಪ್ರೊಟೆಸ್ಟು. ಓವರಾಲ್ ಈಗಾಗಲೇ ಮಾತಾಡಿರೋ ಹಾಗೆ ಏನಕ್ಕೆ ಅಂದರೆ ಯಾವ ರೀತಿ ಇದು ಹುಟ್ಕೊಳ್ತು, ಹೇಗೆ ಬಂತು, ಇದನ್ನೆಲ್ಲ ತಿಳ್ಕೊಂಡಾಗ ಜನಕ್ಕೆ ಓವರಾಲ್ ಮಧ್ಯಮ ವರ್ಗ ಜನಕ್ಕೆ ಏನು ಒಂದು ರೀತಿಯಾದಂತಹ ಒಂದು BJP ಅಲೆ ಅಂತ ನಾವು ಹೇಳ್ಬೋದು, ಅಥವಾ ಮೋದಿಯ ಒಂದು ಮ್ಯಾಜಿಕ್ ಅಂತ ಏನು ಗೋಧಿ ಮಾಧ್ಯಮ ಹೇಳುತ್ತೆ, ಆ ರೀತಿ ಇದ್ದಂಥ ಒಂದು ರಿಯಾಲಿಟಿ ಚೆಕ್ ಆಗ್ತಾ ಇದೆ. ಅಂದರೆ ಏನೊಂದು ರಾಜಕಾರಣಿಗಳಿರ್ಬೋದು, ಅಥವಾ ಅಧಿಕಾರ ವರ್ಗ ಇರ್ಬೋದು, ನ್ಯಾಯಾಧೀಶರು ಇರ್ಬೋದು, ಇವರೆಲ್ಲ ಸೇರಿಕೊಂಡು ಒಂದು ವ್ಯವಸ್ಥೆಯನ್ನು ಯಾವ ರೀತಿ ಒಂದು ಅಪನಂಬಿಕೆ ಅಥವಾ ಅವ್ರ ಮೇಲೆ ಒಂದು ಅಸಹನೆ ಹುಟ್ಟಿಸೋಕೆ ಏನು ಮಾಡ್ತಿದ್ರು, ಅದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಒಂದು ರೀತಿಯಾದಂಥ ಕೊಟ್ಟಿದೆ, ಒಂದು ವೇದಿಕೆ ಕೊಟ್ಟಿದೆ. ಅದು ನನ್ನ ಪ್ರಕಾರ ಕಾಕ್ರೋಚ್ ಜನತಾ ಪಾರ್ಟಿಗೂ ಮೀರಿದಂಥ ಒಂದು ಪ್ರತಿಕ್ರಿಯೆ ಬಂದಿದೆ ಜನರಿಂದ. ಇದು ಸೋನಂ ವಾಂಗ್ಚುಕ್ ಅಥವಾ ದೀಪ್ಕೆ ಅವರ ನೇತೃತ್ವದಲ್ಲೇ ಇರುತ್ತೋ, ಅಥವಾ ಅದಕ್ಕಿಂತ ದೊಡ್ಡದಾಗಿ ಇನ್ನೂ ಜನಾಕ್ರೋಶ ಅಥವಾ ವಿದ್ಯಾರ್ಥಿಗಳ ಆಕ್ರೋಶ ಇನ್ನೂ ಗುಗುಲೇಳುತ್ತೋ ಅಂತ ನಾವು ಕಾದು ನೋಡಬೇಕಿದೆ. ಇದು ನಡ್ಕೊಂಬಂದ ರೀತಿಯಿಂದ ನೋಡಿದಾಗ ಮೇ 15ನೇ ತಾರೀಕು ಏನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರು ಹೇಳಿದ್ರು, ಅಂದರೆ ವಿದ್ಯಾರ್ಥಿಗಳು ಪರಾವಲಂಬಿಗಳು ಅಂತ, ಪ್ಯಾರಾಸೈಟ್ಸ್ ಅನ್ನೋ ರೀತಿಯಲ್ಲಿ ಏನು ಹೇಳಿದ್ರು, ಅದು ಓವರಾಲ್ ಈ ಅಧಿಕಾರಶಾಹಿ ವರ್ಗ ಅಥವಾ ರಾಜಕಾರಣಿಗಳಿಗೆ ಸ್ಟೂಡೆಂಟ್ಸ್ ಮೇಲೆ ಇರುವಂತಹ ಒಂದು ಏನಂತೀವಿ, ಅದು ಅವ್ರಿಗೆ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟರು, ಅದು ಅವ್ರಿಗೆ ಈ ರೀತಿ ಉಲ್ಟಾ ಹೊಡೆಯುತ್ತೆ ಅನ್ನೋದು ಮೋಸ್ಟ್ಲಿ ಅವ್ರು ಊಹಿಸ್ಲಿಕ್ಕಿಲ್ಲ ಅನಿಸುತ್ತೆ. ಬಟ್ ಇದನ್ನು ಅಷ್ಟೇ, ಅಂದರೆ ಇದು ನಾವು ಇದನ್ನು ಗಮನಿಸಬೇಕು ಅಂದಾಗ 15 to 25%, ಅಂದರೆ 15 ಇಯರ್ಸಿಂದ 25 ಇಯರ್ಸ್ ಆಫ್ ಏಜ್ ಗ್ರೂಪ್ ಇಂಡಿಯಾದಲ್ಲಿ 40% ಅನ್ಎಂಪ್ಲಾಯ್ಮೆಂಟ್ ಇದೆ. ಸತತವಾಗಿ UP, ಬಿಹಾರ, ಮಧ್ಯಪ್ರದೇಶ, ಇನ್ನೂ ಬೇರೆ ಬೇರೆ ರಾಜ್ಯಗಳಲ್ಲಿ ಪೇಪರ್ ಲೀಕ್ಗಳು ಆಗ್ತಾನೆ ಇದೆ. ಸೊ ಇದೆಲ್ಲ ಇಟ್ಕೊಂಡು ಕೂಡ ಇದು ಸಿಸ್ಟಮ್ನ ವ್ಯವಸ್ಥೆಯನ್ನು ನಾವು ಸರಿಪಡಿಸೋಕೆ ಆಗಿಲ್ಲ ಅಂತ ಹೇಳಿದಾಗ, ಇದು ವಿದ್ಯಾರ್ಥಿಗಳ ಆಕ್ರೋಶ ಈ ರೀತಿ ಬೀದಿಗಿಳಿಯೋದು ಸಹಜವೇ ಆಗಿದೆ. ಇದೇ ರೀತಿ ರೈತರು ದೊಡ್ಡ ಪ್ರಮಾಣದಲ್ಲಿ ಯಾವ ರೀತಿ ಡೆಲ್ಲಿನ ಸುತ್ತುವರೆದಿದ್ರು ಅದನ್ನ ನೋಡಬೇಕು. ಈಗ ವಿದ್ಯಾರ್ಥಿಗಳು ಎದ್ದು ಬಂದಿದ್ದಾರೆ, ಅದೇ ರೀತಿ ಕಾರ್ಮಿಕರು ಎದ್ದು ಬರ್ಬೋದು. ಮುಂದೆ ಈಗ ನಡೀತಾ ಇರುವಂಥ ಕಾರ್ಮಿಕ ವಿರೋಧಿ ನೀತಿಗಳಿರ್ಬೋದು, ಇದ್ರದ್ದು ಒಂದು ಅಲೆಯಾಗಿ ಈ ರೀತಿ ಬರ್ತಾ ಇದೆ. ಒಂದು ಏನು ಭ್ರಮೆ ಹುಟ್ಟಿಸಲಾಗಿತ್ತು ಮೋದಿ ಮೂಲಕ, ಆ ಭ್ರಮೆ ಒಂದೊಂದೇ ಕಳಿಸ್ತಾ ಇದೆ ಅಂತ ನನಗನ್ಸುತ್ತೆ. ಆದರೆ ಇದೇ ರೀತಿ ಇದನ್ನು ನಾವು ಪೂರ್ತಿ ಟ್ರಸ್ಟ್ ಮಾಡಬೇಕು ಅಥವಾ ನಂಬಿಟ್ಟು ಮುಂದೆ ಹೋಗಬೇಕು ಅಂತ ಹೇಳಿದಾಗ, ಇದರಲ್ಲಿ ನಾವು 2 ವಿಷಯಗಳನ್ನ ಗಮನಿಸಬೇಕು. ವ್ಯವಸ್ಥೆ ಏನಿದೆ, ಅಂದರೆ ಆಡಳಿತ ವ್ಯವಸ್ಥೆ ಏನಿದೆ, ಅದು ಯಾವುದೇ ಪಾರ್ಟಿ ಇರ್ಬೋದು, ಈ ಸತತ ಸರ್ಕಾರಗಳು ಗೌರ್ಮೆಂಟ್ಗಳಿಂದ ನಿರ್ಲಕ್ಷಿಸಲ್ಪಟ್ಟ ಜನತೆನೇ ಈಗ ಮೇಲೆ ಅಂದರೆ ಬುಗಿಲೆ ಹೇಳ್ತಾ ಇರೋದು. ಸೊ ಈ ಪಾರ್ಟಿಗಳು ಈ ಒಂದು ಪ್ರತಿಭಟನೆಗಳನ್ನು ಪಳಗಿಸುವಂಥ ತಂತ್ರನ ಚೆನ್ನಾಗಿ ಕರಗತ ಮಾಡ್ಕೊಂಡಿವೆ. ಏನಿರ್ಬೋದು ಅಂತ ಹೇಳಿದ್ರೆ, ಪೊಲೀಸಿಂದ ಯಾವ ರೀತಿ ಅವ್ರನ್ನ ಕಂಟ್ರೋಲ್ ಮಾಡ್ಬೋದು, ಹತ್ತಿಕ್ಬೋದು, ಮತ್ತು ಗೋಧಿ ಮೀಡಿಯಾಗೆ ಯಾವ ರೀತಿ ಪ್ಯಾಕೇಜ್ ಕೊಟ್ಬಿಟ್ಟು ಅವ್ರನ್ನ ನರೇಟಿವ್ ಫಿಕ್ಸ್ ಮಾಡ್ಬೋದು. ಈಗ ಕನ್ನಯ್ಯ ಕುಮಾರ್, ಶೈಲಾ ರಶೀದ್ ಮತ್ತು ಉಮರ್ ಖಾಲಿದ್ ಅವರು ಒಂದು ಚಳುವಳಿ ನಡೆಸಿದಾಗ ಇವ್ರನ್ನ ಟುಕಡೆ ಗ್ಯಾಂಗ್ ಅಂತ ಯಾವ ರೀತಿ ಒಂದು ಬ್ರ್ಯಾಂಡ್ ಮಾಡಲಾಯಿತು. ಅದು ಫೇಕ್ ವಿಡಿಯೋ, ಇವರೇ ಮಾಡ್ಕೊಂಡಿದ್ದಂಥ ಫೇಕ್ ವಿಡಿಯೋಯಿಂದ ಮಾಡಲಾಯಿತು. ಈ ರೀತಿಯಾದಂತಹ ಯಾವುದೇ ಪ್ರತಿಭಟನೆನ ಹತ್ತಿಕ್ಕೋದಕ್ಕೆ ಏನೇನು ವ್ಯವಸ್ಥೆ ರೆಡಿ ಮಾಡ್ಕೊಂಡಿದೆ ಅದನ್ನು ಮೀರಿ ಕಾಕ್ರೋಚ್ಗಳು ಹೋಗ್ತಾರ ನೋಡಬೇಕು. ಕಾಕ್ರೋಚ್ ನೀವು ಆಗಲೇ ಹೇಳ್ದಂಗೆ ಅದಕ್ಕೆ ಯಾವುದೇ ಲೀಡರ್ ಇಲ್ಲ, ಅದಕ್ಕೆ ಯಾವುದೇ ಹೆಡ್ ಕಮಾಂಡ್ ಇಲ್ಲ, ಹೈಕಮಾಂಡ್ ಇಲ್ಲ, ಅಥವಾ ಬೇರೆ ಯಾವುದೂ ಇಲ್ಲ. ಅದು ಅವ್ರನ್ನ ಮುಗಿಸ್ಬೇಕು ಅಂದ್ರೂ ಮುಗಿಸೋಕ್ಕಾಗಲ್ಲ ಅನ್ನೋಂಥ ಒಂದು ಪ್ರಾಣಿ ಅದು. ಸೊ ಅದೇ ರೀತಿ ಕಾಕ್ರೋಚ್ಗಳನ್ನು ಈಗ ತಾವು ಮಾಡ್ಕೊಂಡಿರುವಂಥ ಒಂದು ಇದಕ್ಕೆ ಆ ವ್ಯವಸ್ಥೆನ ಬುಡಮೇಲೆ ಮಾಡೋಕ್ಕೆ ಹೋಗ್ತಾರೋ, ಅಥವಾ ಅವರು ಪಳಗ್ಬಿಡ್ತಾರೋ ಅನ್ನೋ ಒಂದು ಭಯ ಎಲ್ಲರೂ ಇದೆ. ಆತಂಕ ಸಹಜ ಕೂಡ. ಪ್ರತಿಭಟನೆ ಎದ್ದಿರೋದು ಒಳ್ಳೆಯದೇ, ಬಟ್ ಒಂದಷ್ಟು ಏನೇನು ಸುದ್ದಿಗಳು ಬರ್ತಾ ಇದೆ.
ಫಾರ್ ಎಕ್ಸಾಂಪಲ್ ದೀಪ್ಗೆ ಬಂದು ಪ್ರತಿಭಟನೆ ಮಾಡಿದಾಗ ಜಂತರ್ ಮಂತರಲ್ಲಿ ಫಸ್ಟು ಅಂಬೇಡ್ಕರ್ ಅವರ ಮೈ ಆಟೋಗ್ರಫಿಗೆ ಬಯೋಗ್ರಫಿ ಅಂತ ಒಂದು ಪುಸ್ತಕ ಇಟ್ಕೊಳ್ತಾರೆ. ಇದು ಏನೋ ನಾನು ಅವ್ರ ಮೇಲೆ ಆಪಾದನೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ಓವರ್ ಆಲ್ ಅಂದರೆ ಒಂದು ಫ್ಲೋ ಅಂತ ಬಂದಾಗ ಅಂಬೇಡ್ಕರ್ ವಾಸ್ ಎ ಇಂಟೆಲೆಕ್ಚುಯಲ್ ಜೈಂಟ್ ಇನ್ ಇಂಡಿಯನ್ ಹಿಸ್ಟ್ರಿ. ಈಗ ಅಂಬೇಡ್ಕರ್ ಒಂದು ಜಾತಿಯ ನಾಯಕ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ ಇದೇ ಗೋಧಿ ಮೀಡಿಯಾಗಳು. ಇದನ್ನು ಮೀರಬೇಕು ಅಂದಾಗ ಅಂಬೇಡ್ಕರ್ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಮೈ ಬಯೋಗ್ರಫಿ ಅಂತ ಪುಸ್ತಕ ಪಬ್ಲಿಷ್ ಮಾಡೋದು RSS. ನಾನು ಅಂದ ಮಾತ್ರಕ್ಕೆ ದೀಪ್ಗೆ RSS ಲಿಂಕ್ ಇದೆ ಅಂತ ಹೇಳ್ತಾ ಇಲ್ಲ. ಇದು ಒಂದು ರೀತಿಯಾದಂಥ ವೆರಿ ನೈವ್ ಒಂದು ಪ್ರೊಜೆಕ್ಷನ್ ಆಫ್ ಹಿಮ್ಸೆಲ್ಫ್. ಮೋಸ್ಟ್ಲಿ ಹೋಗ್ತಾ ಹೋಗ್ತಾ ಆತನಿಗೆ ಇನ್ನೂ ಪೊಲಿಟಿಕಲ್ ಆಂಬಿಷನ್ಸ್ ಇರ್ಬೋದು. ಅರವಿಂದ್ ಕೇಜ್ರಿವಾಲ್ ಯಾವ ರೀತಿ ಆದರೂ ಆ ರೀತಿನೂ ಆಗ್ಬೋದು. ಅಲ್ಲಲ್ಲ, ಅದು ಸ್ಕ್ರಿಪ್ಟೆಡ್ ಪ್ರೊಟೆಸ್ಟ್ಗಳು ಆದರೆ ಅವೆಲ್ಲ ಇರ್ತವೆ. ಒಂದು ರಿಯಾಕ್ಷನ್ ಆಗಿ ಹುಟ್ಕೊಂಡ, ಒಂದು ಮೀಮ್ಸ್ ಇಂದ ಹುಟ್ಕೊಂಡ ಒಂದು ಪ್ರತಿಭಟನೆ ರೂಪ ಪಡಿತಾ ಇರೋದು. ಅವನ ತಿಳುವಳಿಕೆ ಮಟ್ಟ ಸುಧಾರಿಸಲಿಕ್ಕೆ ಇನ್ನೂ ತುಂಬಾ ಅವಕಾಶಗಳಿದೆ. ಅದು ಅದರ ನೀವು ಹೇಳಿದ್ದು ನಿಜಾನೂ ಇರ್ಬೋದು, ಅಥವಾ ಅದು ಒಂದು ಭಾಗ ಆಗಿರ್ಬೋದು. ಅವನು ಬರಬೇಕು ರಾಜಕೀಯಕ್ಕೆ, ಈ ಚಳವಳಿ ರೂಪಿಸಬೇಕು ಅನ್ಕೊಂಡು ಬಂದು ಅಂಬೇಡ್ಕರ್ ಹಿಡ್ಕೊಂಡಿದ್ರೆ ನಮ್ಗೆ ಈ ಪ್ರಶ್ನೆ ತುಂಬಾ ಕಾಡ್ತಾ ಇತ್ತು. ಅವ್ನು ಬರ್ಬೇಕು ಅನ್ಕೊಂಡಿರಲಿಲ್ಲ. ಒಂದು ಸೂರ್ಯಕಾಂತ್ ಅವರು ಮುಖ್ಯ ನ್ಯಾಯಮೂರ್ತಿಗಳು ಒಂದು ಅವಕಾಶ ಒದಗಿಸಿಕೊಟ್ರು, ಅದಕ್ಕೊಂದು ಮೀಮ್ ಮಾಡಿದ, ಒಂದು ಸರ್ಕ್ಯಾಸಮ್ 5 ಡಿಮಾಂಡ್ಗಳನ್ನಿಟ್ಟರು, ಟೀಕೆಗಳನ್ನು ಮಾಡಿದ್ರು. ಸರ್ಕ್ಯಾಸಮ್ ಇತ್ತು ಅದರಲ್ಲಿ. ಅದಕ್ಕೊಂದು ಅಭೂತಪೂರ್ವ ಬೆಂಬಲ ಸಿಗೋದ್ರಿಂದ ಅವನಿಗೆ ಗೊತ್ತಿರಲಿಲ್ಲ ಅದು. ಯಾಕಂದ್ರೆ ಅದು ಇಡೀ ಜಗತ್ತಲ್ಲಿ ಅತಿ ದೊಡ್ಡ ಪಕ್ಷ ಬಿಜೆಪಿ ಅಂತ ಹೇಳ್ಕೊತಾರೆ, ಅದನ್ನ ದಾಟಿ ಬೆಂಬಲ ಸಿಕ್ತು ಅವ್ರಿಗೆ. ಇಂದಿನ ಪ್ರತಿಭಟನೆಗಳು ನೋಡಿದ್ರೆ ಇದು ಅದನ್ನ ನಾನು ಆಗ್ಲೇ ಹೇಳಿದ್ದು, ದೀಪ್ಗೆ ಮತ್ತೆ ಸೋನಮ್ ವಾಂಗ್ಚುಕ್ ಅವ್ರನ್ನು ಮೀರಿದಂತ ಒಂದು ಪ್ರತಿಕ್ರಿಯೆ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಜನರಲ್ಲಿರುವ ಅಸಮಾಧಾನ ಸಹಜವಾಗಿದೆ. ಇದು ಏನೋ ಯಾರೇ ಸೃಷ್ಟಿ ಮಾಡೋದು ಅಂತ ಏನೋ ಇದಂತಲ್ಲ. ಜನರಲ್ ಮಿಡ್ಲ್ ಕ್ಲಾಸ್ ಜನತೆ, ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ನನ್ನ ಮಗನಿಗೆ ಅನ್ಯಾಯ ಆಗಿದೆ, ಎಷ್ಟು ಓದಿದ್ರು ಕೂಡ ಅಂದರೆ ಅವರು ಸರ್ಕಾರ ಮಾಡುವಂಥ ತಪ್ಪು ಕಣ್ಣಿಗೆ ರಾಚುವಂಥ ಪ್ರೂಫು ಸರ್ಕಾರನೇ ಕೊಟ್ಟಿದೆ. OMR ಶೀಟಲ್ಲಿ 620 ಇದ್ರೆ ಅವ್ರು ಬಂದಿರೋ ಮಾರ್ಕ್ಸ್ 540, ಈ ರೀತಿಯಾದಂತಹ ಒಂದು 167 ಬಂದಿದೆ. ಹೌದು, ಈ ರೀತಿಯಾದಂತಹ ಕಣ್ಣಿಗೆ ರಾಚುವಂತಹ ಒಂದು ಏನೋ ಅನ್ಯಾಯ ಆದಾಗ, ಆಮೇಲೆ ಒಂದು ಪರೀಕ್ಷೆ ಅಲ್ಲ, ಹಲವಾರು ಪರೀಕ್ಷೆಗಳು ಯಶಸ್ವಿಯಾಗಿ ನಡೆಸಲು ವಿಫಲವಾಗಿರುವ ಒಬ್ಬ ವ್ಯಕ್ತಿಯನ್ನು ಡಿಪೆಂಡ್ ಮಾಡ್ಲಿಕ್ಕಾಗಿ ಒಂದಿಲ್ಲ ಅನ್ಸುತ್ತೆ ನಮಗೆ. ಒಂದು ಕೊಂಡಿ ಕಳ್ಸಿದ್ರೆ ಅಂದ್ರೆ ಬ್ಯಾಕಪ್ ಕಾರ್ಡ್ಸ್ ಅಲ್ಲಿ ಒಂದು ಕಾರ್ಡ್ ಬಿದ್ರೆ ಹೇಗೆ ಉಷ್ಟು ಕಾರ್ಡ್ಗಳು ಹೋಗಿ ಬೀಳ್ತಾವ ಅಂತ ಹೇಳ್ತಾರೆ. ಒಂದು ಕೊಂಡಿ ಕಳಿಸಿದ್ರೆ ಇಡೀ ಕೊಂಡಿ ಕಳಿಸಿದ ಒಂದು ಭಯ ಇದೆ RSS ಮತ್ತು ಬಿಜೆಪಿ ಇದೆ ಅಂತ ಅನ್ಸುತ್ತೆ. ಅದಕ್ಕಾಗಿ ಅವರು ಇಲ್ಲಿವರೆಗೂ ಯಾವುದೇ ಒಬ್ಬ ನಾಯಕನ ವೈಫಲ್ಯವನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ, ಅಕೌಂಟಬಿಲಿಟಿ ನಿರ್ಧರಿಸಲಿಕ್ಕೆ ರೆಡಿ ಇಲ್ಲ ಅವರು. ಅಕಸ್ಮಾತ್ ಧರ್ಮೇಂದ್ರ ಪ್ರಧಾನ್ ಈ ಪ್ರತಿಭಟನೆಗೆ ಹೆದರಿ ರಾಜೀನಾಮೆ ಕೊಟ್ಬಿಟ್ರೆ ಮುಂದೆ ಇನ್ನೂ ಎಷ್ಟು ಜನ ಕೊಡ್ಬೇಕನ್ನೋ ಕಾರಣಕ್ಕಾಗಿ ಬಂಡತನಕ್ಕೆ ನಿಂತಿದ್ದಾರೆ ಅಂತ ಅನಿಸ್ತಾ ಇದೆ. ಇಲ್ಲ, ಇದನ್ನ ನಾನು ಅಲ್ಲಿಗೆ ನಿಲ್ಲಿಸೋದಿಲ್ಲ. ಕಾಕ್ರೋಚ್ ಜನತಾ ಪಾರ್ಟಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಅಂದರೆ ಇದು ನಾನು ಹೇಳಿದಾಗೆ ಇದು ಸತತವಾಗಿ ಎಲ್ಲ ಗೌರ್ಮೆಂಟ್ಗಳು ನಿರ್ಲಕ್ಷ್ಯ ಮಾಡಿರುವಂಥ ವಿದ್ಯಾರ್ಥಿ ಒಂದು ಸಮೂಹ ಏನಿದೆ, ಅದಕ್ಕೆ ಒಂದು ಪ್ರಾಪರ್ ಆಗಿರೋಂಥ ಒಂದು ಸಿಸ್ಟಮ್ ಬೇಕು. ಆ ಸಿಸ್ಟಮಿಗೆ ಚೇಂಜ್ ಬೇಕು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ಈ ಸಿಸ್ಟಮ್ ಬದಲಾಗೋದಿಲ್ಲ. ಏನೋ ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಎಕ್ಸಾಮಿನೇಷನ್ ಲೀಕ್ ಇರ್ಬೋದು, ಅಥವಾ ಕೃಷಿ ಬಿಕ್ಕಟ್ಟು ಇರ್ಬೋದು, ಇದೆಲ್ಲ ಒಂದಕ್ಕೊಂದು ಲಿಂಕ್ ಇದೆ. ಇದೊಂದಕ್ಕೊಂದು ಲಿಂಕ್ ಇದ್ದಾಗ ಬರೀ ಎಕ್ಸಾಮಿನೇಷನ್ ಲೀಕ್ನ ಸ್ಟಾಪ್ ಮಾಡಿದ ತಕ್ಷಣ ಈ ವ್ಯವಸ್ಥೆ ಏನೋ ಬದಲಾಗುತ್ತೆ ಅಂತಲ್ಲ. ಈಗ ಎಷ್ಟೊಂದು ಜನ ಗ್ರಾಜ್ಯುಯೇಟ್ಸೇ ಎಜುಕೇಷನ್ ಇಲ್ದಾರ ಕೂತಿರ್ಬೇಕಾದಾಗ, ಅನ್ಎಂಪ್ಲಾಯ್ಮೆಂಟ್ ಇದ್ದಾಗ, ಅದನ್ನು ಸರ್ಕಾರಗಳು ಅದನ್ನು ಅಡ್ರೆಸ್ ಮಾಡಬೇಕು. ಪಕೋಡ ಮಾರಿ ಇನ್ನೊಂದೇನೋ ಮಾಡಿ, ಅಂದರೆ ಕೆಲಸಕ್ಕೆ ಬಾರದೇ ಇರುವಂತಹ ಒಂದು ವಿಷಯಗಳನ್ನ ಹೇಳ್ಕೊಂಡು ಅದನ್ನು ಉಡಾಫೆ ಉತ್ತರಗಳನ್ನ ಕೊಟ್ಕೊಂಡು, ಅದು ತಮಗೆ ಬೇಕಾದಂಥ ಗೋಧಿ ಮೀಡಿಯಾ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನೀವು ಏನೋ ಮಾವಿನಕಾಯಿ ಹೆಂಗ್ ತಿಂತೀರಾ ಅಂತ ಕೇಳೋದು, ಹೆಚ್ಚು ತಿಂತೀರೋ ಅನ್ನೋದು, ಈ ಒಂದು ಓವರ್ ಆಲ್ ಪ್ರಜಾಪ್ರಭುತ್ವದ ಮೌಲ್ಯಗಳು ಯಾವ ರೀತಿ ಕುಸಿತಾ ಇವೆ, ಮತ್ತೆ ನಮ್ಮ ಆರ್ಥಿಕ ಅಂದ್ರೆ ದೈನಂದಿನ ಜನರ ಆರ್ಥಿಕತೆ ಯಾವ ರೀತಿ ಏನೋ ರಿಫ್ಲೆಕ್ಟ್ ಆಗ್ತಾ ಇದೆ, ಇದು ಒಂದು ಸಿಸ್ಟಮಿಕ್. ಇದು ಕಾಕ್ರೋಚ್ ಜನತಾ ಪಾರ್ಟಿ ಇದೆಲ್ಲದ್ರ ಬಗ್ಗೆನೂ ಮಾಡಬೇಕು. ಇದು ಬರೀ ಎಕ್ಸಾಮ್ ಒಂದರಲ್ಲೇ ಅವರು ಏನೋ ಸೋನಮ್ ವಾಂಗ್ಚುಕ್ ಅವರು ಈಗ ನೀವು ಹಂಗರ್ ಫಾಸ್ಟ್ನ ನಿಲ್ಲಿಸೋದಕ್ಕೆ, ಉಪವಾಸ ಸತ್ಯಾಗ್ರಹ ನಿಲ್ಲಿಸೋದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅವರೇ ಒಂದು 3 ಡಿಮಾಂಡ್ ಕೊಟ್ಟಿದ್ದಾರೆ. ಅದು ಅಸಂಬದ್ಧವಾಗಿದೆ ಅಂತ ನನ್ನ ಅನಿಸಿಕೆ. ಅವರು ಸ್ಟಾರ್ಟಿಂಗ್ ಹೇಳಿದ್ರು ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ. ಈಗ ಅದು ಪ್ರಧಾನ್ ರಾಜೀನಾಮೆ ಅನ್ನೋ ಪಾರ್ಟ್ ಬರ್ತಾ ಇಲ್ಲ. ಈಗ ಏನೋ ಅಪೋಸಿಷನ್ ಚರ್ಚೆ ಮಾಡಬೇಕು, ಆಮೇಲೆ ಇದು ಮಾಡಬೇಕು, ನಿಜವಾದದ್ದು ಅದು ಇಲ್ಲ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿದಾವೆ. ಅದು ನರೇಶನ್ ಬಿಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್
ಅದ್ರ ಬಗ್ಗೆ ನೋಡೋಣ ಅಂತ ಅನ್ಸುತ್ತೆ. ಹೌದು. ಬಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಬಟ್ ಇವತ್ತು ನನಗೆ ಪ್ರತಿಭಟನೆ ಮಾಡ್ತಾ ಇರೋ ಒಂದು ಮಗು ಕೈಯಲ್ಲಿ ಒಂದು ಬೋರ್ಡ್ ನೋಡಿದೆ ನಾನು, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಅಂದ್ರೆ ಈ ಸರ್ಕಾರ ನಮ್ಮನ್ನು ಮಣ್ಣಲ್ಲಿ ಮಣ್ಣಾಗಿಸೋ ಪ್ರಯತ್ನ ಮಾಡ್ತಾ ಇತ್ತು. ಆದ್ರೆ ನಾವು ಬೀಜ ಇದ್ದ ಹಾಗೆ ನಾವು ಮೊಳಕೆ ಹೊಡಿತೀವಿ, ಸಸಿ ಹಾಕ್ತೇವಿ, ಮರ ಹಾಕ್ತೇವಿ, ನಮ್ಮನ್ನು ಇವ್ರು ಮಣ್ಣಾಗಿಸೋದು ಸಾಧ್ಯವಿಲ್ಲ ಅಂತ. ತುಂಬ ದೊಡ್ಡ ಮಾತಲ್ವಾ ಇದು? ಅಂದರೆ ಜಂಜಿ ತಂದೆ ಆದ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ, ತಂದೆ ಆದ ರೀತಿಯಲ್ಲಿ ಮೀಮ್ಸ್ ಮಾಡ್ತಾ ಇದ್ದಾರೆ, ಸರ್ಕ್ಯಾಸಮ್ ಮಾಡ್ತಾ ಇದ್ದಾರೆ, ಕವನ ಹಾಡ್ತಾ ಇದ್ದಾರೆ, ಕವನ ಕಟ್ತಾ ಇದ್ದಾರೆ, ಇದು ಹೊಸ ಇದು ಏನಂತಾರೆ ಸ್ಲೋಗನ್ಗಳನ್ನು ಬರೀತಾ ಇದ್ದಾರೆ. ಏನು ಮೊದಲು ನಾವು ಸ್ಲೋಗನ್ಗಳು ಕೇಳ್ತಾ ಇದ್ವಿ, ಈ ಪ್ರತಿಭಟನೆ ಸ್ಲೋಗನ್ಗಳು ತುಂಬ ಡಿಫ್ರೆಂಟ್ ಆಗಿದೆ. ಅಂದರೆ ಒಂದು ಹೊಸ ರೂಪ ಕೊಡ್ತಾ ಇದೆ. ಅಂದರೆ ದೇಶ ಒಂದು ಎಲ್ಲೋ ಒಂದು ಕಡೆ ಅಲ್ಕಮಿಸ್ಟ್ ಥಿಯರಿಗೆ ಬರ್ತಾ ಇದೆಯಾ? कितनी शिद्दत से तुम्हें पाने की मैं कोशिश करता हूँ, पूरी कायनात हमें मिलाने की साजिश करती ಅಂತ ಒಬ್ಬ ಹೊಸ ನಾಯಕನ ಹೊಸ ವ್ಯವಸ್ಥೆಯ ಉಗಮಕ್ಕೆ ಈಗ ಪಕ್ವವಾಗಿದೆ ದೇಶ. ಇವರಿಂದ ಬೇಸತ್ತಿದೆ, ಇವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅದಕ್ಕಾಗಿ ಈ ವಿದ್ಯಾರ್ಥಿಗಳಿಂದ ಶುರುವಾಗಿದೆ, ಇದು ಬದಲಾವಣೆ ಕಾಲ ಸನ್ನಿಧಿ ಆಗಿದೆ ಅಂತ ಅನಿಸ್ತಾ ಇದೆ ನಿಮಗೆ? ಏನು ತುಂಬ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದಾನೆ ಇದನ್ನು? ಈಗ ನಾವು ಇವತ್ತಿನ ಮಾತ್ರ ನೋಡಬೇಕು ಅಂತ ನನಗನ್ನಿಸ್ತದೆ. ಯಾಕೆಂದರೆ ಪ್ರಭುತ್ವಕ್ಕೆ ರಾಕ್ಷಸ ಬಲ ಇರ್ತದೆ. ಪ್ರಭುತ್ವದ ಮೈಟ್ ಏನಿದೆ ಅದು 1000 ಉಕ್ಕಿನ ಹಸ್ತಗಳಿಂದ ಅಥವಾ 1000 ಲಕ್ಷಾಂತರ ಉಕ್ಕಿನ ಪಾದಗಳಿಂದ ಪ್ರಜೆಗಳನ್ನು ತುಳಿಯುವಂಥ ಶಕ್ತಿ ಅದಕ್ಕಿದೆ. ಅದರ ಕೈನಲ್ಲಿ ಆರ್ಮಿ ಇದೆ, ಅದರ ಕೈನಲ್ಲಿ ಪೊಲೀಸ್ ಬಲ ಇದೆ, ಅರೆಸೇನಾ ಬಲ ಇದೆ, ಮದ್ದುಗುಂಡುಗಳಿದ್ದಾವೆ. ಸೊ ಇದೆಲ್ಲದು ರಿಪ್ರೆಷನ್ಗೆ ಇದೆಲ್ಲ ಇದೆ. ಆದರೆ ಇದೆಲ್ಲ ಇದ್ದೂ ಕೂಡ ಯಾಕೆ ಅಧಿಕಾರದಲ್ಲಿರೋರು ಜನಕ್ಕೆ ಹೆದರ್ತಾರೆ ಅಂತಂದರೆ, ಕಡೆಗೆ ಗೆಲ್ಲೋದು ಜನರೇನೆ, ಪ್ರಜೆಗಳೇನೆ, ಪ್ರಭುಗಳಲ್ಲ. ಸೊ ಆದ್ದರಿಂದ ಈಗಾಗಲೇ ಇದಕ್ಕೂ ಇವತ್ತಿನ ಘಟನೆ ನೋಡಿ ಹಿಗ್ಗೋ ಅಂತ ಯಾವುದೇ ಕಾರಣ ಇನ್ನೂ ಕೂಡ ಬಂದಿಲ್ಲ, ಕಾಲ ಇನ್ನೂ ಬಂದಿಲ್ಲ ಅಂತ ನನಗನ್ನಿಸ್ತದೆ. ಒಂದು ಸಂಯಮ ಇರಬೇಕು. ಮತ್ತು ಈ ಎಲ್ಲ ಪ್ರತಿಪಕ್ಷಗಳು ಒಗ್ಗೂಡಬೇಕು. ಇವತ್ತು ಇದರ ಆಶಾವಾದ ಏನು ಅಂತಂದರೆ, ಈ ಚಳುವಳಿ ಆಶಾವಾದ, ಇದಕ್ಕೆ ನಾಯಕರು ಇದ್ದಾರೆ ಆದರೆ ಅವ್ರು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಈ ಚಳುವಳಿನೇ ನಾಯಕ. ಈ ಚಳುವಳಿಗೆ ಜನರೇ ನಾಯಕರ ಅಲ್ಲ, ನಾಯಕರನ್ನ ಪಕ್ಕಕ್ಕೆ ತಳ್ಳಿದೆ. ಆದ್ದರಿಂದ ನಾಯಕರ ಬಗ್ಗೆ ಇರುವಂಥ ಸಣ್ಣ ಪುಟ್ಟ ಸಂದೇಹಗಳನ್ನು ಕೂಡ ಕಾಂಗ್ರೆಸ್ ಇರ್ಬೋದು, ಮತ್ತೊಂದು ಪಕ್ಷ ಇರ್ಬೋದು, ಇವರೆಲ್ಲ ಪಕ್ಕಕ್ಕೆ ತಳ್ಳಿ ಜನರ ಆಶಯಗಳು ಏನಿದೆ ಅಂತ ಅನ್ನೋದು ಏನು ಸ್ಪಷ್ಟವಾಗಿ ಇವತ್ತು ಹೊರಗಡೆ ಹೊಮ್ಮಿದೆ. ಜನರ ಆಶಯಗಳ ಜೊತೆ ನಿಂತು ಒಂದು ಪ್ರಜಾತಂತ್ರದ ಚೌಕಟ್ಟಿನಲ್ಲೇ ಇವತ್ತಿನ ಸರ್ಕಾರಕ್ಕೆ ಒಂದು ಪ್ರತಿರೋಧನ ಕಟ್ಟಿ ಅವರನ್ನು ಸೋಲಿಸ್ಬೇಕು ಅಂದರೆ ಪ್ರಜಾತಂತ್ರದ ರೀತಿನಲ್ಲೇ ಅವರು ಪ್ರಜಾತಂತ್ರನೂ ಕೂಡ ಕೈವಶ ಮಾಡ್ಕೊಳ್ಳಿ, ಅದರ ಸಿಸ್ಟಮ್ ಕೂಡ ಕೈವಶ ಮಾಡ್ಕೊಂಡಿದ್ದಾರೆ. ಇನ್ ಸ್ಪೈಟ್ ಆಫ್ ದಟ್ ಜನರ ಶಕ್ತಿ ಅಂತ ಬಂದಾಗ ಅದು ಯಾವುದೇ ಪ್ರಭುಗಳ ಅಥವಾ ಏನೋ ಆಡಳಿತದ ಯಾವುದೇ ಬೃಹತ್ ಹುನ್ನಾರಗಳನ್ನು ಕೂಡ ಸೋಲಿಸುವಂಥ ಶಕ್ತಿ ಜನಶಕ್ತಿಗೆ ಅಲ್ಟಿಮೇಟ್ಲಿ ಇದೆ. ಆದ್ದರಿಂದ ಪ್ರತಿಪಕ್ಷಗಳು ಈ ದಾರಿ ಹಿಡಿಬೇಕು, ಒಂದು ಕನ್ಸ್ಟ್ರಕ್ಟಿವ್ ಆಗಿರೋ ದಾರಿ ಹಿಡಿಬೇಕು, ಆಸೆ ಕಳ್ಕೋಬಾರ್ದು, ಮತ್ತು ಹಿಗ್ಗಬಾರ್ದು. ಹಿಗ್ಗಿಬಿಟ್ಟು ಅವ್ರು ಯಾವ ಭ್ರಮೆನಲ್ಲಿ ಮುಳುಗಿದ್ದಾರೆ ಅಂಥದ್ದೇ ಇನ್ನೊಂದು ಭ್ರಮೆನಲ್ಲಿ ಪ್ರತಿಪಕ್ಷಗಳು ಮುಳುಗಬಾರ್ದು. ಇವತ್ತಾಗಿರೋದು ಆಡಳಿತ ಪಕ್ಷ ಏನೊಂದು ಒಂದು ಬಲೂನ್ನಲ್ಲಿ ವಾಸ ಮಾಡ್ತಿತ್ತು ಅನ್ನೋದಿದ್ರೆ, ಆ ಬಲೂನ್ಗೆ ಇವತ್ತಿನ ಚಳುವಳಿ ಒಂದು ಸೂಚಿ ಚುಚ್ಚಿದೆ. ಅದನ್ನು ತುಂಬ ಮುಂದೆ ತೊಗೊಂಡು ಹೋಗಬೇಕಾಗಿದೆ. ಇನ್ನೂ ಪ್ರತಿಪಕ್ಷಗಳ ಜವಾಬ್ದಾರಿ ಇನ್ನೂ ಭಾಳ ಇದೆ. ಈಗಲೇ ನಮ್ಮನ್ನು ಒಂದು ಹಾಯಿ ದೋಣಿ ಥರ ಗಾಳಿ ಬೀಸ್ತು, ನಮ್ಮನ್ನು ದಡಕ್ಕೆ ಸೇರಿಸ್ತು ಅಂತಂದೇಳಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಬಟ್ ಪಕ್ವವಾಗ್ತಾ ಇದೆ ಭೂಮಿ, ಅದನ್ನು ಬಳಸ್ಕೊಳ್ಬೇಕಾದ ಜವಾಬ್ದಾರಿ ವಿರೋಧ ಪಕ್ಷಗಳಿಗಿದೆ. ಈಗ ವಿರೋಧ ಪಕ್ಷಗಳು ಇದನ್ನು ದೊಡ್ಡದ ರೀತಿಯಲ್ಲಿ ಕಟ್ಟಿಕೊಡ್ಬೇಕಾಗಿದೆ. ಆಡಳಿತ ಪಕ್ಷದ ಏನು ಜನ ವಿರೋಧಿ ನೀತಿಗಳಿದಾವೆ ಅದನ್ನು ಜನಕ್ಕೆ ಮನೆಗೆ ತಲುಪಿಸೋ ಕೆಲಸವನ್ನು ವಿರೋಧ ಪಕ್ಷಗಳು ಮಾಡಬೇಕಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕಾಗಿ ಏನು CJP ಚಳವಳಿ ಹೊಸ ಭರವಸೆಯನ್ನು ಮೂಡಿಸಿದೆ, ಇಡೀ ಡೆಲ್ಲಿ ಆತಂಕ ಸ್ಥಿತಿಯಲ್ಲಿ ತಳ್ಳಿದ್ರ ಬಗ್ಗೆ ಮಾತಾಡಲಿಕ್ಕೆ ಬರಹಗಾರರು, ಸಾಮಾಜಿಕ ಹೋರಾಟಗಾರರು ಆದ ದೊಡ್ಡಪಾಳ್ಯ ನರಸಿಂಹಮೂರ್ತಿಯವರು ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ದೊಡ್ಡಪಾಳ್ಯ ನರಸಿಂಹಮೂರ್ತಿಯವರೇ. ಹಿರಿಯ ಪತ್ರಕರ್ತ ಆದ ದೊಡ್ಡಪಾಳ್ಯ ನರಸಿಂಹಮೂರ್ತಿಯವರು, CJP ಪ್ರತಿಭಟನೆ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಡೆಲ್ಲಿ 23 ದಿನದಲ್ಲೂ ನೀವು ತುಂಬ ಗಮನಿಸ್ತಾ ಇದ್ದೀರಾ, ಅದ್ರ ಬಗ್ಗೆ ತುಂಬ ಸ್ಟಡಿ ಮಾಡಿದ್ದೀರಾ. ಇವತ್ತು ಅದು ಒಂದು ಹೊಸ ರೂಪ ಪಡೆದುಕೊಂಡಿದೆ ದಿಲ್ಲಿಯಲ್ಲಿ ಸಂಸತ್ ಚಲೋವರ ಮೂಲಕ. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಮೊದಲನೇದಾಗಿ ನಾನು ನಮ್ಮ ದೇಶದ ಯುವಜನತೆ ಯಾರು ಕಾಕ್ರೋಚ್ಗಳ ರೂಪ ಪಡೆದು ದೆಹಲಿಯ ಬೀದಿಲಿದ್ದಾರೆ, ಆ ಯುವಜನತೆಗೆ ಮನಸ್ಪೂರ್ವಕವಾಗಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಒಬ್ಬ ಸೀನಿಯರ್ ಕಾಕ್ರೋಚು ಜೂನಿಯರ್ ಕಾಕ್ರೋಚ್ಗಳಿಗೆ ಅಭಿನಂದನೆ ಹೇಳ್ತಾ ಇದ್ದಾರೆ.
ತಿಳ್ಕೊಳ್ಳಿ. ಕಾರಣ ಏನಂತಂದರೆ, ಅಭಿನಂದನೆಗೆ ಕಾರಣ ಸುಮಾರು 50 ವರ್ಷಗಳ ನಂತರದಲ್ಲಿ ಯುವಕರು, ವಿದ್ಯಾರ್ಥಿ ಯುವಜನರು, ಉದ್ಯೋಗಾಕಾಂಕ್ಷಿಗಳು ಮತ್ತು ಶಿಕ್ಷಣಾರ್ಥಿಗಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ದೇಶದಲ್ಲಿ ಇಳಿದಿದೆಯಲ್ಲ, ಹೋರಾಟ ಮಾಡಿದ್ದು ಇಲ್ಲ. ನಡೆದ ಹೋರಾಟಗಳು ಸಾಕಷ್ಟು ಬೇರೆ ಬೇರೆ ಮಂಡಲ್ ಸಂದರ್ಭ ಇತ್ಯಾದಿ. ಬಟ್ ಈ ರೂಪದಲ್ಲಿ ಇಷ್ಟು ಪ್ರಮಾಣದಲ್ಲಿ ಕಾನ್ಸಂಟ್ರೇಟ್ ಆಗಿ ಇಡೀ ದೇಶವನ್ನು ಏಕಕಾಲದಲ್ಲಿ ವ್ಯಾಪಿಸುವಂಥ ರೀತಿಯಲ್ಲಿ ಆಗಿದ್ದು ಇಲ್ಲ. ಅದು ಬಹುಶಃ ಯೋಗೇಂದ್ರ ಯಾದವ್ ಮತ್ತು ಇತ್ಯಾದಿಯವರು ಹೇಳೋ ರೀತಿಯಲ್ಲಿ ಅದು JP ಚಳುವಳಿಯ ಆ ಸಂದರ್ಭದಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಬಂತು. ಈಗ ನಿರ್ದಿಷ್ಟವಾಗಿ ಉದ್ಯೋಗ ಮತ್ತು ಶಿಕ್ಷಣದ ಇಶ್ಯೂನೇ ಇಟ್ಕೊಂಡು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅದು ಬಂದಿದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಿರೋದು ಮಾತ್ರ ಅಲ್ಲ, ಅವರು ಬಹಳ ಪೀಸ್ಫುಲ್ಲಾಗಿ ತುಂಬ ಶಾಂತಿಯುತವಾಗಿ ಈ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಭಾಳ ಮೆಚ್ಯೂರ್ಡಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಮತ್ತು ತುಂಬ ಕಲ್ಚರ್ಡಾಗಿ ಬಿಹೇವ್ ಮಾಡ್ತಾರೆ. ನಾವು 21 ಎಷ್ಟು ದಿವಸಗಳಿಂದ ನಡೀತಾ ಇದೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಅವರು ಸೋನಮ್ ವಾಂಗ್ಚುಕ್ ಅವ್ರ ಜೊತೆ ನಡ್ಕೊಳ್ಳೋ ರೀತಿಯಾಗಲಿ ಅಥವಾ ಬೇರೆ ಬೇರೆ ಹಿರಿಯರು ಮತ್ತೊಬ್ಬರು ಅತಿಥಿಗಳಲ್ಲಿ ಗೆಸ್ಟ್ ಯಾರು ಬರ್ತಾರೆ ಅವ್ರನ್ನ ಅಟೆಂಡ್ ಮಾಡೋ ರೀತಿಯಲ್ಲಾಗಲಿ, ಅದೇನು ಆರ್ಗನೈಸ್ ಫೋರ್ಸ್ ಅಲ್ಲ. ಅದಕ್ಕೇನು ವಾಲಂಟಿಯರ್ಸು ಸೆಟಪ್ಪು ಅವರಿಗೆಲ್ಲ ಏನಿಲ್ಲ. ಆಲ್ ಆಫ್ ಎ ಸಡನ್ ಅವರೆಲ್ಲ ಜೊತೆಗೆ ಸೇರಿದವರು, ಜೊತೆಗೆ ಸೇರಿ ಇಂಥ ಒಂದು ಮೆಚ್ಯೂರಿಟಿ ಈ ಜನರೇಷನಲ್ಲಿ ಜನ್ಸಿನಲ್ಲಿ ಇದೆ ಅನ್ನೋದೇನಿದೆಯಲ್ಲ, ಅದು ನನಗಂತೂ ಕಂಡಿರಲಿಲ್ಲ ಅಷ್ಟು ಮಟ್ಟಿಗೆ. ಸೊ ಆ ರೀತಿಯಲ್ಲಿ ಬಹಳ ಶಾಂತಿಯುತವಾಗಿ ಲಾ ಅಬೈಡಿಂಗ್ ಸಿಟಿಜನ್ಸ್ ಆಗಿ ಪೊಲೀಸರನ್ನೆಲ್ಲ ಸರ್ ಅಂತಾರೆ, ಅಂಕಲ್ ಅಂತಾರೆ, ಮೇಡಮ್ ಅಂತಾರೆ. ಅವರು ಆ ರೀತಿ ಗೌರವಯುತವಾಗಿ ಅವ್ರು ನಡೆಸ್ಕೊಂಡು, ಅಭಿಜಿತ್ ದಿಕ್ಕೆ ಕೂಡ ಅದೇ ರೀತಿ ನಡ್ಕೊಂಡಿದ್ದಾನೆ. ಆ ಟೆಂಟು ಅಷ್ಟು ಬಿಸಿಲಿಗೆ ಅವರು ತಾಳಲಾರದೆ ಟೆಂಟ್ ಹಾಕ್ತಾ ಇರೋ ಸಂದರ್ಭದಲ್ಲಿ ಟೆಂಟ್ ಹಾಕಕ್ಕೆ ಬಿಡದೆ ಅವ್ರು ಕಿತ್ಕೋತಾ ಇದ್ದಾಗ ಕಾಲಿಡ್ಕೊಂಡಿದ್ದಾನೆ ಪೊಲೀಸರಿಗೆ, ಟೆಂಟ್ ಹಾಕಕ್ಕೆ ಬಿಡಿ, ಇಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ ನಾವು. ಸೊ ಇದೆಲ್ಲವೂ ಕೂಡ ಬಹಳ ಒಂದು ರೀತಿಯ ಮೆಚ್ಯೂರ್ಡ್ ಬಿಹೇವಿಯರ್ ಅವ್ರ ಕಡೆಯಿಂದ ಬಂದಿದೆ. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಸೇರಿ ಇಡೀ ಪಾರ್ಲಿಮೆಂಟನ್ನು ಆವರಿಸಿದಾಗಲೂ ಕೂಡ ಇಷ್ಟೆಲ್ಲ ಅಪ್ರಚೋದಿತವಾಗಿ ವಿನಾಕಾರಣವಾಗಿ ಮಾರಣಾಂತಿಕ ದಾಳಿ ಪೊಲೀಸರು ನಡೆಸಿದಾಗಲೂ ಕೂಡ ಯಾರೂ ಒಂದು ಕಲ್ಲೆತ್ತಿಲ್ಲ. ಎಲ್ಲಿ ಒಂದು ಘಟನೆ ಬಂದಿಲ್ಲ. ಒಂದು ಅವರು ಹಿಂಸಾರೂಪಕ್ಕೆ ಇಳಿದಂಥ ಪ್ರಚೋದನೆಗೊಳಗಾದಂಥ ಒಂದು ಉದಾಹರಣೆ ಇವತ್ತು ನಮಗಂತೂ ಸಿಕ್ಕಿಲ್ಲ. ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸರು ಕಲ್ಲೆತ್ತಿದ್ದಾರೆ, ಪೊಲೀಸರು ಕಲ್ಲೆತ್ತಿದ್ದಾರೆ, ಲಾಠಿ ಎತ್ತಿದ್ದಾರೆ, ಅಶ್ರುವಾಯು ಮಾಡಿದ್ದಾರೆ. ಪೊಲೀಸರು ಅದೇ ಬೀದಿಯಲ್ಲಿ ಬಂಧಿಸಿದ್ದಾರೆ. ಅಲ್ಲ, ಅಂತ ಒಂದು ಸೆಕ್ಯೂರ್ಡ್ ಲೂಟೆನ್ ಡೆಲ್ಲಿಯಲ್ಲಿ ಕಲ್ಲುಗಳು ಮಣ್ಣುಗಳು ತುಂಬಿದ್ದಂಥ ಲಾರಿಗಳನ್ನ ನಿಲ್ಲಿಸಿದ್ರೆ ಅದ್ರ ಬಗ್ಗೆ ವಿಡಿಯೋಗಳು ಮಾಡಿದ್ದಾರೆ ಸ್ಟೂಡೆಂಟ್ಸು. ಯಾಕೆ ಇವು ನಿಂತಿದ್ದಾವೆ ಇಲ್ಲಿ ಅಂತ. ಅದ್ರ ತುಂಬ ಕಲ್ಲು ಮಣ್ಣು ತುಂಬಿದೆ ಆಯ್ತಾ. ಸೊ ಏನು ಡಬ್ರೀಸ್ ಥರದಲ್ಲಿ ಆ ರೀತಿ ತುಂಬಿದೆ. ಅದನ್ನ ಯಾತಕ್ಕೆ ಬಳಸ್ತಾ ಇದ್ರು? ಕಲ್ಲಿಸಿದ್ದು ಪ್ರಚೋದನೆ ಮಾಡ್ಲಿಕ್ಕೆ ಬಳಸಕ್ಕೆ ನಿಲ್ಲಿಸಿದ್ರು. ಅಲ್ಲಿ ಯಾಕೆ ನಿಂತಿದ್ವು ಫಸ್ಟ್ ಆಫ್ ಆಲ್ ಅಂತ ಒಂದು ಪ್ರದೇಶದಲ್ಲಿ? ಓಕೆ. ಸೊ ಹೀಗಾಗಿ ಈ ನಮ್ಮ ಕಾಕ್ರೋಚ್ಗಳು, ಈ ಜನ್ಸಿ ನಿಜಕ್ಕೂ ಅಭಿನಂದನೆಗೆ ಅರ್ಹರು. ಬಹಳ ಮೆಚ್ಯೂರ್ಡ್ ಆಗಿ ತುಂಬ ಘನತೆಯಿಂದ ಒಂದು ಈ ದೇಶದ ಸ್ವತಂತ್ರ ಚಳುವಳಿಯ ಪರಂಪರೆ, ಗಾಂಧಿವಾದಿ ಸತ್ಯಾಗ್ರಹದ ಪರಂಪರೆ ಏನಿದೆ ಆ ಪರಂಪರೆಗೆ ತಕ್ಕಂತೆ ಅವರು ಅದನ್ನು ನಡ್ಕೊಂಡ್ಬಂದಿದ್ದಾರೆ. ಒಂದು ಇದಕ್ಕೆ ಕಾಂಟ್ರರಿಯಾಗಿ ಈ ಸರ್ಕಾರ ಏನು ಮಾಡ್ತಾ ಇದೆ, ಈ ರಿಜೈಮು ಇವರ ಯಾವ ಒಂದು ಬೇಡಿಕೆಯನ್ನು ಕನಿಷ್ಠ ಪಕ್ಷ ಅಲ್ಲ ನೀವು ಹೇಳೋ ಮಾತನ್ನ ಮಾತಾಡೋಣ ಅನ್ನೋ ಒಂದು ಮಟ್ಟಿಗೂ ಯಾರು ರೆಸ್ಪಾಂಡ್ ಮಾಡಲಿಲ್ಲ. ಸಹನೆಯಿಂದ ಕೇಳಿಸ್ಕೊಳ್ಳಲು ಅವ್ರು ತಯಾರಿಲ್ಲ. ಸಹನೆಯಿಂದ ನಿಮ್ದು ಏನು ಸಮಸ್ಯೆ, ನಿಮ್ಮ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀವಿ. ನಮ್ಮ ಕಡೆ ನಾವೆಲ್ಲ ಸರಿ ಮಾಡಿದ್ದೀವಿ, ಅಟ್ಲೀಸ್ಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಯಾರು ಹೇಳಲಿಲ್ಲ. ಸಮರ್ಥನೆ ಮಾಡಿಕೊಂಡ್ರು ಕೂಡ ರಾಜೀನಾಮೆ ಇತ್ಯಾದಿ ನಾವು ಡಿಮ್ಯಾಂಡ್ ಒಪ್ಪೋದಿಲ್ಲ. ಆದರೆ ನಾವೇನು ಮಾಡಿದ್ದೀವಿ ಅಂತ ಎಕ್ಸ್ಪ್ಲೈನ್ ಮಾಡಬೇಕಲ್ಲ, ಅದನ್ನಾದರೂ ಮಾಡ್ತೀವಿ ಅಂತ ಯಾವನೂ ಮಾಡಲಿಲ್ಲ. ಅದರ ಬದಲಿಗೆ ಇವ್ರು ಏನು ಮಾಡಿದ್ರು, ಇವ್ರು ಯಾವ ರೀತಿ ಸ್ವೀಕರಿಸಿದ್ದಾರೆ? ಮೆಟ್ರೋ ಸ್ಟೇಷನ್ಗಳು ಬಂದ್ ಮಾಡಿಬಿಡೋದು, ಜನರನ್ನ ತಡೆದ್ಬಿಡೋದು, ಇಂಟರ್ನೆಟ್ ಅದೆಲ್ಲ ದೊಡ್ಡ ಸ್ಟ್ರಾಂಗ್ ಜಾಮರ್ ಹಾಕ್ಬಿಟ್ಟಿದ್ದಾರೆ ಅಂತ ಅಲ್ಲಿರೋರೆಲ್ಲ ಹೇಳ್ತಾ ಇದ್ದಾರೆ. ಕಾಲ್ಸ್ ಬರ್ತಾ ಇಲ್ಲ, ಇಂಟರ್ನೆಟ್ ಬರ್ತಾ ಇಲ್ಲ, ದೊಡ್ಡ ಜಾಮರ್ಗಳು ಹಾಕ್ಬಿಟ್ಟಿದ್ದಾರೆ, ಕಮ್ಯುನಿಕೇಷನ್ ಇಲ್ಲ. ಬ್ಯಾರಿಕೇಡ್ಗಳನ್ನು ಹಾಕಿ ಬ್ಯಾರಿಕೇಡ್ಗಳನ್ನ ದಬ್ಬಿ ಆಚೆ ಬರ್ತಾರೆ ಅಂತೇಳಿ ಅವನ್ನ ವೆಲ್ಡಿಂಗ್ ಮಾಡಿಸ್ಬಿಟ್ಟಿದ್ದಾರೆ, ಒಂದಕ್ಕೊಂದು ವೆಲ್ಡಿಂಗ್ ಮಾಡಿಸ್ಬಿಟ್ಟಿದ್ದಾರಂತೆ. ಆ ವೆಲ್ಡಿಂಗ್ ಎಲ್ಲ ಮುರಿದಾಕಿದ್ದಾರೆ ಆಮೇಲೆ ಹುಡುಗರು ಈಚೆ ಬರುವಾಗ. ಸೊ ವೆಲ್ಡಿಂಗ್ಗಳು ಮಾಡಿಸಿದ್ದಾರೆ. ಹಿಂದೆ ರೈತರ ಚಳುವಳಿ ಆದಾಗ ರಸ್ತೆಗಳಿಗೆ ಕಬ್ಬಿಣದ ಮೊಳೆ ಹೊಡೆದಿದ್ರು. ಆ ರೀತಿಯಲ್ಲಿ ಅವ್ರನ್ನ ತಡೆದ್ಬಿಡ್ಬೋದು, ಲಾಠಿ ಚಾರ್ಜ್ ಮಾಡಿ ಹೊಡಿಸ್ಬೋದು ಅಂದ್ಕೊಂಡಿದ್ರೆ, ಆದರೆ ಇವ್ರ ನಿರೀಕ್ಷೆ ಮೀರಿದ ದೊಡ್ಡ ಸಂಖ್ಯೆಯಲ್ಲಿ ಬಂದಿದೆ. ಇದೆಲ್ಲ ಪರಿಣಾಮಗಳಾಗಿದೆ, ಅದೆಲ್ಲ ನಮಗೆ ಗೊತ್ತಿದೆ. ಸೊ ಪ್ರಶ್ನೆ ಏನಪ್ಪ ಅಂತಂದರೆ, ಇಷ್ಟೊಂದು ಶಾಂತಿಯುತವಾಗಿ ಈ 89 ಪೇಪರ್ಗಳ ಲೀಕ್ಗಳನ್ನು ಅನುಭವಿಸಿ ಅಷ್ಟು ಪದೇ ಹತಾಶರಾಗಿ, ಉದ್ಯೋಗದ ಭರವಸೆ ಇಲ್ಲ,
ಶಿಕ್ಷಣದ ಭರವಸೆ ಇಲ್ಲ. ಇಂಥ ಸಂದರ್ಭದಲ್ಲಿ ಬದುಕಿನಲ್ಲಿ ಕನಸು ಕಟ್ಟಿ ಶ್ರಮ ಹಾಕದಂಥ ಒಂದು ಫ್ಯಾಮಿಲಿಗಳು, ಆ ವಿದ್ಯಾರ್ಥಿಗಳು ಏನು ಮಾಡಬೇಕು? ನಾನು ನಿಮಗೆ ಕೇಳ್ತೀನಿ, ಸುಮ್ಮನೆ ಫ್ರೆಂಡ್ಲಿ ನಾವೇ ಡಿಸ್ಕಸ್ ಮಾಡೋಣ. ಹೋಗಿ ಅಲ್ಲಿ ಪ್ರತಿಭಟನೆ ಕೂತಿದ್ದಾರೆ, ಶಾಂತಿಯುತವಾಗಿ ಕೂತಿದ್ದಾರೆ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳ್ತಾರೆ, ಕೈಯಲ್ಲಿ ದುಡ್ಡಿಲ್ಲ. ಅಷ್ಟೆಲ್ಲ ಮಾಡ್ತಾ ಇರೋರು ಸರ್ಕಾರ ನಮ್ಮ ಮಾತು ಕೇಳಬೇಕು, ಈ ಪ್ರಜಾಪ್ರಭುತ್ವದಲ್ಲಿ ನಮಗೇನಾದರೂ ಪರಿಹಾರ ಒದಗಿಸ್ಬೇಕು ಅಥವಾ ನಾವು ಒತ್ತಾಯ ಮಾಡಿ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ಪಡ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಸರ್ಕಾರ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದರ ಬದಲಿಗೆ ಲಾಠಿ, ಡಾಕ್ಟರ್ ಟ್ರೀಟ್ ಮಾಡ್ಲಿಕ್ಕೆ ಬಂದಂಥ ವಾಲಂಟಿಯರ್ಸ್ ಡಾಕ್ಟರ್ಗಳು ಹೊಡೆದಿದ್ದಾರೆ ಹುಡುಕಿ. ನಾವು ಡಾಕ್ಟರ್ಸು ನಾವು ಪ್ರತಿಭಟನೆಗೆ ಬಂದಿಲ್ಲ, ನಾವು ಟ್ರೀಟ್ ಮಾಡಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರು ಕೂಡ ನಿಮ್ಮನ್ನು ಕರೆಸಿದವ್ರು ಯಾರು ಹೇಳಿ ಅಂತ ಹೊಡೆದಿದ್ದಾರೆ. ಆ ಹೆಣ್ಮಕ್ಳು ಡಾಕ್ಟರ್ಗಳು ಅದನ್ನು ಹೇಳ್ತಾ ಇದ್ದಾರೆ. ಒಬ್ಬ ಕುಸಿದು ಬಿದ್ದಿರೋಂಥ ಬ್ರುಟಾಲಿಟಿ ಬಗ್ಗೆ ಹೇಳ್ತಾ ಇದ್ದೀನಿ. ಕುಸಿದು ಬಿದ್ದಂಥ ಹುಡುಗನ್ನ ಎತ್ತಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಒಂದಿಬ್ಬರು, ಅವ್ನು ಬಿದ್ದಿದ್ದಾನೆ. ಆ ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾರೋ ಹುಡುಗ ಹುಡುಗಿ ಹಿಡ್ಕೊಂಡು ಸುತ್ತುವರೆದು ಹೊಡಿತಾರೆ. ಇದೆಂಥ ಬ್ರುಟಾಲಿಟಿ! ಇದು ಏನು ಕಾನೂನು ವ್ಯವಸ್ಥೆ ಸುವ್ಯವಸ್ಥೆ ಮೇಂಟೈನ್ ಮಾಡೋ ರೀತಿನ? ಮಿಸ್ಟರ್ ಮೋದಿ, ಮಿಸ್ಟರ್ ಶಾ, ಮಿಸ್ಟರ್ ಇನ್ಯಾರ್ಯಾರು ಇದಿರಿಲ್ಲ. ಇದು ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡಲಿಕ್ಕೆ ಬೇಕಾಗಿದ್ದಂಥ ಕ್ರಮಗಳ. ಅವರು ಬಹಳ ಶಾಂತಿಯುತವಾಗಿ ಕೂತಿದ್ರು, ಅಲ್ಲೇ ಕೂರ್ಲಿಕ್ಕೆ ಬಿಡ್ಬೋದು. ಅಥವಾ ನಿಮ್ಗೇನೋ ತೊಂದರೆ ಇದೆ, ನಿಮಗೆ ಭಯ ಇದೆ, ನೀವು ಪುಕ್ಕಲ್ರು ಅವ್ರು ಬಂದ್ಬಿಡ್ತಾರೆ ಅಂತ ಇದ್ರೆ ಅವ್ರನ್ನ ಬ್ಯಾರಿಕೇಡ್ ಮಾಡಿ ತಡೀತಿರಲ್ಲ, ಆ ರೀತಿ ತಡೀರಿ, ಬೇರೆ ಏನೋ ಮಾಡಿ. ನೀವು ಅಪ್ರಚೋದಿತವಾಗಿ ಸುಮ್ಮನೆ ಕೂತವ್ರನ್ನ ಹಿಡಿದು ಬಡಿದು ಈ ರೀತಿ ಹಿಂಸೆ ಕೊಡುವುದು ಯಾವ ನ್ಯಾಯ? ಇದೇ ಭಾರತವನ್ನ, ಇದೇ ಹಿಂದೂ ರಾಷ್ಟ್ರ ಕಟ್ಲಿಕ್ಕೆ ಕೊಟ್ಟಿರೋದ? ಇದೇ ದೇಶ ನಿರ್ಮಾಣನ? ಈ RSSನವರು ಅವರು ಎಲ್ಲ ಬಂದೆಲ್ಲ ಪುಂಗಿ ಓದ್ತಾ ಇದ್ದಾವಲ್ಲ, ಇದೇ ದೇಶ ನಿರ್ಮಾಣನ ನಿಮ್ಮದು? ಇದೇ ರಾಷ್ಟ್ರ ನಿರ್ಮಾಣನ? ನಿಮ್ಮ ಮಾದರಿ ದೇಶ ಇದೇನಾ? ಈ ಪ್ರಶ್ನೆ ನಾವು ಕೇಳಬೇಕಲ್ಲ. ನನ್ನ ಅಭಿಪ್ರಾಯದಲ್ಲಿ ಈ ಯುವಕರನ್ನ ಇಷ್ಟೊಂದು ಶಾಂತಿಯುತವಾದಂಥ ಕಾನೂನುಬದ್ಧವಾದ ನಡವಳಿಕೆ ತೋರಿಸ್ತಾ ಇರ್ತಕ್ಕಂಥ ಯುವಕರನ್ನ ನೀವು ಯಾಕೆ ಶಾಂತಿಯುತವಾಗಿದ್ದೀರಿ? ನೀವು ನೇಪಾಳದ ಮಾದರಿಯಲ್ಲಿ, ಶ್ರೀಲಂಕಾದ ಮಾದರಿಯಲ್ಲಿ ಮಾಡಿ ನಮ್ಮನ್ನ ಬೀದಿಯಲ್ಲಿ ಹಟ್ಟಾಡಿಸಿ ಬಡೀರಿ ಅಂತ ಇವರೇ ಪ್ರಚೋದನೆ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಕ್ಲಿಯರ್, ಮಾರ್ಕ್ ಮೈ ವರ್ಡ್ಸ್. ಇವ್ರು ಇದೇ ರೀತಿ ಬಿಹೇವ್ ಮಾಡಿದ್ರೆ ಇತಿಹಾಸದಲ್ಲಿ ಜನ ಇಂಥವ್ರನ್ನೆಲ್ಲ ಬಹಳ ಜನ ನೋಡ್ಬಿಟ್ಟಿದ್ದಾರೆ. ನೋಡಿ, ಜನಸಾಗರ ನೋಡಿ ಡೆಲ್ಲಿಯಲ್ಲಿ ಅದು. ಸೊ ಇಂಥವನ್ನೆಲ್ಲ ಜನ ಇತಿಹಾಸದುದ್ದಕ್ಕೂ ಇಂಥ ದಮನಕಾರಿ ಶಕ್ತಿಗಳನ್ನು ಬಹಳಷ್ಟು ನೋಡಿದ್ದಾರೆ. ಡಯರ್ಗಳನ್ನ ನೋಡಿದ್ದಾರೆ, ಹಿಟ್ಲರ್ಗಳನ್ನ ನೋಡಿದ್ದಾರೆ, ಬಸವಣ್ಣ ಎಲ್ಲ ಹಿಸ್ಟ್ರಿ ದೊಡ್ಡದಿದೆ. ಹೌದಾ? ಇಂದಿರಾ ಗಾಂಧಿ ಎಮರ್ಜೆನ್ಸಿ ಅಂತ ತಂದ ಸಂದರ್ಭದಲ್ಲಿ ಯಾವ ರೀತಿ ಇಡೀ ದೇಶ ರೆಸ್ಪಾನ್ಸ್ ಮಾಡ್ತು ಅಂತ ನಾವು ನೋಡಿದ್ದೀವಿ. ಸೊ ದಟ್ ಇದು ಈ ಮೂರ್ಖರಿಗೆ ಅರ್ಥ ಆಗ್ತಾ ಇಲ್ಲ. ಈ ಮೂರ್ಖರಿಗೆ ಹಣದ ಬಲ ಮತ್ತು ಅಧಿಕಾರ ಮದ, ಹಣ ಮದ ಇತ್ಯಾದಿ ಮದಗಳೇ, ಮಜಲ್ ಪವರ್ ಇದೇನಿದೆ ಇವ್ರಿಗೆ ಪಿತ್ತ ನೆತ್ತಿಗೇರುತ್ತಂತೆಲ್ಲ. ಈ ಮೋದಿ ಸರ್ಕಾರದ ಬಗ್ಗೆ ನನ್ನ ಅಭಿಪ್ರಾಯದಲ್ಲಿ ಇದು ಪಿತ್ತ ನೆತ್ತಿಗೇರಿದೆ. ಇದರಿಂದಲೇ ನಾವು ಮ್ಯಾನೇಜ್ ಮಾಡ್ಬಿಡ್ಬೋದು. ಯಾವುದೋ ಪಕ್ಷದವ್ರನ್ನ ಅಲ್ಲಿ 20 ಜನ ಎತ್ತಾಕೊಂಬಂದ್ಬಿಡ್ಬೋದು, ಇನ್ಯಾರನ್ನೋ 10 ಜನ ಎತ್ಕೊಂಬಂದ್ಬಿಡ್ಬೋದು. ನಾವು ಈ ರೀತಿ ಆಟ ಆಡ್ಬೋದು. ನಮ್ಮನ್ನು ಕೇಳೋರು ಯಾರು ಇರಲ್ಲ ಅನ್ನೋ ರೀತಿಯ ಒಂದು ಹಣಮದ, ಅಧಿಕಾರ ಮದ ಮತ್ತು ಮಜಲ್ ಪವರ್ನ ಬಲದಿಂದ ಮೆರಿತಾ ಇದ್ದಾರೆ. ಇದು ಯಾವ ಕಾರಣಕ್ಕೂ ಪ್ರಜಾತಂತ್ರದ ವ್ಯವಸ್ಥೆಗೆ ಇದು ಸೂಟ್ ಆಗೋದಿಲ್ಲ. ನಮ್ಮ ಯುವಕರನ್ನ, ನಮ್ಮ ದೇಶದ ಜನರನ್ನ ಇವರು ನೇಪಾಳದಲ್ಲಿ ಅಟ್ಟಾಡಿಸಿ ಹೊಡೆದ್ರಲ್ಲ, ಮನೇಲಿದ್ದಂಥ ಮಂತ್ರಿ ಮಹೋದಯರು, ಅಧಿಕಾರಿಗಳು ಎಲ್ಲರೂ ಎಳೆದು ಹೊಡೆದ್ರು. ನಾವು ನೋಡಿದ್ವಿ ಕೆಲವು ವರ್ಷಗಳ ಮುಂಚೆ. ಶ್ರೀಲಂಕಾದಲ್ಲಿ ಮಂತ್ರಿಗಳು ಪ್ರಧಾನಿ ಮಂತ್ರಿ ಆದಿಯಾಗಿ ಅವರೆಲ್ಲ ದೇಶ ಬಿಟ್ಟು ಪರಾರಿಯಾದರು. ಎಲ್ಲೋ ಹೆಲಿಕಾಪ್ಟರ್ ತರಿಸಿ ಇನ್ನೆಲ್ಲೋ ಬಾಂಗ್ಲಾದಲ್ಲೂ ಆಯಿತು, ಬಾಂಗ್ಲಾದೇಶದಲ್ಲೂ ಇದೇ ಸನ್ನಿವೇಶ ಆಯಿತು. ಇಂಥ ಒಂದು ಸನ್ನಿವೇಶ ದೇಶದ ಸುತ್ತ ಎಲ್ಲ ಕಡೆ ಆಗಿದೆ ಈಗ. ಇಂಥ ಒಂದು ಸನ್ನಿವೇಶವನ್ನ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಮಗದು ಬೇಕಾಗಿಲ್ಲ. ಅಂಥ ಸನ್ನಿವೇಶ, ಅಂಥ ಅರಾಜಕ ವಾತಾವರಣ ನಮಗೆ ಬೇಕಿಲ್ಲ. ಆದರೆ ಈ ಜನ ನಮ್ಮ ಸುತ್ತಮುತ್ತ ಏನು ಎಂಥ Z ಕ್ಯಾಟಗರಿ ಇದೆ, Z ಕ್ಯಾಟಗರಿ ಸೆಕ್ಯೂರಿಟಿ ಇದೆ, Z+ ಇದೆ, ಅಥವಾ ಇನ್ನೇನೇನೋ ನಮಗೆಲ್ಲ ಇದೆ, ದೊಡ್ಡ ಸಂಖ್ಯೆಯ ಲಕ್ಷಾಂತರ ಸಂಖ್ಯೆಯ ಸೈನ್ಯ, ಪೊಲೀಸು ಎಲ್ಲ ನಮ್ಮ ಮಾತಿನ ಪ್ರಕಾರ ನಮಗೆ ರಕ್ಷಣೆ ಕೊಡ್ತಾ ಇರ್ತಾರೆ. ಈ ರೀತಿಯ ಒಂದು ಅಹಂಕಾರದಲ್ಲಿ ಮೆರಿತಾ ಇದ್ದಾರೆ. ಇದು ಜನರ ಇದ್ರ ಮುಂದೆ, ಆಕ್ರೋಶದ ಮುಂದೆ, ಅದರಲ್ಲೂ ನಿರ್ದಿಷ್ಟವಾಗಿ ಯುವಕರ ಆಕ್ರೋಶದ ಮುಂದೆ ಇದು ನಿಲ್ಲದಿಲ್ಲ. ನೀವು ಆ ಕಡೆ ಪುಷ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಇಲ್ಲ, ನಿನ್ನೆ ಒಂದು ತುಂಬ ಇಂಪಾರ್ಟೆಂಟ್ ಆದ ಇದು ಆಯಿತು. ನಿನ್ನೆ ರಾತ್ರಿ ಒಬ್ಬ ವಿದ್ಯಾರ್ಥಿನಿ ಮಾತಾಡ್ತಾ ಹೇಳಿದ್ರು, ಇವತ್ತು ಬೆಳಗಿನವ್ರು ಮಾತಾಡಿದ್ದಾರೆ, ವಿದ್ಯಾರ್ಥಿನಿ ಯಾಕಂದ್ರೆ ಪ್ರತಿಭಟನೆ ನಡೆತಾರಲ್ಲ ಅದವರು. ನಾವು ಕಂಟಿನ್ಯೂ ಆಗಿ ನಮಗೆ ಒಂದೇ ಮಾತು ಕೇಳಿ ಬರ್ತಾ ಇದ್ದಿದ್ದು, ಯಾವುದೇ ಕಾರಣಕ್ಕೂ ನಾವು ಹಿಂಸೆಯನ್ನು ಮಾಡುವುದಿಲ್ಲ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತೇವೆ. ನಾವು ಹಿಂಸೆಯನ್ನು ಮಾಡುವುದಿಲ್ಲ, ಹಿಂಸಾ ರೀತಿಯಲ್ಲಿ ಮಾತನಾಡುವುದಿಲ್ಲ. ನಾವು ಅಷ್ಟೇ ಅಲ್ಲ, ನಮ್ಮ ಸುತ್ತಲಿರುವವರನ್ನು ಮಾಡಲು ಬಿಡುವುದಿಲ್ಲ. ಅಂದರೆ ಆ ಮಟ್ಟದ ಒಂದು ಪ್ರೌಢಿಮೆ ಅವ್ರು ತೋರಿಸ್ತಾ ಇದ್ದಾರೆ. ಅಂಥ ವಿದ್ಯಾರ್ಥಿಗಳು ಏನು ಜನಜೀವ ಅಂತೇಳಿ ನಾವು ತುಂಬ ನಿರ್ಲಕ್ಷ್ಯದಿಂದ ಅವ್ರು ರಾಜಕೀಯವನ್ನು ದೂರಿದ್ದಾರೆ, ಅವ್ರಿಗೆ ಅರ್ಥನ ಆಗ್ತಾ ಇಲ್ಲ ದೇಶದ ಪರಿಸ್ಥಿತಿ ಅಂತ ಹೇಳ್ತಾ ಇದ್ವಿ. ಅವರಿಷ್ಟು ಪ್ರೌಢವಾಗಿ ತೋರಿಸ್ತಾ ಇರಬೇಕಾದ್ರೆ ಅದಕ್ಕೆ ಸ್ಪಂದಿಸಬೇಕಾದ ಸಮಾಜ, ಮಾಧ್ಯಮ,
ನ್ಯಾಯಾಲಯ, ಸರ್ಕಾರ ಆ ರೀತಿ ಸ್ಪಂದಿಸ್ತಾ ಇದೆಯಾ? ಮಾಧ್ಯಮಗಳು, ನ್ಯಾಯಾಂಗ, ಇದು ಏನು ಮಾಧ್ಯಮಗಳು 4ನೇ ಅಂಗ ಅಂತ ಏನು ಹೇಳ್ತೀವಿ, ಮಾಧ್ಯಮಗಳು ಅದು ಸಾಮಾಜಿಕ ಕಳಕಳಿ ಅಥವಾ ಈ ಥರದ್ದು ಸ್ಪಂದಿಸುವಂಥ ವಿಚಾರ ಇದೆಲ್ಲ ಮಾಧ್ಯಮಗಳು ಮರೆತೋಗಿದ್ದಾವೆ. ಯಾಕೆ ಅಂತಂದರೆ ಬಂಡವಾಳ ಯಾವಾಗ ಮಾಧ್ಯಮನ ಆಳಕ್ಕೆ ಶುರು ಆಯಿತು ಆವಾಗಿಂದ ಲಾಭದ ಆಸೆ ಒಂದೇ, ಲಾಭ ಮಾಡ್ಕೋಬೇಕು ಅಂತಂದರೆ ಯಾರು ಅಧಿಕಾರದಲ್ಲಿದ್ದಾರೋ ಅವ್ರು ಬೂಟ್ ನೆಕ್ಕಬೇಕು ಅಂತ. ಸೊ ಇದೇನು ಮುಖ್ಯಧಾರೆಯ ಮೀಡಿಯಾಗಳಂತ ಸೋಕಾಳ್ ಮುಖ್ಯಧಾರೆ ಅಂತ ನಾವೇನು ಹೇಳ್ತಿದ್ದೀವಿ ಅವರೆಲ್ಲ ಮಾರ್ಕೊಂಡಿದ್ದಾರೆ ಸರ್ಕಾರ. ಸರ್ ಇದನ್ನ ಅಷ್ಟು ಸುಲಭವಾಗಿ ಹೇಳಿಕ್ಕಾಗಲ್ಲ. ಯಾಕಂದ್ರೆ 2013 ಇದೇ ಪ್ರತಿಭಟನೆ ಆದಾಗ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್, ಅವಾಗೂ ಮಾಧ್ಯಮಗಳು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರೋ ಅಡ್ವರ್ಟೈಸ್ಮೆಂಟ್ಗಳ ಮೇಲೆ ನಿಂತಿದ್ವು. ಅವಾಗೂ ಅದೇ ರೀತಿ ಅವರನ್ನ ಓಲೈಸಬೇಕಾದ ಪರಿಸ್ಥಿತಿ ಇತ್ತು. ಬಟ್ ಇಡೀ ಮಾಧ್ಯಮಗಳು ಆ ಪ್ರತಿಭಟನೆ ಸಪೋರ್ಟ್ ಮಾಡಿದ್ವು. ಯಾರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ, ಧ್ವನಿ ಎತ್ತಾರೋ ಆ ಧ್ವನಿಗೂ ಅವಕಾಶ ಕೊಡ್ತಾ ಇದ್ವು ಮಾಧ್ಯಮಗಳು. ಆದರೆ ಲಾಸ್ಟ್ 10-12 ವರ್ಷದಿಂದ ನಾವು ನೋಡ್ತಾ ಇದ್ದೇವೆ ಆ ಧ್ವನಿಗೆ ಅವಕಾಶನೇ ಇಲ್ಲ. ಆ ಧ್ವನಿಗೆ ಇವರೇ ಪ್ರಶ್ನೆಗಳನ್ನು ಕೇಳ್ತಾರೆ, ಇವರೇ ಅವರನ್ನು ಖಳನಾಯಕರನ್ನಾಗಿ ಮಾಡ್ತಾರೆ, ಇವರೇ ಅವರನ್ನು ದೇಶದ್ರೋಹಿಗಳನ್ನು ಹೇಳ್ತಾರೆ. ಎರಡಿದೆ ಸರ್. ಮಾಧ್ಯಮದ ಸರ್ವೈವಲ್ ಪ್ರಶ್ನೆ ಬಂದಾಗ, ಸರ್ಕಾರ ದಮನ ನೀತಿನ ಕೈಗೊಂಡಾಗ ಮಾಧ್ಯಮಗಳನ್ನು ನಾನು ಹೇಳ್ದಂಗೆ ಕೇಳಿದ್ರೆ, ನಾನು ಹೇಳಿದ್ದನ್ನೇ ಪುನರುಚ್ಚಾರ ಮಾಡದೆ ಹೋದರೆ ನಿನಗೆ ಏನು ಸಿಗೋದಿಲ್ಲ. ಜೊತೆಗೆ ED ಬಿಡ್ತೀನಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಬಿಡ್ತೀನಿ, CBI ಬಿಡ್ತೀನಿ, ಇನ್ಕಮ್ ಟ್ಯಾಕ್ಸ್ ಬಿಡ್ತೀನಿ. ಅಂದ್ರೆ ಕೇವಲ ಬಂಡವಾಳದ ಮಾತಲ್ಲ, ಸರ್ಕಾರದ ಸಂಪೂರ್ಣ ಸರ್ವಾಧಿಕಾರದ ಧೋರಣೆ ಏನಿದೆ ಅದು ತುಂಬಾ ನೀವು ಸಂಪೂರ್ಣ ಶರಣಾಗತಿ ಬೇಕು, ಸಂಪೂರ್ಣ ನಿಷ್ಠೆ ಬೇಕು, ಸಂಪೂರ್ಣ ಲಾಯಲ್ಟಿ ನಮ್ಗೆ ಬೇಕು ಅನ್ನೋದೊಂದು ಹೊಸ ನೆರೆಟಿವ್, ಒಂದು ಹೊಸ ಭಯ, ಹೆದರಿಕೆ ಶುರುವಾಗಿದೆ. ಈ 13ಕ್ಕೆ 14ಕ್ಕೆ ಮೊದಲು ಈ ರೀತಿ ಇರಲಿಲ್ಲ. ಸೊ ನೀವು ಕೇಳಿದ್ದೇನೋ ಅದಕ್ಕೆ ಮೊದಲು ಅಂದ್ರೆ ಈ ರೀತಿ ಒಂದು ಶಾಂತಿಯುತವಾಗಿ ಪ್ರೌಢಿಮೆಯಿಂದ ವರ್ತಿಸ್ತಾ ಇರೋ ಇದಕ್ಕೆ ಸಮಾಜ, ನ್ಯಾಯಾಂಗ ಅಥವಾ ಮಾಧ್ಯಮ, ಸರ್ಕಾರ ಹೇಗೆ ಸ್ಪಂದಿಸ್ತಾ ಇದೆ? ಯಾವುದು ಸ್ಪಂದಿಸ್ತಾ ಇಲ್ಲ. ಈಗ ಅಟ್ಲೀಸ್ಟ್ ಸೊಸೈಟಿ ಕಮಿಟೆಡ್ ಜುಡಿಷಿಯರಿ ಅಂತಂದೇಳಿ ಹಿಟ್ಲರು ಒಂದು ನ್ಯಾಯಾಂಗನ ತನ್ನ ವಶಕ್ಕೆ ತಗೊಂಡಿದ್ದ. ಮತ್ತೆ ತಾನೇ ಸರ್ಕಾರನೇ ನ್ಯಾಯಾಧೀಶರನ್ನ ನೇಮಕ ಮಾಡುವಂತ ನೇರವಾಗಿ ನೇಮಕ ಮಾಡ್ತಿದ್ದ. ಆ ಥರ ನೇಮಕ ಆದ ನ್ಯಾಯಾಧೀಶರು ಯಾರ ಪರವಾಗಿ ತೀರ್ಪು ಕೊಡ್ತಾರೆ? ಸೊ ಆ ಮಟ್ಟಕ್ಕೆ ಇವತ್ತು ಭಾರತದ ನ್ಯಾಯಾಂಗ ಕೂಡ ಬಂದಿದೆ. ಉಳಿದಂತೆ ಎಕ್ಸಿಕ್ಯೂಟಿವ್ ಅಂಡ್ ಲೆಜಿಸ್ಲೇಚರ್ನ ಕೈವಶ ಮಾಡ್ಕೊಳ್ತಿದ್ದಾರೆ. ಯಾವ ರೀತಿ ಪಕ್ಷಗಳನ್ನು ಹೊಡಿತಾ ಇದ್ದಾರೆ ಅಂತಂದೇಳಿ ನಾವು ನೋಡ್ತಾ ಇದ್ದೀವಿ. ಕಳೆದ 5-6 ವರ್ಷಗಳಲ್ಲಂತೂ ಪಕ್ಷಗಳನ್ನು ಹೊಡೆಯೋದು, ತನಗೆ ಎಲ್ಲ ಮೆಜಾರಿಟಿ ಬರಬೇಕು ಅಂತ ಸ್ಥಿತಿನ ಸೃಷ್ಟಿ, ವಿರೋಧ ಪಕ್ಷಗಳು ಇಲ್ಲದೆ ರೀತಿಯಲ್ಲಿ ಮಾಡೋದು. ಒಂಥರ ಎಲೆಕ್ಟ್ರಲ್ ಆಟೋಕ್ರಸಿ ಅನ್ನೋದು ಬಹಳ ಸ್ಪಷ್ಟವಾಗಿ ತೆರೆ ಮೇಲೆ ಮೂಡ್ತಾ ಇದೆ. ಚುನಾವಣಾ ಸರ್ವಾಧಿಕಾರ, ಚುನಾವಣೆಗಳು ನಡೀಬೇಕು, ಸರ್ವಾಧಿಕಾರನೂ ಇರಬೇಕು ಅಂತ ಅನ್ನೋದು. ಸೊ ಆದರೆ ಈಗ ಇವತ್ತು ನಡೆದಿರುವಂಥ ವಿದ್ಯಮಾನ ಏನಿದೆ, ಇದು ಒಂದು ಎಚ್ಚರಿಕೆಯ ಗಂಟೆ ಆಗಬೇಕು ಸರ್ಕಾರಕ್ಕೆ. ಈಗಲಾದರೂ ಅವರು ಕೋರ್ಸ್ ಕರೆಕ್ಷನ್ ಮಾಡ್ಕೋಬೇಕು. ಇವತ್ತಿನ 3 ಬೇಡಿಕೆಗಳನ್ನ ನೋಡೋಣ. ಏನು 3 ಬೇಡಿಕೆಗಳು ಇಟ್ಟಿರೋದು ಇವರು? ಒಂದನೇದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ವಾಂಗ್ಚುಕ್ ಬಿಡುಗಡೆ ಆಗಬೇಕು, ಅಕೌಂಟಬಿಲಿಟಿ ವಾಂಗ್ಚುಕ್ ಬಿಡುಗಡೆ ಆಗಬೇಕು. ಆಮೇಲೆ 3ನೇದಾಗಿ ಆ 22 ಮಕ್ಕಳು ಏನು ಆತ್ಮಹತ್ಯೆ ಮಾಡಿಕೊಂಡು ಅವ್ರ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಕೊಡಬೇಕು. ಇದು ಯಾವ ಮಹಾ ದೊಡ್ಡ ಬೇಡಿಕೆ ಇದು? ಇದನ್ನೂ ಕೂಡ ನಾವು ಪರಿಶೀಲನೆ ಮಾಡ್ತೀವಿ, ಸಮಾಲೋಚನೆ ಮಾಡ್ತೀವಿ ಅಂತ ಹೇಳಕ್ಕೆ ಯಾವ್ದು ಅರ್ಧ ರಾಜ್ಯ ಕೊಡು ಅಂತ ಯಾರಾದ್ರೂ ಕೇಳ್ತಿದಾರ? ಇದರಲ್ಲಿ ಅರ್ಧ ರಾಜ್ಯ ಬರೆದು ಕೊಡಿ ಅಂತ ಕೇಳ್ತಿದಾರ? ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಡಿ ಅಂತ ಕೇಳಿದಾರ? ಸರ್ಕಾರನೇ ಕೆಳಗಿಳಿಬೇಕಂತ ಹೇಳಿದಾರ? ಇಷ್ಟು ಕೂಡ ನಿಮಗೆ ಮಾಡೋಕ್ಕಾಗದೇ ಇದ್ರೆ ಅದಕ್ಕೂ ಕೂಡ ಬೇಡಿಕೆನ ಕೇಳೋಕ್ಕೋಸ್ಕರನೂ 2 ತಾಸು ನೀವು ಮಕ್ಕಳನ್ನ ಅವ್ರನ್ನ ಕಾಯಿಸಿದ್ರೆ ನಿಮ್ಮ ಸಂವೇದನೆ ಎಲ್ಲಿ ಹೋಗಿದೆ, ಎಷ್ಟು ಸತ್ತೋಗಿದೆ, ನೀವು ಯಾವ ದಂತಗೋಪುರದಲ್ಲಿ ಕುಳಿತಿದ್ದೀರಿ ಅಂತಂದೇಳಿ ಅರ್ಥ ಆಗುತ್ತೆ. ಆದ್ದರಿಂದ ಇದೊಂದು ಕೋರ್ಸ್ ಕರೆಕ್ಷನ್ ಮಾಡ್ಕೋಬೇಕು. ಈಗ ದೆಹಲಿ ಗಡಿಗಳಲ್ಲಿ ಒಂದು ರೈತ ಚಳುವಳಿ ನಡೀತು. ಅದರಲ್ಲಿ ವರ್ಷಗಟ್ಟಲೆ ನಡೆದಿದ್ದಂಥ ಚಳುವಳಿನಲ್ಲಿ ಕಡೆಗೆ ಮೋದಿಯವರು ಮಂಡಿ ಊರಿದ್ರು. ಆ 3 ಕೃಷಿ ಕಾಯ್ದೆಗಳನ್ನು ಸ್ಥಗಿತಗೊಳಿಸಿದ್ರು, ವಾಪಸ್ ತಗೊಳ್ತೀನಿ ಅಂತ ಹೇಳಿದ್ರು. ಅದರ ನಂತರ ಅವರನ್ನ ಮಂಡಿ ಊರಿಸೋ ಅಂಥ ಇನ್ನೊಂದು ಚಳುವಳಿ ಇವತ್ತು ನಡೆದಿದೆ. ಇದು ಕೂಡ ಇದರ ಜೊತೆಗೆ ರೈತರು ಸೇರ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಒಂದೊಂದಾಗಿ ಜನ ದುಡಿಯೋ ಜನ ಇದಕ್ಕೆ ಸೇರ್ತಾರೆ. ಹತಾಶರಾದ ಜನ, ನಿರಾಶೆ ಆದ ಜನ, ನೊಂದು ಜನ
ವಿದ್ಯಾರ್ಥಿಗಳು, ಯುವಜನರು, ರೈತರು, ಕಾರ್ಮಿಕರು ಎಲ್ಲ ಸೇರಿದರೆ ಸರ್ಕಾರಗಳು ಬಗ್ಲೇಬೇಕಾಗುತ್ತೆ. ಇನ್ನೂ 2.5 ವರ್ಷ ಇದೆ ಮೋದಿಯವ್ರಿಗೆ ತಾವು ಮಾಡಿರೋ ತಪ್ಪುಗಳನ್ನು, ತಾವು ಹಿಡಿದಿರೋ ಅಡ್ಡದಾರಿಯನ್ನು ತಿದ್ದುಕೊಳ್ಳೋಕ್ಕೆ, ತಾವು ಮಾಡಿರೋ ತಪ್ಪುಗಳನ್ನ ಸರಿಪಡಿಸೋಕ್ಕೆ ಇನ್ನೂ 2.5 ವರ್ಷ ಇದೆ. ಅದೇ ರೀತಿ ಪ್ರತಿಪಕ್ಷಗಳು ಕೂಡ ಇನ್ನೂ 2.5 ವರ್ಷ ಇದೆ ಅವರೊಂದು ಕೌಂಟರ್ ನೆರೆಟಿವ್ ಕಟ್ಟಕ್ಕೆ. ಕೊನೆಯದಾಗಿ ಮೂರ್ತಿಯವರೇ, ಇವತ್ತಿನ ಪ್ರತಿಭಟನೆ ಒಂದು ಹಂತಕ್ಕೆ ಮುಕ್ತಾಯಗೊಂಡಿದೆ. ಸಂಸತ್ ಚಲೋ ಏನು ಮಾಡ್ಬೇಕಂತ ಹೇಳಿದ್ರು ಅದು ಮಾಡಿದೆ. ಬಟ್ ಅದರ ಮಧ್ಯೆ ಪೊಲೀಸರು ಇಡೀ ಜಂತರ್ ಮಂತರನ್ನು ತಮ್ಮ ವಶಕ್ಕೆ ಪಡೆಯುವ ಮೂಲಕ ವಾಪಸ್ ಅವರು ಏನು ಕಾಕ್ರೋಚ್ ಜನತಾ ಪಾರ್ಟಿ ಸದಸ್ಯರು ಪ್ರತಿಭಟನೆ ನೀಡ್ತಾರೋ ಜಂತರ್ ಮಂತರ ಬರೆದಾಗಿ ಮಾಡಿದ್ದಾರೆ. ಅಲ್ಲೆಲ್ಲೇ ಎಲ್ಲ ರಸ್ತೆಗಳಲ್ಲಿ ಅಲ್ಲೇ ಬೀಡುಬಿಟ್ಟಿದ್ದಾರೆ. ಮುಂದಿನ ಹಂತಗಳಲ್ಲಿ ಯಾವ ರೀತಿ ಇದು ತಿರುವು ಪಡೆದುಕೊಳ್ಳೋದನ್ನ ಆಗಲ್ಲ. ನಿಮ್ಮ ನಿರೀಕ್ಷೆ ಏನಿದೆ? ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ, ಏನಾಗ್ಬೋದು ಇದು? ನೋಡಿ, ಈಗ ಈ CJP ಅನ್ನೋದು ಹುಟ್ಟೋಕ್ಕೆ ಮುಂಚೆಯಿಂದನೂ ಬಹುಶಃ 1 ವರ್ಷ ಅಂತ ತಗೊಂಡ್ರು, ಆ 1 ವರ್ಷದಿಂದ ಉತ್ತರ ಭಾರತದ ಪ್ರಮುಖ ನಗರಗಳಲ್ಲಿ ಪ್ರತಿನಿತ್ಯ ಯುವಕರು, ಸ್ಟೂಡೆಂಟ್ಸು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಲಾಠಿ ಏಟು ತಿಂತಾ ಇದ್ದಾರೆ. ಸೌತ್ ಇಂಡಿಯಾದಲ್ಲಿ ಅದರ ಪರಿಣಾಮ ಕಡಿಮೆ ಇದೆ ಆ್ಯಕ್ಚುಲಿ ಈ ಥರ ಪ್ರತಿಭಟನೆ. ಬಹುಶಃ ಸೌತ್ ಇಂಡಿಯಾದಲ್ಲಿ ಒಂದಷ್ಟು ಮಟ್ಟಿಗೆ ಪ್ರಾಸ್ಪರಿಟಿ ಇದ್ದು ಉದ್ಯೋಗ ಅವಕಾಶಗಳು ಏನೋ ಒಂದು ಇದಲ್ಲದೆ ಇದ್ರೆ ಇನ್ನೊಂದು ಬದುಕಲಿಕ್ಕೆ ಅವಕಾಶ ಇದೆ ಅನ್ನೋ ಒಂದು ಇದು ಕಾಣುತ್ತೆ, ಒಂದು ಆಶಾ ಭಾವನೆ ಏನು ಕಾಣುತ್ತೆ, ಅದು ಕಾರಣ ಇರ್ಬೋದು. ಉತ್ತರ ಭಾರತದಲ್ಲಿ ಏನೆಲ್ಲ ಡಿಗ್ರಿ ಮಾಡಿರೋರು ಬಂದು ಇಲ್ಲಿ ಏನೋ ಸೆಕ್ಯೂರಿಟಿ ಗಾರ್ಡ್ಗಳಾಗಿದ್ದಾರೆ ಅಥವಾ ಇನ್ನೇನೋ ಜಾಬ್ಗಳು ಮಾಡ್ತಾ ಇದ್ದಾರೆ, ಮೀನಿಯಲ್ ಜಾಬ್ಸ್. ಸೊ ಇಂಥ ಒಂದು ವಾತಾವರಣದಲ್ಲಿ ಅವರು ಬಹಳ ಆಶೆ ಇಟ್ಟು ಈ ನೀಟ್ ಅಂತ ಪರೀಕ್ಷೆನೋ ಅಥವಾ ಇನ್ಯಾವುದೋ ಟೀಚರ್ ಎಕ್ಸಾಮು ಅಥವಾ ಪಟವಾರಿ ಎಕ್ಸಾಮ್ ಏನೇನು ಬರ್ತಾವಲ್ಲ ಅಂಥವು ತಗೊಂಡು ಅವ್ರು ಪ್ರಯತ್ನ ಮಾಡ್ತಾ ಇರ್ತಾರೆ, ಆ ಕನಸನ್ನು ಗೋಬರ ಕಟ್ಕೊಂಡು. ಸೊ ಅಂದರೆ ಈ CJP ಬರೋಕ್ಕೆ ಮುಂಚೆಯಿಂದನೇ, CJP ಫೆನಾಮಿನಾ ಶುರುವಾಗಿ ಮುಂಚೆಯಿಂದನೇ ಯುವಕರ ಆಕ್ರೋಶ ಬೀದಿಗಳಲ್ಲಿ ನಮಗೆ ಕಾಣ್ತಾ ಇತ್ತು. ಹೀಗಾಗಿ ಕಾಂಗ್ರೆಸ್ ಪಾರ್ಟಿಯವರು, NSU ಅವರು ಸ್ವಲ್ಪ ಎಚ್ಚೆತ್ತುಕೊಂಡು ಅಲ್ಲಿ ಅದಕ್ಕೆ ಭಾಗವಹಿಸೋದು ಮಾಡ್ತಾ ಇದ್ರು. ಜೊತೆಗೆ ಸೋರಿಕಾದಾಗ ಮೊದಲು ಪ್ರತಿಭಟನೆ ಮಾಡಿದ್ರು NSU ಅವರು. ಸೊ ಹೀಗಾಗಿ ಇದನ್ನು ನಾವು ನೋಡ್ತಾ ಇದೀವಲ್ಲ, ಅದು CJP ಅನ್ನೋದು ಇನ್ನೊಂದು ರೀತಿಯ ಒಂದು ಫಾರ್ಮ್ ಕೊಟ್ಟಿದೆ, ಅದಕ್ಕೊಂದು ಇಂಪೆಟಸ್ ಕೊಟ್ಟಿದೆ, ಅದಕ್ಕೊಂದು ಸ್ಪೀಡ್ ಕೊಟ್ಟಿದೆ, ಎಲ್ಲ ಆಗಿದೆ. ಆದರೆ ಈ CJP ಅನ್ನೋದೇ ಅಷ್ಟು ಆರ್ಗನೈಸ್ಡ್ ಅಲ್ಲ. ಅಭಿಜಿತ್ ದೀಪ್ಗೆ ಇನ್ನೂ ಹೆಂಗ್ ಪಾಪ ಒಂದು ಉದ್ಯೋಗ ಹುಡುಕೊಂಡು ಎಲ್ಲೋ ಅಮೆರಿಕದಲ್ಲಿ ಅಧ್ಯಯನ ಸ್ಟಡಿ ಮಾಡ್ತಾ ಇದ್ದಂಥ ಮನುಷ್ಯ. ಸೊ ಇದಕ್ಕೆ ಇನ್ಯಾರೋ ಸ್ಪಾಂಟೇನಿಯಸ್ ಆಗಿ ವಾಂಗ್ಚುಕ್ ಅನ್ನೋರು, ಇನ್ಯಾರೋ ಸಿನಿಮಾ ನಟರು, ಇನ್ಯಾರೋ ಸೆಲೆಬ್ರಿಟಿನೋ ಬಂದು ಅಲ್ಲಲ್ಲಿ ಒಬ್ಬೊಬ್ಬರು ಸಪೋರ್ಟ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ನಾಟ್ ಎ ಆರ್ಗನೈಸ್ಡ್ ಫೋರ್ಸ್. ಇದು ಅಣ್ಣಾ ಹಜಾರೆಯ ಥರ 5 ಜನರ ತಂಡವನ್ನು ರಚಿಸಿ ಅದರಲ್ಲಿ ಎಲ್ಲ ಗಣ್ಯ ವ್ಯಕ್ತಿಗಳೆಲ್ಲ ಇದ್ದರು, ಆಯಿತಾ. ಪ್ರಶಾಂತ್ ಭೂಷಣ್ ಅಂತವನ್ನು ಇನ್ಕಾರ್ಪೊರೇಟ್ ಮಾಡಿಕೊಂಡು BJPಯ ಎಕೋಸಿಸ್ಟಮ್ ಜನ ಸೇರಿಸಿ RSSನವರೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಇಳಿಸಿ ಕಾರ್ಪೊರೇಟ್ಗಳೆಲ್ಲ ದುಡ್ಡು ಸುರಿದು ಮೀಡಿಯಾದೆಲ್ಲ ಫುಲ್ ಕ್ಯಾಮ್ರಾಗಳು ಕವರಪ್ ಮಾಡಿ ಇವರು ಅಂದ ತಕ್ಷಣ ಅದನ್ನ ದೇಶ ತುಂಬ ಟಾಮ್ ಹೊಡೆದು ಅದು ಹಂಗಲ್ಲ. ಮತ್ತು ಅದೇ ಸಂದರ್ಭದಲ್ಲಿ ಅವನು ಯಾರು ವಿನೋದ್ ರೈ ಅನ್ನೋನ್ ಕೈಲಿ 1, 7, 6 ಹಾಕ್ಬಿಟ್ಟು ಅದ್ರ ಸುತ್ತ ಸೊನ್ನೆಗಳು ಹಾಕಿ ಅದ್ರ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಅದೆಷ್ಟೋ ಲಕ್ಷ ಕೋಟಿಗಳ ಅದು ಹಗರಣ ಅಂತ ಬಿಂಬಿಸಿ ಅದರ ರಾತ್ರಿಗಳು ಬೊಂಬಡ ಬಜಾಯಿಸಿ ಆಮೇಲೆ ಕೊನೆಯೊಳಗೆ ಅದೇನು ಇಲ್ಲ, ಅಟ್ಟುಸ್ಪುಟ ಹಾಕಿ ಅಂತದ್ದು ಯಾವ ಹಗರಣನೇ ಇಲ್ಲ, ಹಗರಣವೇ ಅಸ್ತಿತ್ವದಲ್ಲಿಲ್ಲ ಅಂತೇಳಿ ಕೋರ್ಟ್ಗಳಲ್ಲಿ ಬಂತು. ಸೊ ಇದೆಲ್ಲದಕ್ಕೂ ಅದನ್ನೆಲ್ಲ ಹೊಂದು ನಾವು ಈ ದೇಶ ಅದನ್ನು ನೋಡಿ ಅನುಭವಿಸಿ ಇದನ್ನು ಅದೇ ರೀತಿ ಪ್ಯಾರಲಲ್ಗೆ ಮಾಡೋದಿದೆಯಲ್ಲ, ಅದು ತಪ್ಪಾಗತ್ತೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಅದೆಲ್ಲ ಇತ್ತು, ಅದು ಕಣ್ಣಿಗೆ ಕಾಣಿಸ್ತಾ ಇತ್ತು. ಇದು ಏನಪ್ಪ ಅಂತಂದರೆ, ಇದು ಸ್ಪಾಂಟೇನಿಯಸ್ ಆಗಿ ಹೋರಾಟಗಳು ನಡೀತಾ ಇದ್ದಿದ್ದು. ಅದಕ್ಕೆ ಯಾರೋ ಇನ್ನೊಬ್ಬ ಸ್ಪಾಂಟೇನಿಯಸ್ ಆಗಿ ಸ್ಪಂದಿಸಿದ, ಆ ಮನುಷ್ಯನಿಗೆ ಇಂಡಿಯಾಗೆ ಬರಬೇಕು ಅಂತಲೂ ಇದ್ದಿದ್ದಿಲ್ಲ. ಅಥವಾ ಹೇಳೋ ಮಾತುಗಳು ನಂಬಲಿಕ್ಕೆ ನನಗೆ ಕಾರಣ ಇದೆ. ಸ್ವಲ್ಪ ವ್ಯತ್ಯಾಸಗಳಿರ್ಬೋದು, ಆದ್ರೆ ನಂಬಲಿಕ್ಕೆ ಕಾರಣ ಇದೆ. ಆಮೇಲೆ ನಂತರ ನಾನು ಇಂಡಿಯಾಗೆ ಬರ್ತೀನಿ, ಇದೆಲ್ಲ ಸ್ವಲ್ಪ ಪ್ರತಿಭಟನೆಗಳು CJP ಅನ್ನೋ ಹೆಸರು ಪ್ರತಿಭಟನೆಗಳು ಶುರು ಆಗ್ಬಿಟ್ವು. ಆಮೇಲೆ ಸ್ಟೇಟ್ಮೆಂಟ್ ಮಾಡ್ದ, ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ದ, 30 ವರ್ಷದ ಹುಡುಗ, ಇಲ್ಲಿ ಪ್ರತಿಭಟನೆಗಳು ಶುರು ಆಗ್ಬಿಟ್ಟು. ನಾ ಪ್ರತಿಭಟನೆ ಕರೆ ಕೊಟ್ಟಿಲ್ಲ ಅಂತ ಅಲ್ಲಿಂದ ಹೇಳ್ದ. ಇದನ್ನ ಗಮನಿಸ್ಬೇಕು, ಪ್ರತಿಭಟನೆಗೆ ನಾವೇನು ಕರೆ ಕೊಟ್ಟಿಲ್ಲ. ಆಮೇಲೆ ಈ ಪ್ರೆಷರ್ಸ್ ಎಲ್ಲ ಜಾಸ್ತಿ ಆದಾಗ ನಾನು ಪ್ರತಿಭಟನೆಗೆ ಬರ್ತಾ ಇದ್ದೀನಿ ಅಂತ, ಯಾವುದೋ ಡೇಟಿಗೆ ಬರ್ತೀನಿ ಅಂತೇಳಿ ಹೇಳಿ ಆಮೇಲೆ ಏನಾದರೂ ಮಾಡೋಣ ಅಂತೇಳಿ. ಯಾಕಂದರೆ ಅದು ಪುಷ್ ಮಾಡ್ತಾವ್ ನಾನು. ಸೊ ಇದನ್ನೆಲ್ಲ ನಾವು ಪರಿಗಣನೆಗೆ ತಗೋಬೇಕು. ಗ್ರೌಂಡ್ ರಿಯಾಲಿಟಿ ಈ ರೀತಿ ಇದೆ. ಯುವಕರು ಆಕ್ರೋಶಗೊಂಡಿದ್ದಾರೆ, ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಬೀದಿಗೆ ಬರಲಿಕ್ಕೆ ತಯಾರಿದ್ದಾರೆ. ಸೊ ಆದರೆ ಇದೆಲ್ಲ ಆರ್ಗನೈಸ್ಡ್ ಆಗಿ ಮೆಚ್ಯೂರ್ಡ್ ಆಗಿ ಇವತ್ತಿನ ಈ ರಿಜೈಮ್ನ ಹ್ಯಾಂಡ್ಲ್ ಮಾಡಿ ಸಕ್ಸಸ್ ಕಡೆಗೆ ತೊಗೊಂಡೋಗಿ ಅಂತಿಮ ರಿಸಲ್ಟ್ ಕೊಟ್ಬಿಡುತ್ತಾ, ಹಾಗೆಲ್ಲ ನಾವು ಹೇಳೋಕ್ಕಾಗಲ್ಲ. ಆದರೆ ಈಗ ಏನಾಗ್ತಾ ಇದೆ, ಇದು ಬಹಳ ಬಹಳ ಪಾಸಿಟಿವ್ ಆದದ್ದು. ಇದೆಷ್ಟು ದಿವಸ ನಡೆಯುತ್ತೆ, ಅದು ಯಾವ ರೀತಿಯ ಪರಿಣಾಮಗಳನ್ನು, ಫಲಿತಾಂಶಗಳನ್ನ ಕೊಡುತ್ತೆ ಅನ್ನೋದನ್ನು ನಾವು ಈಗಲೇ ಹೇಳೋಕ್ಕಾಗಲ್ಲ. ಆದರೆ ಒಂದು ಮಾತ್ರ ನಮಗೆ ಆಶಾಭಾವ ಹುಟ್ಟಿದೆ,
ಈ ದೇಶದ ಯುವಕರ ಬಗ್ಗೆ ಆಶಾಭಾವ ಹುಟ್ಟಿದೆ ಮೊದಲನೇದು. ಮತ್ತು ಅವರು ಬೀದಿ ಇಳಿದು ಪ್ರತಿಭಟಿಸ್ತಾರೆ, ಇವ್ರಿಗೆ ಮೂಗಿಡಿದು ಕೆಳಗೆ ಬಗ್ಗಿಸ್ತಾರೆ ಅನ್ನೋದು ನಮಗೆ ಕಾಣ್ತಾ ಇದೆ. ಹಿಂಗೆ ನಿರಂತರವಾಗಿ ನೆವರ್ ಎಂಡಿಂಗ್ ಆಗಿ ಇವ್ರು ಮಾಡೋ ಆಟಗಳೆಲ್ಲ ಮಾಡಿಕೊಂಡು, ಇವ್ರ ಲೂಟಿಗಳೆಲ್ಲ ಸಹಿಸ್ಕೊಂಡು, ಇವ್ರ ದಮನವನ್ನೆಲ್ಲ ಸಹಿಸ್ಕೊಂಡು ಜನ ಇರೋದಿಲ್ಲ ಅನ್ನೋದು ಭಾಳ ಸ್ಪಷ್ಟ ಕಾಣ್ತಾ ಇದೆ. ಇವತ್ತು ಇನ್ನು ತಮಾಷೆಯ ವಿಷಯ ಏನಪ್ಪ ಅಂದರೆ, ಮೋದಿ ಹಿಂಬಾಗಲಿನ ಮಾನ್ಯ ಮೋದಿಯವರು ಬಲಾಢ್ಯ ದೇಶದ ಬಲಾಢ್ಯ ಪ್ರಧಾನಿ ಅಂತ ಎಲ್ಲ ಜದೆ ತಟ್ಟು ಅದೆಲ್ಲ ಹೇಳ್ಕೊಂಡು ಓಡಾಡುವಂಥ ಜನ. ಸೊ ಹಿಂಬಾಗ್ಲಿನ ಒಂದು ವಿಡಿಯೋ ಬಂತು, ಯಾರೋ ಒಬ್ಬ ಇದ್ದವರೆಲ್ಲರೂ ಮೊಬೈಲ್ ತೊಗೊಂಡು ರೀಲ್ ಮಾಡ್ತಾರೆ, ಹಾಕ್ತಾರೆ. ಒಬ್ಬ ಹುಡುಗ ಹಾಕದ ಏನಪ್ಪ ಅಂದರೆ, ಈ ಬ್ಲಾಕ್ ಕಮಾಂಡೋಗಳು, ಬ್ಲಾಕ್ ಡ್ರೆಸ್ ಹಾಕೊಂಡ್ರೆ ಕಮಾಂಡ್ಗಳು ಈ ಕಡೆಗೆ ಸಂಸತ್ ಭವನದ ಒಂದು ಬಿಲ್ಡಿಂಗ್ ಒಂದು ಕಡೆಯಿಂದ ಓಡ್ತಾ ಇದ್ದಾರೆ ಗುಂಪು. ಇವರೆಲ್ಲ ಓಡ್ತಾ ಇದ್ದಾರೆ, ಏನಾಗ್ತಾ ಇದೆ ಗೊತ್ತಿಲ್ಲ, ಕಮಾಂಡೋಗಳೆಲ್ಲ ಈ ಕಡೆ ಓಡ್ತಾ ಇದ್ದಾರೆ ಅಂತ ಹಿಂದೆಯಿಂದ ವಿಡಿಯೋ ಮಾಡಿ ಹಾಕ್ತಾ. ಯಾಕೆ ಓಡ್ತಾ ಇದ್ದಾರೆ ಅಂತ ನೋಡಿದ್ರೆ, ಆ ಕಡೆಯಿಂದ ಹಿಂದಿನ ಬಾಗಿಲಿಂದ ಮಾನ್ಯ ಮೋದಿಯವರು ಆಚೆ ಬಂದರು. ಅವ್ರನ್ನ ಹತ್ಸ್ಕೊಂಡು ಇವರು ಲೆಸ್ ಫ್ಯೂಯಲ್ ಬಳಸಿ, ಕಡಿಮೆ ಬಳಸಿ ಫ್ಯೂಯಲ್ ಅಂತೆಲ್ಲ ಭಾಷಣ ಮಾಡೋಲ್ಲ. ಅವರೊಬ್ಬ ಕಪ್ಪು ಗಾಡಿಗಳು 20 ಗಾಡಿಗಳು ಒಂದರಿಂದ ಹೋಗಿ ಅದರೊಳಗಡೆ ಎಲ್ಲೋ ಒಂದು ಕಡೆ ಅವರು ಸೇರಿಕೊಂಡು ಆಮೇಲೆ ಹಿಂದೆ ಮುಂದೆ ಗಾಡಿ ಮಾಡಿ ಅವರಲ್ಲಿಂದ ಹಿಂಭಾಗದಿಂದ ಪರಾರಿ, ಮೋದಿ ಪರಾರಿ ಅಂತ ಒಂದು ಯೂಟ್ಯೂಬಲ್ಲಿ ಮೀನ್ಸ್ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಮೋದಿ ಭಯ ಬಿದ್ದ ಮೋದಿ. ಸಣ್ಣ ಹುಡುಗರಿಗೆ ಯಾಕೆ ಎದುರೋಡೋಗ್ತಾ ಇದೆಯಾ, ಅವರೇನೋ ಫಾರಿನರ್ಸ್ ಅಲ್ಲ, ಅವ್ರ ಹತ್ರ ಬಾಂಬು ಬಂದಕ್ಕಿಲ್ಲ ಅಂತೆಲ್ಲ ಜನ ಹೀಯಾಳಿಸೋ ಮಟ್ಟಿಗೆ ಇದು ಇನ್ನೂ ಮುಂದಿನ ಹಂತಕ್ಕೆ ಹೋಗುತ್ತೆ. ಇವ್ರನ್ನ ಮೂಗಿಡಿದು ಬಗ್ಗಿಸ್ತಾರೆ ಈ ದೇಶದ ಜನತೆ. ರೈತರು ನಿಮ್ಮನ್ನ ಒಂದು ಮಟ್ಟಕ್ಕೆ ಬಗ್ಸಿದ್ರು, ಆದರೂ ನೀವು ಅವ್ರ ಮೇಲೆ ಸವಾರಿ ಮಾಡ್ತಾ ಇದ್ರಿ, ರೈತರಿಗೆ ಮೋಸ ಮಾಡ್ತಾನೆ ಇದ್ರಿ, ಯುವಕರ ಜೀವನ ಬರ್ಬಾದ್ ಮಾಡಿದ್ರಿ. ನಿಮ್ಮ ಅದಾನಿ ಅಂಬಾನಿ ಮತ್ತು ನಿಮ್ಮ ಲಾಬಿಯ ಕೆಲವು ಜನರ ಲಾಭಕ್ಕೋಸ್ಕರ ಮತ್ತು ನಿಮ್ಮ ಭ್ರಷ್ಟ ಕೂಟ ಏನು ಕಟ್ಕೊಂಡಿದೆ ಅವ್ರಿಗೋಸ್ಕರ. ಬಟ್ ಈ ದೇಶ ಜನತೆ ಸಹಿಸ್ಕೊಳ್ಳಲ್ಲ. ಇದು ಆಶಾಭಾವನೆಯನ್ನು ಹುಟ್ಟಾಕಿದೆ. ನಮ್ಮ ಯುವಕರ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ ನಮಗೆ ಹೆಚ್ಚಿನ ಭರವಸೆ, ಅವರ ಒಂದು ಮೆಚ್ಯೂರಿಟಿ ಬಗ್ಗೆ, ಅವರ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನಮಗೊಂದು ಭರವಸೆ ಹುಟ್ಟಿದೆ. ಡೆಫಿನೆಟ್ಲಿ ಇದು ಬಹಳ ಒಳ್ಳೆ ಒಂದು ಸ್ವಾಗತಾರ್ಹವಾದ ಒಂದು ಕ್ರಮ. ಇದನ್ನು ನಾವು ಇಡೀ ದೇಶದ ಜನತೆ ಒಂದು ಭಾಳ ಆಸ್ಥೆಯಿಂದ ಆಸಕ್ತಿಯಿಂದ ಗಮನಿಸಬೇಕು, ನಾವು ಅವ್ರಿಗೆ ಬೆಂಬಲಿಸಬೇಕು, ಅವ್ರ ಜೊತೆ ನಿಂತ್ಕೋಬೇಕು ಅಂತ ನನಗನ್ಸುತ್ತೆ. ಕೊನೆಯದಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ದೇಶದ ಜನತೆಯ ಬದುಕುಗಳನ್ನು ಲೂಟಿ ಮಾಡ್ತಾ ಇದೆ ಸರ್ಕಾರ. ಅಷ್ಟೇ ಅಲ್ಲ, ಮುಂದಿನ ಒಂದು ಇಂಟರ್ ಜನರೇಷನಲ್ ಈಕ್ವಿಟಿ ಅಂತ ಒಂದು ಮಾತಿದೆ. ಅಂದರೆ ನಾವು ಮುಂದಿನ ತಲೆಮಾರುಗಳಿಗೆ ಏನು ಉಳಿಸಿ ಹೋಗ್ಬೇಕು, ಅದು ನಮ್ಮ ಜವಾಬ್ದಾರಿ. ಅವರ ಪಾಲನ್ನು ಕೂಡ ಈಗಲೇ ಎಲ್ಲ ತಿಂದು ಹಾಕಿ ಅವರು ಸಫರ್ ಮಾಡೋ ಥರ ಹಾಕ್ಕೊಡ್ದು. ಅದು ನೆಲ ಇರ್ಬೋದು, ಜಲ ಇರ್ಬೋದು, ಕಾಡಿರ್ಬೋದು, ಕಣಿವೆ ಇರ್ಬೋದು, ಈ ದೇಶದ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಕೂಡ ತಮ್ಮ ಸುತ್ತರ ಒಂದು ಕಾರ್ಪೊರೇಟ್ ತಮ್ಮ ಗೆಳೆಯರಿಗೆ ಒಪ್ಪಿಸ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ಆಕ್ರೋಶ ಆಗ್ತಾ ಇದೆ. ಅದರಿಂದ ಮೋದಿ ಸರ್ಕಾರ ಈಗಲೂ ಕೂಡ ತನ್ನ ಅಜೆಂಡಾ ಕೈಬಿಟ್ಟು ಜನರ ಆಶೋತ್ತರಗಳನ್ನು ಗಮನಿಸಬೇಕು, ಜನರ ಆಶಾಭಂಗಗಳ ಕಡೆ ಗಮನ ಕೊಡಬೇಕು, ತನ್ನ ದಾರಿಯನ್ನು ತಿದ್ದುಕೋಬೇಕು. ಅದರ ಜೊತೆಗೆ ಪ್ರತಿಪಕ್ಷಗಳು ಈಗಾಗಲೇ ನಾವು ಮಾತಾಡಿರೋ ಥರ ಅವು ಒಂದು ರಚನಾತ್ಮಕವಾದ ಆಸೆಗಳನ್ನು, ಒಂದು ನಿರೀಕ್ಷೆಯನ್ನು ಕಳ್ಕೊಳ್ದೇನೆ, ಜನತಂತ್ರದಲ್ಲಿರೋ ಒಂದು ವಿಶ್ವಾಸವನ್ನು ಕಳೆದುಕೊಳ್ದೇನೆ ಒಂದು ಕೌಂಟರ್ ನೆರೇಟಿವ್ ಕಟ್ಟಬೇಕು. ಒಂದು ಸರಿಯಾದ ಒಂದು ಕಾಂಪಿಟಿಷನ್, ಒಂದು ಸ್ಪರ್ಧೆನ ಮುಂದಿನ ಚುನಾವಣೆಗಳಲ್ಲಿ ಕೊಡಬೇಕು. ಅದಕ್ಕೆ ಇವತ್ತು ಅಂಥದ್ದೊಂದು ಸೂಚನೆ, ಅವರಿಗೆ ಆಶಾವಾದ ಸೂಚನೆ ಇವತ್ತು ಸಿಕ್ಕಿದೆ. ಅದನ್ನು ಹಿಡ್ಕೊಂಡು ಮುಂದುವರಿಬೇಕು ಅಂತ ನನಗೆ. ತುಂಬ ಪಾಸಿಟಿವ್ ಆದ ಮಾತುಗಳನ್ನು ಹೇಳಿದ್ರಿ. ಧನ್ಯವಾದಗಳು ಮೂರ್ತಿ ಮತ್ತು ಉಮಾಪತಿ ಸರ್ ಇಬ್ಬರಿಗೂ. ಅದರ ಜೊತೆಗೆ ಈ ಮೊದಲು ನಮ್ಮ ಜೊತೆಗೆ ಇದ್ದ ಭರತ್ ಹೆಬ್ಬಾಳ್ ಮತ್ತು ವಾಸು ಅವ್ರಿಗೂ ಧನ್ಯವಾದಗಳು. ನಾವು ದೆಹಲಿಯಿಂದ ಚಂದ್ರಪ್ರಭಾ ಕಟಾರೆ ಅವರಿಗೆ ಮಾತನಾಡಲು ಪ್ರಯತ್ನ ಮಾಡಿದ್ವಿ. ಅವರು ಅಂತಿಮವಾಗಿ ನೆಟ್ವರ್ಕ್ ಸಿಗದೇ ಅವ್ರ ಜೊತೆ ಮಾತನಾಡಲಾಗಿಲ್ಲ. ಮುಂದಿನ ಹಂತಗಳಲ್ಲಿ ಅವ್ರ ಜೊತೆ ಮತ್ತೆ ಮಾತನಾಡಿ ದೆಹಲಿಯ ಅನುಭವವನ್ನು ನಿಮ್ಮ ಮುಂದೆ ತೆರೆದಿಡ್ತೀವಿ. ಒಟ್ಟಾರೆ ಒಂದಂತೂ ಸ್ಪಷ್ಟವಾಗಿದೆ, ಏನು ಕಾಕ್ರೋಚ್ ಜನತಾ ಪಾರ್ಟಿ, ಕಾಕ್ರೋಚ್ಗಳನ್ನು ನಾವು ನುಸುಳಿ ಹಾಕ್ತೇವೆ ಅಂತ ಏನು ಸರ್ಕಾರ ಹೊರಟಿತ್ತು, ಅದೇ ಕಾಕ್ರೋಚ್ಗಳು ಇಡೀ ಸರ್ಕಾರವನ್ನೇ ಅಭದ್ರಗೊಳಿಸುವ ಹೆಜ್ಜೆ ಹಾಕ್ತಾ ಇದ್ದೇವೆ. ನೀವು ಈ ರೀತಿ ಮೆರಿತಾ ಹೋದರೆ, ಈ ರೀತಿ ನೀವು ಜನರ ಆಶೋತ್ತರಗಳ ಮೇಲೆ ತಣ್ಣೀರೇರಿಸ್ತಾ ಹೋದರೆ ಸುಮ್ಮನಿರಲ್ಲ ದೇಶ. ಅದಕ್ಕೆ ಪ್ರತಿಭಟನೆ ಮಾಡ್ತಾರೆ, ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನು ಸ್ಪಷ್ಟವಾಗಿ ಇವತ್ತು ಕಾಂಗ್ರೆಸ್ ಜನತಾ ಪಾರ್ಟಿ ತೋರಿಸಿದೆ. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ರೂಪ ಪಡೆಯುತ್ತದೆ ನೋಡೋಣ. ಇದರ ಬಗ್ಗೆ ನಾವು ಗಮನಿಸ್ತಿರ್ತೇವೆ. ಪ್ರತಿಯೊಂದು ಬೆಳವಣಿಗೆಯನ್ನು ನಿಮ್ಮ ಮುಂದೆ ತಂದಿಡುವ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ನೋಡ್ತಾ ಇರಿ EJNR.com. ನಾನು ಸುನಿಲ್ ಸೇರ್ಸಂಗಿ.